ನಮ್ಮನೇಲಿ ಎಲ್ಲ ಪ್ರತಿಯೊಬ್ಬರು ಆರ್ಟಿಸ್ಟು. ನಮ್ಮ ಮಾವ ಈಸ್ ಅ ಸ್ಟೇಟ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಶಂಕನಾದ ಅರ್ವಿಂದ್. ಇನ್ನು ನನ್ನ ವೈಫ್ ನನಗಿಂತ ದೊಡ್ಡ ಸಾಧನೆ ಮಾಡಿರೋ ಲೆಕ್ಕದಲ್ಲಿ. ಆರ್ಕೆಸ್ಟ್ರಾ ಟು ಸೀರಿಯಲ್ ಹೇಗೆ ಸ್ಟಾರ್ಟ್ ಆಯ್ತು? ಬಿಂದು ಅಂತ ಒಂದು ಹುಡುಗಿ ಇತ್ತು, ಅವ್ರದ್ದು ಆರ್ಕೆಸ್ಟ್ರಾ ಆಯ್ತು, ಬ್ಲೂ ಸ್ಟಾರ್ ಆರ್ಕೆಸ್ಟ್ರಾ ಅಂತ. ಮೊದಲು ವೇದಿಕೆ ಹಚ್ಚಿದ್ದು ಆಕೆನೆ. ಮಿಮಿಕ್ರಿ ಕಲಿಯೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಮಿಮಿಕ್ರಿ ದಯಾನಂದ್ ಅವರು, ಮಿಮಿಕ್ರಿ ರಾಜಗೋಪಾಲ್. ಮೊದಲು ಕಲ್ತು ಪ್ರಾರಂಭ ಮಾಡಿದ ಧ್ವನಿನೇ ಶಂಕರ್ ನಾಗ್ ಅವರು. ನನಗೆ ಮೊದಲು ಸೀರಿಯಲ್ ಅವಕಾಶ ಸಿಕ್ಕಿದ್ದು ಉದಯ ಟಿವಿಯಲ್ಲಿ ಸುಮತಿ ಅಂತ ಸೀರಿಯಲ್. ನನ್ನ ಮಗಳ ಹೆಸರಲ್ಲಿ ಲೇಖ ಆಡಿಯೋ ಅಂತ ಮಾಡಿದ್ವಿ. ಅದನ್ನ ಬಿಡುಗಡೆ ಮಾಡಿಕೊಟ್ಟಿದ್ದು ಅಪ್ಪು ಅವರು, ಆಶೀರ್ವಾದ ಮಾಡಿದ್ದು ಅಪ್ಪು ಅವರು. ಬರೀ ಒಳ್ಳೇದ್ ಮಾಡ್ತಾ ಹೋದ್ರೆ ಕೆಲವ್ರಿಗೆ ನೀವು ಹೀರೋ ಆಗಿ ಉಳ್ಕೊಂಡಿದ್ದೀರಿ. ಒಂದು 50 ಜನಕ್ಕೆ ಫಸ್ಟ್ ಒಂದು ರೇಷನ್ ಕಿಟ್ ಕೊಟ್ವಿ. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಿರ್ತಾರಲ್ಲ ಅವ್ರಿಗೆ ಈ ಛತ್ರಿಗಳು ಕೊಡ್ಬೇಕನ್ನೋದು ಒಂದು ಯೋಚನೆ ಬಂತು. ಪ್ರತಿ ಶಾಲೆಗೂ ಕಂಪ್ಯೂಟರ್, ವಾಟರ್ ಪ್ಯೂರಿಫೈರ್, ಸ್ಪೋರ್ಟ್ಸ್ ಐಟಮ್, ಸ್ಕೂಲ್ ಬ್ಯಾಗ್ಸ್, ಡಿಕ್ಷನರೀಸ್ ಎಲ್ಲ ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಆ ಗ್ರೇಡ್ ಅಲ್ಲಿ ಇದೆ ಸರ್ಕಾರಿ ಶಾಲೆಗಳು, ಈ ಗ್ರೇಡ್ ಅಲ್ಲಿ ಇದೆ, ನಾವು ಅದನ್ನ ತಂದಿದೀವಿ, ಇದನ್ನ ತಂದಿದೀವಿ, ಸ್ಮಾರ್ಟ್ ಆಗಿದೆ. ಎಲ್ಲಿದೆ ಹಾಗಾದ್ರೆ? ಯಾಕೆ 7,000 ಶಾಲೆಗಳು ಮುಚ್ಕೊಂಡು ಒಂದು ಸರ್ಕಾರಿ ಶಾಲೆ ಸುತ್ತಮುತ್ತ 15 ಕಿಲೋಮೀಟರ್ ನೀವು ಯಾವುದೋ ಪ್ರೈವೇಟ್ ಶಾಲೆಗೆ ಅವಕಾಶ ಕೊಡಬಾರದು. ನಮ್ಮ ರವಿಸಂತು ಬಳಗದ ಉದ್ದೇಶನೂ ಅಷ್ಟೇ, ಕನ್ನಡ ಶಾಲೆಗಳ ಪರವಾಗಿ ಮಾತ್ರನೇ ನಾವು ಕೆಲಸ ಮಾಡಕ್ ಸಾಧ್ಯ. ನಾವು ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಇವರು ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ಈ ಕಡೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಅಷ್ಟೇ ಅಲ್ಲದೆ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸಾಕಷ್ಟು ಅಭಿಯಾನವನ್ನು ಮಾಡಿದ್ದಾರೆ. ಹಾಗೆ ಸಾಕಷ್ಟು ಸರ್ಕಾರಿ ಶಾಲೆಗಳನ್ನು ಉಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಆ್ಯಕ್ಟ್ ಮಾಡ್ತಾರೆ, ಮಿಮಿಕ್ರಿ ಮಾಡ್ತಾರೆ, ಹಾಡ್ತಾರೆ, ಕುಣಿತಾರೆ. ಇವರು ನಿಮ್ಮೆಲ್ಲರ ಪ್ರೀತಿಯ ಮಾನಸ ಹೊಳ್ಳ ಅವರ ಪತಿ ಅಂತಲೇ ಹೇಳ್ಬೋದು. ಹಾಗೆ ಶಂಕನಾದ ಅರವಿಂದ್ ಸರ್ ಅವರ ಅಳಿಯ. ಸೊ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಇದ್ದಾರೆ ರವಿಸಂತು ಸರ್ ಅವರು. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನ್ಯಾಷನಲ್ ಟಿವಿಯ ಎಲ್ಲ ವೀಕ್ಷಕರಿಗೆ ಮತ್ತು ನ್ಯಾಷನಲ್ ಟಿವಿಯ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಸರ್ ಹೇಗಿದ್ದೀರಾ ಸರ್? ಫೈನ್, ಚೆನ್ನಾಗಿದೆ ಸರ್. ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅದರಲ್ಲೂ ನೀವು ಬೇರೆ ಸಿಂಗರ್ ಇದ್ದೀರಾ, ನಿಮ್ಮ ಮಿಸ್ಸಸ್ ಅಂದರೆ ಮಾನಸ ಮ್ಯಾಮ್ ಕೂಡ ಸಿಂಗರು. ಒಂದೆರಡು ಲೈನ್ ಒಂದು ಹಾಡೋ ಮೂಲಕ ಸ್ಟಾರ್ಟ್ ಮಾಡಿಬಿಡೋಣ ಸರ್. ರಾಯರ ಆರಾಧಕನಾಗಿರೋದ್ರಿಂದ ಒಂದು 2 ಸಾಲು ರಾಯರದು. ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ, ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ, ಸ್ಮರಣೆ ಮಾತ್ರದೊಳು ಕ್ಲೇಶ ಕಳೆದು ಸತ್ಕತಿಯ ಕೊಡುವ ನಮ್ಮ, ವಾರ ಬಂತಮ್ಮ ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ಸರ್, ಅಂದರೆ ಈ ಸಾಂಗ್ ಕೇಳಿದಾಗ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವ್ರು ನೆನಪಾಗ್ತಾರೆ. ಸೊ ನೀವು ಅವ್ರ ನೆನಪನ್ನು ತಟ್ಟಂತ ನಮ್ಮ ಮನಸ್ಸಿಗೆ ತಂದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಳಬೇಕು ಅಂದರೆ ನಾ ಅಣ್ಣವ್ರ ಭಕ್ತ, ಹಾಗಾಗಿ ಅದು ಅವರಿಂದ ನೋಡಿ ಕಲಿತು ತುಂಬ ಅವ್ರು ನೋಡಿ ಹಾಡಲು, ಸಂಗೀತದಲ್ಲೂ, ಅಭಿನಯದಲ್ಲೂ ಎಲ್ಲದರಲ್ಲೂ ಇದ್ದಾರೆ. ಹಾಗಾಗಿ ನಮ್ಮ ಕಾಲಘಟ್ಟದಲ್ಲಿ ಈ 80ನೇ ದಶಕದಲ್ಲಿ ನಾವು ಹುಟ್ಟಿದ ಮೇಲೆ ಹೆಚ್ಚಾಗಿ ನೋಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ, ಶಂಕರ್ ನಾಗ್ ಅವ್ರನ್ನ, ಅನಂತ್ ನಾಗ್, ಅಂಬರೀಷ್ ಅವ್ರನ್ನ. ಸೊ ಅವರಲ್ಲಿದ್ದಂಥ ಒಂದು ಅದ್ಭುತವಾದ ಪ್ರತಿಭೆ ಏನಿತ್ತು ಅದನ್ನು ನಾವು ನೋಡಿ ನಮ್ಗೆ ಸ್ಫೂರ್ತಿ ಅಷ್ಟೇ ಅದು. ಸರ್, ಇವಾಗ ನಿಮ್ಮ ಜರ್ನಿ ಆರ್ಕೆಸ್ಟ್ರಾ ಟು ಸೀರಿಯಲ್ ಹೇಗೆ ಸ್ಟಾರ್ಟ್ ಆಯಿತು? ಕಾಲೇಜ್ ಡೇಸಲ್ಲೆಲ್ಲ ಹೇಗಿದ್ರಿ ನೀವು? ಅದ್ರ ಬಗ್ಗೆ ಹೇಳೋದಾದರೆ. ಕಲೆ ವಿಷಯದಲ್ಲಿ ಅಂತ ಬಂದಾಗ ನಾನು ಓದಿದ್ದು BL ಸ್ಕೂಲ್. ನಮ್ಮ ತಂದೆ BL ಎಂಪ್ಲಾಯ್ ಆಗಿದ್ರು. ಅವಾಗೆಲ್ಲ ಜಗ್ಗೇಶ್ ಅವರು ಟ್ರೆಂಡ್. ಆ್ಯಕ್ಚುಲಿ ಜಗ್ಗೇಶ್ ಅವ್ರದ್ದು ಸಿಕ್ಕಾಪಟ್ಟೆ ಟ್ರೆಂಡ್ ಇತ್ತು. ಅವ್ರಿಗೆ ಗೊತ್ತಲ್ಲ, ಅವ್ರದ್ದು ಕಾಮಿಡಿ ಟ್ರೆಂಡ್ ಇತ್ತು. ಅದೇ ಕಲಿಯೋದು, ಅದೇ ಥರ ಹೇರ್ ಸ್ಟೈಲು, ಶೂಸ್ ಹಾಕ್ಕೊಂಡು ಸ್ಕೂಲ್ಗಳಿಗೆ ಹೋಗೋದು, ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದೆ. ಹುಡುಗಿರ ಹತ್ರ ಎಲ್ಲ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದೆ. ಹುಡುಗರು ಹಂಗೆ ನಂಗೆ ಸಾಥ್ ಕೊಡೋರು, ಆ ಥರ ಇತ್ತು. ಅದಾದಮೇಲೆ ಏನು ಅಂತ ಅಂದ್ಕೊಳ್ಳೋ ಟೈಮ್ನಲ್ಲೇ ನನಗೆ ಅದೇ ಶಾಲೆಯಲ್ಲಿ ಓದೋ ಬಿಂದು ಅಂತ ಒಂದು ಹುಡುಗಿ ಇತ್ತು. ಅವ್ರದ್ದು ಆರ್ಕೆಸ್ಟ್ರಾ ಆಯಿತು, ಬ್ಲೂ ಸ್ಟಾರ್ ಆರ್ಕೆಸ್ಟ್ರಾ ಅಂತ. ಶಿ ವಾಸ್ ಅ ಸಿಂಗರ್ ಆ್ಯಕ್ಚುಲಿ. ಸೊ ನನ್ನ ಪ್ರತಿಭೆ ನೋಡಿ ಮೊದಲು ವೇದಿಕೆ ಹಚ್ಚಿದ್ದು ಆಕೆನೆ. ಒಂದೇ ಒಂದು ಅವಕಾಶ ಸಿಕ್ತು. ಅದು ಅವತ್ತಿನ ಕಾಲದ ಆರ್ಕೆಸ್ಟ್ರಾ ಹೆಂಗಿತ್ತು ಅಂದರೆ ಒಂದು 1000 ಜನ ಬಂದು ಸೇರ್ಕೊಳ್ಳೋರು.
ಆರ್ಕೆಸ್ಟ್ರಾ ಸ್ಟಾರ್ಟ್ ಅವ್ರಿಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಳೋರು. ಅವರು ಒಳ್ಳೆ ಹೀರೋಗಳ ಥರ ಟ್ರೀಟ್ ಮಾಡೋರು ಆರ್ಟಿಸ್ಟ್ಗಳನ್ನ. ಆ ಜನ ಎಲ್ಲ ನೋಡಿ, ಓ ನಮಗೂ ಒಂದು ಹಾರ ಬಿದ್ದರೆ ಒಂದು ಟಿಪ್ಸ್ ಬಿದ್ದರೆ ಏನು ನಾವು ಎಲ್ಲೋ ಹೋಗ್ಬಿಡ್ತಾ ಇದ್ವಿ, ಆ ಥರ ದಿನಗಳದು ಆ್ಯಕ್ಚುಲಿ. ಅದು ಒಂದು ಅವಕಾಶ. ಅದಾದಮೇಲೆ ನನಗೆ ಮತ್ತೆ ಅಲ್ಲಿ ಹೋಗೋದಕ್ಕಾಗಲಿಲ್ಲ. ಮತ್ತೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಒಂದು ಗೊತ್ತಿರಲಿಲ್ಲ. ನನಗೆ ಯಾರು ಗೈಡ್ ಮಾಡೋರು ಇರಲಿಲ್ಲ, ಏನೂ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಅವಾಗ ಜಿ ವಿ ಅತ್ರಿ ಅವರು ಯಾವುದೋ ಒಂದು ಬಸವನಗುಡಿಯಲ್ಲಿ ಅವ್ರದ್ದು ಕ್ಲಾಸ್ ಇತ್ತು. ಸೊ ಅಲ್ಲೋಗಿ ಜಿ ವಿ ಅತ್ರಿ ಅವ್ರು ಕೇಳ್ಕೊಂಡಾಗ ಅವರು ಮೊದಲೇ ಎಲ್ಲ ಸಂಗೀತ ಎಲ್ಲ ಹೇಳ್ಕೊಡ್ತಿರ್ಲಿಲ್ಲ. ಮೊದಲು ಬಹಳ ಶಿಸ್ತು ಆ್ಯಕ್ಚುಲಿ. ಅವರು ಪಲ್ಲವಿ ಆರ್ಕೆಸ್ಟ್ರಾ ಅಂತ ಒಂದು ವಾದ್ಯಗೋಷ್ಠಿ ಇತ್ತು. ಅಲ್ಲಿ ಹೋದಾಗ ನಾನು ಅವ್ರು ಕೇಳಿಕೊಂಡು ಅವಕಾಶ ಅವರು ಕರೆಸ್ಕೊಂಡ್ರು. ನಾನು ಮಿಮಿಕ್ರಿ ಆರ್ಟಿಸ್ಟ್ ಅಂದಾಗ ಅವ್ರ ಮುಂದೆ ಎಲ್ಲ ಮಿಮಿಕ್ರಿ ಮಾಡಿ ಎಲ್ಲ ಮಾಡಿದೆ. ಯಾಕಂದರೆ ಮಿಮಿಕ್ರಿ ಕಲಿಯೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ, ಬಹುಶಃ ಒಂದು ಅಣುಕು ಕಲೆಯನ್ನು ಒಂದು ದೊಡ್ಡ ಪ್ರಸಿದ್ಧಿ ಮಾಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ಅದು ಮಿಮಿಕ್ರಿ ದಯಾನಂದ್ ಅವರು, ಮಿಮಿಕ್ರಿ ರಾಜಗೋಪಾಲ್. ಸೊ ಎಲ್ಲ ಮಿಮಿಕ್ರಿ ಕಲಾವಿದರುಗಳಿಗೆ ಅವರೇ ಗುರುಗಳು. ಸೊ ಅವ್ರು ನೋಡೇ ಸಿಂಗರ್ಸ್ ಎಲ್ಲರೂ ಇರ್ತಾರೆ, ಅದ್ರ ಮಧ್ಯೆ ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಇದ್ದಾಗ ಏನೋ ಒಂದು ಕ್ರಿಯೇಟಿವಿಟಿ ಇದೆಯಲ್ಲ, ಜನ ಏನೋ ಅಟ್ರಾಕ್ಟ್ ಆಗ್ತಾರಲ್ಲ. ಸೊ ಅದನ್ನು ನೋಡಿ ನಾವು ಕಲ್ತಿದ್ದು. ಆಮೇಲೆ ನಮ್ಮ ಏರಿಯಲ್ಲಿ ದಸರಾ ಫಂಕ್ಷನ್ ಇತ್ತು. ಜೆ ಸಿ ನಗರಲ್ಲಿ ಒಂದು 9 ದಿನಗಳ ಕಾಲ ಆರ್ಕೆಸ್ಟ್ರಾ ಆಗುತ್ತೆ, 9 ಆರ್ಕೆಸ್ಟ್ರಾ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಒಂದು ಸಲ ನಮ್ಮ ನಾನು ಒಂದು 8 ವರ್ಷ 9 ವರ್ಷ ನನಗೆ ಅವಾಗ ಇವ್ರು ಬಂದಿದ್ದರು, ಯಾರು ಶಂಕರ್ನಾಗು ಅನಂತ್ನಾಗ್ ಅವರು ಗೆಸ್ಟಾಗಿ ಬಂದಿದ್ದರು. ಅವರು ಅವಾಗ ರಾಮಕೃಷ್ಣ ಹೆಗಡೆ ಅವ್ರ ಪಕ್ಷದಲ್ಲಿದ್ದರು, ಜನತಾ ಪಕ್ಷ ಅಲ್ಲ, ಅವ್ರು ಗೆಸ್ಟಾಗಿ ಬಂದಿದ್ದರು. ಅದೇನೋ ಗೊತ್ತಿಲ್ಲ, ಕಾಕತಾಳೀಯ ಗೊತ್ತಿಲ್ಲ. ಅವ್ರಿಗೆಲ್ಲ ಹೀರೋಗಳಿಗೆ ಹಾರ ಹಾಕಿದ್ರೆ ಬಿಸಾಕ್ತಾರಲ್ಲ, ಅಪ್ಪಿ ತಪ್ಪಿ ನನಗೆ ಶಂಕರ್ನಾಗ್ ಹಾರ ಬಂದು ಬಿತ್ತು. ಅದು ಬಿದ್ದ ತಕ್ಷಣ ನೀವು ನಂಬಲ್ಲ, ಅಷ್ಟು ಸುಗಂಧರಾಜ್ ಹಾರ ಅದನ್ನು ಟಿಫನ್ ಬಾಕ್ಸಲ್ಲಿ ತುಂಬ ದಿವಸ ಇಟ್ಕೊಂಡಿದ್ದೆ. ಅದು ಫಂಗಸ್ ಆಗಿ ಏನೇನೋ ಆಗ್ಬಿಟ್ಟಿತ್ತು. ತುಂಬ ದಿವಸ ಭದ್ರವಾಗಿ ಇಟ್ಕೊಂಡಿದ್ದೆ. ನಾನು ಅಲ್ಲ ಆ್ಯಕ್ಚುಲಿ ಮಿಮಿಕ್ರಿ ಆರ್ಟಿಸ್ಟ್ ದಯಾನಂದ್ ಅವ್ರನ್ನೂ ನೋಡಿದೆ. ಅವತ್ತು ನನಗೆ ಅದಾಯಿತು. ಅವಾಗ ನಾನು ಮೊದಲು ಕಲಿತು ಪ್ರಾರಂಭ ಮಾಡಿದ ಧ್ವನಿನೇ ಶಂಕರ್ನಾಗ್ ಅವರು. ಶಂಕರ್ನಾಗ್ ಅವ್ರ ಧ್ವನಿನೇ ಮೊದಲು ಮಿಮಿಕ್ರಿ ಕಲಾವಿದನಾಗ ನಾನು ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಸರಿ, ಒಂದೇ ಧ್ವನಿ ಮಾಡಿದ್ರೆ ಏನೋ ಪ್ರಯೋಜನ ಇರಲ್ಲ, ಬೇರೆ ಬೇರೆ ಥರ ಧ್ವನಿಗಳು ಮಾಡಿದಾಗಲೇ ಅದಕ್ಕೆ ಒಂದು ಬೆಲೆ ಸಿಗೋದು. ನಮ್ಮದೇ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೋಬೇಕು ಸ್ಟೇಜ್ಗಳಲ್ಲಾದರೆ. ಅವಾಗ ಒಬ್ಬೊಬ್ಬರದೇ ಕಲ್ತ್ಕೊಂಡು ಒಂದು 15-20 ಜನರ ಧ್ವನಿಗಳನ್ನು ಮಾಡೋ ಒಂದು ಪ್ರಯತ್ನದಲ್ಲಿ ಹಾಗೆ ಇದೆ. ಅದಕ್ಕೊಂದು ವೇದಿಕೆ ಬೇಕಾಗಿತ್ತು. ಸೊ ಅತ್ರಿ ಅವ್ರ ವೇದಿಕೆಯಲ್ಲಿ ಯಾವಾಗಲೂ ಅವಕಾಶ ಸಿಗ್ತಾ ಇರಲಿಲ್ಲ. ಅಲ್ಲಿ ದೊಡ್ಡ ತಬ್ಲಾ ನಾಣಿಯವರು ನಾವೆಲ್ಲ ಒಟ್ಟಿಗೆ ಇದ್ದಿದ್ದು. ತಬ್ಲಾ ನಾಣಿಯವರು ಅದೇ ಆರ್ಕೆಸ್ಟ್ರಲ್ಲಿ ಇದ್ದಿದ್ದು, ತಬ್ಲಾ. ಆಮೇಲೆ ಗಣೇಶ್ ಪ್ರಸಾದ್ ಅವರು ಕ್ರಿಕೆಟ್ ಕಾಮೆಂಟ್ರಿ ಹೇಳ್ತಾರೆ, ಅವ್ರು ರಾಜ್ಕುಮಾರ್ ವಾಯ್ಸ್ ಮಾಡೋರು. ಸೊ ಇವ್ರುಗಳ ಮಧ್ಯೆ ನಮಗೆ ಅವಕಾಶ ಸಿಕ್ಕಿದಾಗೆ. ಸೊ ಈ ಥರ ಇದ್ದಿದ್ದು. ನನಗೆ ಹೆಚ್ಚು ಪ್ರೋತ್ಸಾಹ ಪಲ್ಲವಿ ಮ್ಯೂಸಿಕ್ ಟ್ರೂಪ್ನಲ್ಲಿ ನಾಗರಾಜ್ ಅಂತ ಓನರು. ಅಲ್ಲಿ ನಮ್ಮ ಹುಡುಗರ ಟೀಮ್ ಇತ್ತು. ನಾವೇನಂದರೆ ಇನ್ಸ್ಟ್ರೂಮೆಂಟ್ ಎಲ್ಲ ಜೋಡಿಸ್ಬಿಟ್ಟು ನೀಟಾಗಿ ರೆಡಿಯಾಗಿ ಇನ್ಸ್ಟ್ರೂಮೆಂಟ್ ಮೇಲೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡೋದು ಅದೆಲ್ಲ ಇತ್ತು. ಅದರಲ್ಲಿ ಸೋಮು ಅಂತ ನನ್ನ ಫ್ರೆಂಡು. ಸೊ ಅವನು ತುಂಬ ಪ್ರೋತ್ಸಾಹ ಕೊಟ್ಟ. ನಾನು ಕೆಲವು ಸರಿ ಬೇಜಾರಾಗಿಬಿಡ್ತಾ ಇದ್ದೆ, ಏನು ಅವಕಾಶ ಸಿಕ್ಕಿಲ್ಲ ಇವತ್ತು, ಸುಮ್ಮನೆ ಆಗೋಯ್ತು, ಈ ಥರ ಎಲ್ಲ ಇತ್ತು. ಇದೆಲ್ಲ ಇದ್ದಾಗ ಅವನು ಪ್ರೋತ್ಸಾಹ ಕೊಟ್ಟು ಒಬ್ಬ ಸಿಂಗರ್ ಆದೆ. ಇನ್ನೂ ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡೋದಕ್ಕೆ ಅದೇ ವಾದ್ಯಗೋಷ್ಠಿಯಲ್ಲಿ ನಾನೇ ಆ್ಯಂಕರ್ ಆದೆ, ನಾನೇ ಮಿಮಿಕ್ರಿ ಆರ್ಟಿಸ್ಟ್ ಆದೆ, ನಾನೇ ಸಿಂಗರು ಆದೆ, ಎಲ್ಲ ಆದೆ. ಸೊ ವಿ ಹ್ಯಾವ್ ಟು ವೇಟ್ ಫಾರ್ ಆಪರ್ಚುನಿಟಿ. ಸೊ ಅದು ನನಗೆ ಸಿಕ್ತು. ಸೊ ಅದನ್ನು ಸದ್ಬಳಕೆ ಮಾಡಿಕೊಂಡು ಸೊ ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟ್ರು ಮೈಸೂರು ಮೋಹನ್ ಅವರು ಅಂತ ಇದ್ದರು. ಸೊ ಅವ್ರ ಆರ್ಕೆಸ್ಟ್ರಲ್ಲಿ ಸೇರಿಕೊಂಡೆ. ಆಮೇಲೆ ತದನಂತರ ಅಲ್ಲಿ ಜೊತೆಲಿದ್ದವರು ಅನೂಪ್ ಸೀಳಿನ್, ಇವತ್ತು ಮ್ಯೂಸಿಕ್ ಡೈರೆಕ್ಟ್ರು ಅನೂಪ್ ಸೀಳಿನು, ಮತ್ತು ಚೇತನ್ ಸೋಸ್ಕಾ ಸಿಂಗರು, ಅವರು ಅದೇ ಆರ್ಕೆಸ್ಟ್ರಲ್ಲಿ ನಾವು ಇದ್ದಿದ್ದು. ಆಮೇಲೆ ವೆಂಕಟ್ ನಾರಾಯಣ್ ಅಂತ, ಗಣೇಶ್ ಅಂತ ಮ್ಯೂಸಿಕ್ ಡೈರೆಕ್ಟರ್, ಕಲಾಸಿಪಾಳ್ಯಗೆಲ್ಲ ಮ್ಯೂಸಿಕ್ ಮಾಡಿದರು. ಅವರೆಲ್ಲ ನಾವೆಲ್ಲ ಅಲ್ಲಿ ಇದ್ದಿದ್ದು. ಸೊ ಅಲ್ಲಿಂದ ಹಂಗೆ ಜರ್ನಿ ಶುರು ಆಯಿತು. ಈಗ ಮಿಮಿಕ್ರಿ ಅಂದರೆ ಪಬ್ಲಿಕ್ ಪ್ರೋಗ್ರಾಮ್ ಇದ್ದರೆ ಮಾತ್ರ. ಆಮೇಲೆ ಖಾಲಿ ಕೂತಿರ್ತೀವಿ. ಮದುವೆ ಮನೆಗಳೇ ಜಾಸ್ತಿ ಇದ್ದಿದ್ದು. ಮದುವೆ ಮನೆಗಳಿದ್ದಾಗ ನಾನು ಸುಮ್ಮನೆ ಖಾಲಿ ಕೂತ್ಕೋತಾ ಇದ್ನಲ್ಲ. ಸೊ ಹಾಡುಗಳು ಕಲಿಬೇಕು ಅಂತ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿಕೊಂಡು 1-2 ಹಾಡುಗಳು ಹಾಗೆ ಹಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಮದುವೆ ಮನೆ ಪ್ರೋಗ್ರಾಮ್ಗಳಿಗೂ ನಮ್ಗೆ ಕೊಡ್ತಾ ಇದ್ದಿದ್ದು 100 ರೂಪಾಯಿ, 175 ರೂಪಾಯಿ ಕೊಡ್ತಾ. ಅವಾಗೆಲ್ಲ ಬಸ್ಸೆಲ್ಲ ನಿಮಗೆ 1 ಮುಕ್ಕಾಲು 2 ರೂಪಾಯಿ ಇತ್ತು. ಸೊ ಹೇಗೋ ನಡೀತಾ ಇತ್ತು. ಸೊ ಹೀಗೆ ಬೆಳ್ಕೊಂಡು ಬಂದು ಇನ್ನೂ ಏನಾದರೂ ಮಾಡಬೇಕು, ಎಲ್ಲಿ ಹೋಗೋದು ಹುಡ್ಕೋದು ಅಂತ ಹೇಳಿದಾಗ ಹಾಗೆ ಸೀರಿಯಲ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಯಾರಿಗೋ ಕೇಳ್ಕೊಂಡು ಹೋದಾಗ ನನಗೆ ಮೊದಲು ಸೀರಿಯಲ್ ಅವಕಾಶ ಸಿಕ್ಕಿದ್ದು ಉದಯ ಟಿ ವಿಯಲ್ಲಿ. ಶ್ವೇತಾ ಚೆಂಗಪ್ಪ ಅವರು ನಾಯಕಿಯಾಗಿ ಅಭಿನಯಿಸಿದ್ದು ಸುಮತಿ ಅಂತ ಸೀರಿಯಲ್. ಆ ಸೀರಿಯಲಲ್ಲಿ TN ನಾಗೇಶ್ ನಿರ್ದೇಶನ ಮಾಡಿದ್ದು. ಅವರು ಆ ಸೀರಿಯಲ್ನಲ್ಲಿ ಒಂದು ಸಣ್ಣ ಪಾತ್ರ, ಯಾವುದಪ್ಪ ಅಂದರೆ P1 ಪಾತ್ರ. ನನ್ನ ಸ್ಟೇಜಲ್ಲಿ ಮಿಮಿಕ್ರಿ ಮಾಡೋದು, ಆ್ಯಕ್ಟಿವಿಟೀಸು, ಡ್ರಾಮಾ ಮಾಡೋದು ಎಲ್ಲ ಮಾಡೋದು ನೋಡಿ ಬರೀ P1 ಪಾತ್ರ. 6 ತಿಂಗಳು ಬರೀ P1 ಪಾತ್ರ ಮಾಡಿದ್ದೀನಿ. ಬೆಳಗ್ಗೆ ಹೋದರೆ ಏನಾದರೂ ಒಂದು ಸೀನ್ ಇದ್ದರೆ ಒಂದು ಟೀ ಕೊಡೋದು, ಒಂದು ಫೈಲ್ ಕೊಡೋದು, ಇಷ್ಟೇ, ನಮಸ್ಕಾರ ಮಾಡೋದು, ಇಷ್ಟೇ ಇತ್ತು. ಇಷ್ಟರಲ್ಲೇ ಎಲ್ಲ ಆಯಿತು. ಮತ್ತು ಕೆಲವು ನನ್ನ ಫ್ರೆಂಡ್ಸ್ಗಳೆಲ್ಲ ಬೈಯೋರು, ನೀನು ಹಿಂಗೆಲ್ಲ ಇಟ್ಕೊಂಡು ಬರೀ ಟೀ ಕಾಫಿ ಕೊಡೋದು ಮಾತ್ರ ಮಾಡ್ತಿದ್ದಿ ಅಂತ.
ಆಮೇಲೆ ಅದು ನಮ್ಮ ಡೈರೆಕ್ಟರ್ ನಾಗೇಶ್ ಅವ್ರಿಗೆ ಅನ್ನಿಸ್ತು, TN ನಾಗೇಶ್ ಅವ್ರಿಗೆ, ಓ ಇಲ್ಲ ಇವ ಪ್ರತಿಭೆ ಇರಬೇಕು. ನನಗೂ ಪರೀಕ್ಷೆ ಮಾಡಿದ್ರು, ನಮಗೆ ಎಷ್ಟೇ ಸಹನೆ, ಚಿತ್ರರಂಗದಲ್ಲಿ ಬೆಳಿಬೇಕು ಅಂದರೆ ನಿಮಗೆ ತ್ಯಾಗದ ಮನೋಭಾವ ಇರಬೇಕು, ಸಹನೆ, ತಾಳ್ಮೆ ಎಲ್ಲ ಇರಬೇಕು. ಅದಿದ್ದರೆ ಮಾತ್ರ ಒಂದು ಮೆಟ್ಲು ಹತ್ತೋದಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಅವ್ರು ಏನು ಮಾಡಿದ್ರು, ಸರಿ ನೀನು ಸ್ಟಾಪ್ ಮಾಡಿದ್ದು, ನಿನಗೊಂದು ಮುಂದೆ ಒಂದು ಒಳ್ಳೆ ಅವಕಾಶ ಬಂದಾಗ ಹೇಳ್ತೀನಿ ಅಂದರು. ಸೊ ಅವರೇ ನನಗೆ ಚಂದನ ವಾಹಿನಿ ದೂರದರ್ಶನದಲ್ಲಿ ಕುಂತಿ ಅನ್ನೋ ಒಂದು ಪಾತ್ರಕ್ಕೆ ಬೇರೆ ನಾಯಕರು ಒಬ್ಬರು ಮಾಡ್ತಿದ್ರು. ಸೊ ಅವ್ರು ಬಿಟ್ಟರು ಅಂತ ನನಗೆ ಆ ಪಾತ್ರಕ್ಕೆ ಹಾಕಿದ್ರು. ಅಲ್ಲಿ ಹುಲಿ ಚಂದ್ರಶೇಖರ್, ಅವ್ರು ಹುಲಿ ಚಂದ್ರಶೇಖರ್ ಅಂದ್ರೆ ಹುಲಿ ಥರನೇ ಇರೋರು. ಅವ್ರು ನೋಡಿದ್ರೇ ಭಯ ಆಗೋದು. ಒಂದೊಂದು ಡೈಲಾಗು ಒದ್ದಾಡ್ತಿದ್ದೆ. ಹೆಂಗೋ ಕಷ್ಟಪಟ್ಟು ಅವ್ರ ಹತ್ರ ಪಳಗದ ಮೇಲೆ ಅದೇ ಆ ಸೀರಿಯಲ್ ನಿರ್ಮಾಪಕರು ಬಂದು ನಮ್ಮ ಕ್ರೇಜಿ ಕರ್ನಲ್ ರಾಜೇಶ್ ಅಂತ ಹೇಳಿ, ಅವರು ರಮೇಶ್ ಭಟ್ ಅವರು ಕ್ರೇಜಿ ಕರ್ನಲ್ ಸೀರಿಯಲ್ ಮಾಡ್ತಿದ್ರು, ಅವರೇ ಇದಕ್ಕೆ ಪ್ರೊಡ್ಯೂಸರ್. ಅಲ್ಲಿಂದ ಮತ್ತೆ ಇನ್ನೊಂದು ಸೀರಿಯಲ್ಗೆ ಅಪಾಯಿಂಟ್ ಮಾಡಿದ್ರು ನಾನು, ಯಾವುದು ಅಪರಂಜಿ ಅಂತ. ಅಪರಂಜಿಯಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ, ಆವಾಗ ದೊಡ್ಡ ದೊಡ್ಡ ಕಲಾವಿದರುಗಳು ಗುರುದತ್ತು, ಅಜಿತ್ ಅಂತ ಹೇಳಿ ಇವ್ರುಗಳ ಮಧ್ಯೆ ಎಲ್ಲ. ಸೊ ಅದು ರವಿ ಅಂತಿದ್ರು, ಅವರು ಡೈರೆಕ್ಷನ್ ಮಾಡಿದ್ದದು ಅಪರಂಜಿಯಲ್ಲಿ. ಸೊ ಅವರೆಲ್ಲ ಪ್ರೋತ್ಸಾಹ, ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಯೂನಿಟ್ ಅವರು ನನ್ನ ಯಾವತ್ತೂ ಸೋಲಕ್ಕೆ ಬಿಡ್ತಿರ್ಲಿಲ್ಲ. ಕ್ಯಾಮ್ರಾಮನ್ ಮಂಜು ಅಂತ ಇದ್ದರು, ಆ ಯೂನಿಟ್ ಹುಡುಗರು. ನನಗೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಖಂಡಿತವಾಗೂ ಡೈರೆಕ್ಟರ್ ಬೈತಾರೆ, ಬೈಸ್ಕೊಳ್ಳೋದು ಯಾವ ಕೆಲಸನ ಅವರು ನನಗೆ ಎನ್ಕರೇಜ್ ಮಾಡೋರು. ಸೊ ಅದು ಮಾಡಿ ಸೀರಿಯಲ್ ಅಲ್ಲಿವರೆಗೂ ಮಾಡಿದೆ. ಆಮೇಲೆ ನಾಗೇಶ್ ಅವರೇ ಮಹಾಭಾರತ ಧಾರಾವಾಹಿ ಬರ್ತಾಯಿತ್ತು, ಕನ್ನಡದ ಅವತರಣೆಯಲ್ಲಿ ಬರ್ತಾ, ಹಿಂದಿ ಅದು, ಕನ್ನಡ ಡಬ್ ಆಗಿತ್ತು. ಸೊ ಆ ಪಾತ್ರಕ್ಕೆ ನನಗೆ ನಾಗೇಶ್ ಅವರು ದ್ರೌಪದಿ ಅವರ ಅಣ್ಣ ಮತ್ತು ತಂದೆ ದೃಪದ ದುಷ್ಟದ್ಯುಮ್ನ ಇಬ್ಬರಿಗೂ 2 ಪಾತ್ರಕ್ಕೂ ಧ್ವನಿ ಕೊಡುವಂಥ ಅವಕಾಶ ಕೊಟ್ಟರು. ಸೊ ಡಬ್ಬಿಂಗ್ ಮಾಡಿದೆ. ಕೆಲವು ಸಣ್ಣ ಪುಟ್ಟ ಡಬ್ಬಿಂಗ್ಗಳೆಲ್ಲ ಮಾಡ್ತಿದ್ದೆ. ಅದೊಂದು ಒಂದು 25-30 ಫಿಲ್ಮ್ಗಳಿಗೆ ಡಬ್ಬಿಂಗ್ ಆರ್ಟಿಸ್ಟಾಗಿ ಕೆಲಸ ಮಾಡಿದೆ. ಸೊ ಅದು ಮಾಡ್ತಾ ಇದ್ದಾಗ ಈ ನಮ್ಮನೇಲಿ ಎಲ್ಲರೂ ಆರ್ಟಿಸ್ಟೇ. ನಮ್ಮನೇಲಿ ಪ್ರತಿಯೊಬ್ಬರು ಆರ್ಟಿಸ್ಟು. ನಮ್ಮ ಮಾವ ಈಸ್ ಅ ಸ್ಟೇಟ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಶಂಕನಾಥ ಅರವಿಂದ್. ಅಪ್ಪು ಅವರು ನಮ್ಮ ಇಡೀ ಕುಟುಂಬಕ್ಕೆ ಭಾಳ ಕ್ಲೋಸು. ಅಪ್ಪು ಅವ್ರಿಗೆ ನಾವು ಯಾವತ್ತೂ ಚಿರಋಣಿಗೆ ಯಾಕಿರ್ತೀವಿ ಅಂತ ಹೇಳಿದ್ರೆ, ನನ್ನ ಮಗಳ ಹೆಸರಲ್ಲಿ ಲೇಖಾ ಆಡಿಯೋ ಅಂತ ಮಾಡಿದ್ವಿ. ಅದನ್ನು ಬಿಡುಗಡೆ ಮಾಡಿಕೊಟ್ಟಿದ್ದು ಅಪ್ಪು ಅವರು, ಆಶೀರ್ವಾದ ಮಾಡಿದ್ದು ಅಪ್ಪು ಅವರು, ನಮ್ಮ ಜೊತೆ ಸಮಯ ಕಳೆದಿದ್ದು ಅಪ್ಪು ಅವರು. ಸೊ ಅವರು ಯಾವತ್ತೂ ಪರಮಾತ್ಮನೇ ಆ ವಿಷಯದಲ್ಲಿ. ಒಂದು ಚೂರು ಬೇಜಾರು ಮಾಡ್ಕೊಳ್ಳದೆ ನಮಗೆ ಬಂದು ಪ್ರೋತ್ಸಾಹ ಕೊಟ್ಟರು. ಇನ್ನು ಅವರೇ ಮಾನಸ ಹೊಳ್ಳೆವ್ರಿಗೂ ಇನ್ನು ನನ್ನ ವೈಫು, ಅವರು ನನಗಿಂತ ದೊಡ್ಡ ಸಾಧನೆ ಮಾಡೋರು ಲೆಕ್ಕದಲ್ಲಿ. ಆ ಮನೇಲಿ ಲೆಕ್ಕ ನಂದೇ ಕಮ್ಮಿ ಸಾಧನೆ, ಅವರು ತುಂಬ ದೊಡ್ಡ ಸಾಧನೆ ಮಾಡಿದವರು. 500 ಫಿಲಿಮ್ಗೆ ಹಾಡಿದ್ದಾರೆ. ಆಮೇಲೆ ಇಡೀ ದಕ್ಷಿಣ ಭಾರತದಲ್ಲಿ ಶಿ ಈಸ್ ಅ ಫಸ್ಟ್ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಟು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಮಾಡೋದಕ್ಕೆ. ಯಾಕೆಂದರೆ ರೆಕಾರ್ಡಿಂಗ್ ಯಾರೂ ಮಾಡಲ್ಲ, ನಿಮಗೆ ಮ್ಯೂಸಿಕ್ ಡೈರೆಕ್ಷನ್ ಆಗುತ್ತೆ. ಇಡೀ 2 ಗಂಟೆ ಚಿತ್ರಕ್ಕೆ ಪ್ರತಿ ಪಾತ್ರಕ್ಕೂ ಸನ್ನಿವೇಶಕ್ಕೂ ಹಿನ್ನೆಲೆ ಸಂಗೀತ ಮಾಡೋದು ಭಾಳ ದೊಡ್ಡದು. ಸೊ ಅದನ್ನು ಅವ್ರು ಮಾಡ್ತಾರೆ. ಇನ್ನು ನನ್ನ ಬಾಮೈದ ಅವ್ನು ರಿದಮ್ ಪ್ಲೇಯರ್, ಅವರೆಲ್ಲ ಫಾರಿನ್ಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಇಲ್ಲಿ ಇರೋದೇ ಕಮ್ಮಿ. ಎಲ್ಲ ನನ್ನ ನಾದ್ನಿ ಶಿ ಈಸ್ ಅ ಪ್ಲೇಬ್ಯಾಕ್ ಸಿಂಗರು ಪ್ಲಸ್ ಗಿಟಾರಿಸ್ಟು, ಬೇಸ್ ಗಿಟಾರಿಸ್ಟು. ನಮ್ಮ ಅತ್ತೆ ಅವರು ಪ್ಲೇಬ್ಯಾಕ್ ಸಿಂಗರು. ಸೊ ಇವ್ರುಗಳ ಮಧ್ಯೆ ನಾನೇನಾದರೂ ಮಾಡಬೇಕಲ್ಲ. ನನ್ನ ಮಗಳು ಪ್ರಶ್ನೆ ಕೇಳ್ತಾರೆ, ಅಪ್ಪ ನೀನೇನು ಮಾಡ್ತಿದ್ಯಾ ಅಂತ. ಸೊ ನನಗಿರೋ ಅವಕಾಶಗಳು ಕಮ್ಮಿ. ಈ ಅವಕಾಶಗಳು ಕಮ್ಮಿ ಇದ್ದಾಗ ಸೊ ನಾನು ಆಮೇಲೆ ಸೀರಿಯಲ್ಗಳಲ್ಲಿ ಮಾಡೋ ಆಸಕ್ತಿನೂ ಸ್ವಲ್ಪ ಕಮ್ಮಿ ಆಯಿತು. ಕೆಲವು ವಾತಾವರಣ ಇರುತ್ತೆ, ಕೆಲವು ಸಂದರ್ಭಗಳಿರುತ್ತೆ, ನಮಗೆ ಅಷ್ಟು ಪ್ರೋತ್ಸಾಹ ಸಿಕ್ಕಿರಲ್ಲ. ಸೊ ಇದು ಬಿಟ್ಟು ಏನಾದರೂ ಮಾಡಬೇಕಂದ್ರೆ ರಿಯಲ್ ಲೈಫಲ್ಲಿ ಹೀರೋ ಆಗಿಬಿಡ್ಬೇಕಪ್ಪ. ಏನಾದರೂ ಮಾಡಿದ್ರೆ ರಿಯಲ್ ಲೈಫಲ್ಲಿ ಹೀರೋ ಆಗಬೇಕು. ರಿಯಲ್ ಲೈಫಲ್ಲಿ ಏನು ನಾವು ಫೈಟ್ ಮಾಡೋಂಗಿಲ್ಲ, ಏನಿಲ್ಲ. ಬದುಕಿರೋವರೆಗೂ ಮನುಷ್ಯನಾಗಿ ಹುಟ್ಟಿದ ಮೇಲೆ ಬರೀ ಒಳ್ಳೇದು ಮಾಡ್ತಾ ಹೋದರೆ ಕೆಲವ್ರಿಗೆ ನೀವು ಹೀರೋ ಆಗೇ ಉಳ್ಕೊಂಡಿರ್ತೀರಿ. ನೀವು ಸ್ಕ್ರೀನ್ ಮೇಲೆ ಹೀರೋ ಆಗದೆ ಇರ್ಬೋದು, 1000 ಜನಕ್ಕೆ ಹೀರೋ ಆಗದೆ ಇರ್ಬೋದು, ಆದರೆ ನೀವು ಯಾರಿಗೆ ಒಳ್ಳೆ ಮನಸ್ಸಿಂದ ಸಹಾಯ ಮಾಡ್ತೀರಾ ಅವ್ರಿಗೆ ಯಾವತ್ತೂ ನೀವು ಹೀರೋ ಆಗಿರ್ತೀರ. ಹಾಗೆ ಶುರು ಆಗಿದ್ದು. ಹೀಗೆ ನಾನು ಸಾಫ್ಟ್ವೇರ್ ಕಂಪ್ನಿ ಆಕಾರ್ ಮ್ಯಾಕ್ಸ್ ಟೆಕ್ ಪ್ರೈವೇಟ್ ಲಿಮಿಟೆಡಲ್ಲಿ ಮಾಡೋದು. ಈ ಒಂದು ಸತಿ ಫ್ಲಡ್ ಆಯಿತು ಇದರಲ್ಲಿ ಉತ್ತರ ಕರ್ನಾಟಕ, ನಮ್ಮ ಸಿದ್ದರಾಮಯ್ಯ ಅವರ ಕ್ಷೇತ್ರ ಅದು. ಅವರು ಪ್ರತಿನಿಧಿಸುವಂಥ ಕ್ಷೇತ್ರ, ಅವರು MLA ಆಗಿದ್ದರು. ಫ್ಲಡ್ ಆಗಿತ್ತು. ಸೊ ನನಗೆ ಈ ಥರ ಏನೋ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದಿದ್ದೇ ಇರುತ್ತಲ್ಲ. ಸೊ ನಮ್ಮ ಆಕಾರ್ ಮ್ಯಾಕ್ಸ್ ಟೆಕ್ ಸ್ನೇಹ ರಾಕೇಶ್ ನನಗೆ ಫುಲ್ ಫ್ರೀಡಮ್. ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರಾಗಿ ಕೆಲಸ ಮಾಡ್ತಿರೋದು. ಸೊ ಆವಾಗ ಅಲ್ಲಿ ಸುಮಾರು ಒಂದು 1000 ಕುಟುಂಬಗಳು ಬೀದಿಗೆ ಬಂದುಬಿಡ್ತು. ಏನೂ ಇರಲಿಲ್ಲ, ಫ್ಲಡ್ ಬಂದು ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಅವ್ರಿಗೇನಾದರೂ ಒಂದು ಮಾಡಬೇಕು ಅಂದಾಗ ನನ್ನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಸ್ಟಾಫು ಎಲ್ಲ ಆಫೀಸ್ಗೆ ಬಂದರೆ ಮೇಕಪ್ ಮಾಡಿಕೊಂಡು ಒಳ್ಳೆ ಬೊಂಬೆಗಳ ಥರ ಬರೋರು. ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನೆಲ್ಲ ಬೀದಿಗೆ ಕರ್ಕೊಂಬಂದುಬಿಟ್ಟಿದ್ದೆ. ಏನಕ್ಕೆ ಕರ್ಕೊಂಬಂದೆ ಅಂದರೆ ಆ ಫ್ಲಡ್ ಆಗಿತ್ತಲ್ಲ, ಅವ್ರಿಗೆಲ್ಲರಿಗೂ ಒಂದು ಫಂಡ್ ರೈಸಿಂಗು ಮಾಡಿ ಆ ಫ್ಯಾಮಿಲಿಗೆ ಏನಾದರೂ ಮಾಡಬೇಕನ್ನೋದಿತ್ತು. ಸೊ ಅವಾಗೇನು ಮಾಡಿದ್ವಿ, ಬಾದಾಮಿ ಕ್ಷೇತ್ರದಲ್ಲಿ ಅವ್ರು ಇದ್ದಿದ್ದು. ಆವಾಗ ಆ ಕ್ಷೇತ್ರದ ಜನಕ್ಕೋಸ್ಕರ ನನಗೋಸ್ಕರ ಆ ಸ್ಟಾಫ್ ಫುಲ್ಲು ರೋಡು ನಾವು ಹೆಂಗಿದ್ರು ನಾನು ಸಿಂಗರು. ಸೊ ಮಾತಾಡ್ತಾ ಇದ್ದೆ ಜಾಸ್ತಿ.
ಸೊ ಒಂದು ಮೈಕೆಲ್ಲ ಕಟ್ಕೊಂಡು ಗಾಂಧಿ ಬಜಾರು, ಜಯನಗರ ಈ ಕಡೆ ಎಲ್ಲ ರೋಡು ಎಲ್ಲ ಹೆಣ್ಮಕ್ಳಿಗೆ ಒಂದೊಂದು ಡಬ್ಬ ಕೊಟ್ಟು ಅವ್ರು ಬಟ್ಟೆ ಕೊಡ್ತಾರೋ ಏನೇನು ಕೊಡ್ತಾರೋ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸುಮಾರು ಹೆಚ್ಚು ಕಮ್ಮಿ ಒಂದು 25-30 ಲಕ್ಷ ಅಷ್ಟು ನಮಗೆ ಎಲ್ಲ ಕಲೆಕ್ಟ್ ಆಯಿತು. ಬಟ್ಟೆ, ಚಪ್ಪಲಿ, ರೇಷನ್ ಎಲ್ಲ. ಸೊ ಇದೆಲ್ಲ ತೊಗೊಂಡೋಗಿ ಸಿದ್ದರಾಮಯ್ಯ ಅವರು ಜೊತೆಲೇ ಇದ್ದರು. ಸಿದ್ದರಾಮಯ್ಯ ಅವರು ಜೊತೆಲಿದ್ದಾಗಲೇ ಅದನ್ನು ನಾವು ಅಲ್ಲಿ ಕೊಟ್ಟಿದ್ದೆ. ಸೊ ಈ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾಗಲೇ ಬಂದಿದ್ದು ಕರೋನಾ. 2019-20 ಕರೋನಾ ಬಂತು. ಆವಾಗ ಬಂದಾಗ ಏನಾಯಿತು, ನನಗೆ ಮೈಸೂರು ಸ್ನೇಹ. ನಾನು ಹುಟ್ಟಿದ್ದು ಮೈಸೂರು. ಸೊ ನಮ್ಮ ತಾಯಿ ಶಾಂತಾಬಾಯಿ ಅಂತ. ಇವತ್ತು ನಾನು ಏನಾದರೂ ಮಾಡಿದರೆ, ಏನಾದರೂ ಮಾಡ್ತೀನಿ ಅಂದರೆ ಅದಕ್ಕೆ ಮೂಲ ಕಾರಣ ಅವರೇನೆ. ಸೊ ಮೈಸೂರಲ್ಲಿ ಹುಟ್ಟಿದ್ದು, ಮೈಸೂರ ಮೇಲೆ ಅಪಾರವಾದ ಒಂದು ಈ ಪ್ರೀತಿ ಇರುತ್ತೆ. ಅಲ್ಲಿ ಹುಟ್ಟಿದ್ದು ಆ ಜನ್ಮಭೂಮಿ ಅಲ್ವಾ. ಸೊ ಕರೋನಾ ಬಂದ ಸಂದರ್ಭದಲ್ಲಿ ನನಗೊಂದಷ್ಟು ಜನ ಸ್ನೇಹಿತರುಗಳಿದ್ರು. ನನ್ನ ತಂಗಿ ಸಿಂಚನ ಅಂತ, ರವಿ ಸಂತು ಬಳಗ ಅಂತ ಒಂದು ಗ್ರೂಪ್ ಮಾಡಿದ್ವಿ ವಾಟ್ಸಪ್ಪಲ್ಲಿ. ಈಗ ಗ್ರೂಪ್ ಮಾಡಿದ್ಮೇಲೆ ಏನಾದರೂ ಒಂದು ಮಾಡಲೇಬೇಕಲ್ಲ. ನಾವು ಅಲ್ಲಿ ನನ್ನ ಫ್ರೆಂಡು ರಾಜಪುತಿ, TVS ಕುಮಾರು, ಶಂಕರ್ ಸಿಂಹ, ನವೀನಂದ್, ಶ್ರೀಕಂಠು ಅಂತ ಇವರು ಒಂದಿಷ್ಟು ಜನ ಫ್ರೆಂಡ್ಸ್ ಎಲ್ಲ ಇದ್ದರು. ಸೊ ಹೆಸರಿಟ್ಟ ಮೇಲೆ ಏನಾದರೂ ಒಂದು ಮಾಡಬೇಕು ಅಂದಾಗ, ಕರೋನಾ ಬಂದಾಗ ಒಂದು 50 ಜನಕ್ಕೆ ಫಸ್ಟು ಒಂದು ರೇಷನ್ ಕಿಟ್ ಕೊಟ್ವಿ. ಈ 50 ಜನಕ್ಕೆ ನರಸೀಪುರದಲ್ಲಿ ಕಿಟ್ ಕೊಟ್ಟ ಮೇಲೆ ಅದು ವೈರಲ್ ಆಗೋಯ್ತು. ಅಂದರೆ ಅವರು ಸ್ಟೇಟಸ್ ಎಲ್ಲ ಹಾಕೊಂಡ್ರು, ರವಿ ಸಂತು ಬಂದರು, ರವಿ ಸಂತು ಬಳಗದಿಂದ ನಮ್ಗೆ ಕಿಟ್ ಕೊಟ್ಟರು ಅಂತ. ಆಮೇಲೆ ಅದು ಇಡೀ ಮೈಸೂರು ಭಾಗಕ್ಕೆ ಎಲ್ಲರಿಗೂ ಹೋಯಿತು. ಇಡೀ ಮೈಸೂರು ಭಾಗ ಜಿಲ್ಲೆ ಹೆಂಗೆ ಅಂದರೆ ಮಂಡ್ಯ, ಮಳವಳ್ಳಿ, ಮೈಸೂರು ಜಿಲ್ಲೆ, KR ಪೇಟೆ, KR ನಗರ, ಹುಣಸೂರು, ಪಿರಿಯಾಪಟ್ಟಣ, ಕುಶಾಲನಗರ, ಚಾಮರಾಜನಗರ, ಹೆಗ್ಗಡದೇವನಕೋಟೆ, ಈ ಭಾಗದಲ್ಲೆಲ್ಲ ಕಲಾವಿದರುಗಳು ಎಲ್ಲ ತೀರಾ ಬಡತನದಿಲ್ಲರು. ಅವರು ಆರ್ಕೆಸ್ಟ್ರಾ ನಂಬ್ಕೊಂಡು ಇದ್ದಂಥ ಕಲಾವಿದರು. ಸೊ ಆವಾಗ ಈ ಟೀಮ್ ಜೊತೆಗೆ ನಾನೊಂದು ಲೀಸ್ಟ್ ಮಾಡೋಕ್ಕೆ ಹೇಳಿದ್ದೆ. ಆ ಲೀಸ್ಟ್ ಮಾಡಿದಾಗ ಅಲ್ಲಿಂದ ನಾವೇನು ಮಾಡಿದ್ವಿ, ರೇಷನ್ ಕಿಟ್ಟು ಫಸ್ಟು ಕೊಡೋಕ್ಕೆ ಟ್ರೈ ಮಾಡಿದೆ. ಫಸ್ಟ್ ಜೋಶ್ ಇರುತ್ತಲ್ಲ, ನಮ್ಮನ್ನು ಏನೋ ನೋಡ್ತಿದ್ದಾರೆ ಅಂದಾಗ ನನ್ನ ಪ್ರಾವಿಡೆಂಟ್ ಫಂಡು, ಅದು ನಮ್ಮ ಸ್ನೇಹಿತರುಗಳು, ದೀಪಕ್ ಅಂತ ಇದ್ದಾರೆ ದುಬೈಲಿ, ನನ್ನ ಬ್ರದರ್ ದೀಪಕ್ಕು, ಮತ್ತು ಪ್ರಸಾದ್ ಶೆಟ್ಟಿ ಅಂತ ಹೇಳಿ, ವಿಜಯ್ ಅವರು ಅಂತ ಹೇಳಿ, ಆಮೇಲೆ ಸುರೇಶ್ ಅವರು ಅಂತ ಹೇಳಿ, ಸುರೇಶ್ ರೋವೆ ಅಂತ, ಅವರೆಲ್ಲ ಸೇರಿ ಎಲ್ಲ ಮಾಡಿದಾಗ ಅದಕ್ಕೊಂದು ಇನ್ನೊಂದು ಸ್ವಲ್ಪ ಜಾಸ್ತಿ ಎಲ್ಲ ಹಾಕಿ ಎಲ್ಲ ಮಾಡಿ ಭರ್ಜರಿಯಾಗಿ ಕಿಟ್ ಕೊಟ್ಬಿಟ್ವಿ. ಆ ಕಿಟ್ ಕೊಟ್ಟಿದ್ದು 1128 ಕಿಟ್ ಕೊಟ್ಟಿದ್ದು. ನಮ್ಮನ್ನು ಅವ್ರು ನೋಡೋ ರೀತಿಯೇ ಬೇರೆ ಆಗೋಯ್ತು. ಅಂದರೆ ಅವ್ರಿಗೆ ಸೇವೆ ಮಾಡೋ ಅವಕಾಶ ಭಗವಂತ ನನಗೆ ಕೊಟ್ಟ. ನಾವೇನು ಸಹಾಯ ಮಾಡಿಲ್ಲ, ಅದು ಸೇವೆ. ಅದು ಆ ಕಲಾವಿದ್ರಿಗೆ ಮಾಡಿದ ತಕ್ಷಣ ಅವ್ರು ನಮ್ಮನ್ನು ನೋಡೋ ರೀತಿಯೇ ಬೇರೆ ಆಗೋಯ್ತು. ಸರಿ, ಅವತ್ತಿಂದ ಜಾಸ್ತಿ ಜವಾಬ್ದಾರಿ ಹೋಯ್ತು. ಎಲ್ಲೋದ್ರು ರವಿ ಸಂತು ಬಳಗ ಅಂದ್ರೆ ಏನೋ ದುಡ್ಡಿದು, ನಮ್ಮ ಏನೋ ಭಯ ಒಂದು ಕಡೆ ಆಗೋದು, ಏನೇನೋ ಹೇಳ್ತಾವ್ರಲ್ಲಪ್ಪ ಅಂತ. ಸೊ ಅದೆಲ್ಲ ಆಯಿತು. ಅದಾದಮೇಲೆ ಮತ್ತೊಂದು ಸಲ ಬಂತು ಕರೋನಾ. ಅದು ಬಂದಾಗ ನನಗೆ ಅವಾಗ ಪರೀಕ್ಷೆ ಶುರುವಾಯಿತು. ಯಾಕಂದರೆ ಮೊದಲು ಕರೋನಾ ಬಂದಾಗ ಎಲ್ಲ ಕಲಾವಿದರಿಗೂ ಎಲ್ಲರೂ ಸಹಾಯ ಮಾಡಿದ್ರು. MLAಗಳು, MP ಗಳು, ಕಂಪನೀಸು, ಇವರೆಲ್ಲ ಮಾಡಿದ್ರು. ಆರ್ಥಿಕವಾಗಿ ಅವರು ಸಬಲರಾಗಿದ್ರು, ಎಲ್ಲರೂ ಮಾಡಿಬಿಟ್ರು. ಸೆಕೆಂಡ್ ಟೈಮ್ ಬಂದಾಗ ಎಕನಾಮಿಕಲ್ ಸ್ಟೇಟಸ್ಸು ಸ್ವಲ್ಪ ಕಮ್ಮಿ ಇತ್ತು. ಅವಾಗ ನಮಗೆ ಎಕನಾಮಿಕಲಿ ಡೌನ್ ಇದ್ವಿ ನಾವು ಪೂರ್ತಿ. ಸೆಕೆಂಡ್ ಟೈಮ್ ಏನು ಮಾಡ್ತೀರಿ, ಏನೂ ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಏನಪ್ಪ ಇದು ಹೀಗಾಗೋಯ್ತು ಅಂತ. ಆಮೇಲೆ ಇಲ್ಲಿ ಮೈಸೂರು ಕಲಾವಿದರೆಲ್ಲ ನನ್ನ ನಂಬ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಸಾಕಷ್ಟು ಕಲಾವಿದರು ಪಾಪ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಇಲ್ಲೆಲ್ಲ MLAಗಳು ಅಲ್ಲೆಲ್ಲ ಸಿಗ್ತಾರೆ. ಅಲ್ಲಿ ಯಾರಿಗೂ ಸಿಗಲ್ಲ, ಎಲ್ಲ ಊರುಗಳ ಕಡೆ ಇರೋ ರಿಮೋಟ್ ಏರಿಯಾ. ಸೆಕೆಂಡ್ ಟೈಮ್ ಬಂದಾಗ ಫುಲ್ ಗಾಬರಿ ಆಗೋಯ್ತು. ಆಮೇಲೆ ಏನಾಯಿತು, ನಾನು RSS ಕನೆಕ್ಟ್ ಮಾಡಿದೆ. ಒಂದು 5-6 ವರ್ಷ RSSಲ್ಲಿದ್ದೆ. ಅವ್ರಿಗೆ ಭೇಟಿ ಮಾಡಿದೆ. ಅವರು ನಾನು ಯಾವತ್ತೂ ಏನೂ ಕೇಳಿರಲಿಲ್ಲ. ನನ್ನ ಸ್ನೇಹಿತ ಒಳ್ಳೆ ಪೋಸ್ಟಲ್ಲಿದ್ದ. ಕೇಳಿದ್ದಕ್ಕೆ ನೀವು ನಂಬಲ್ಲ, 1 ಲಾರಿಯಷ್ಟು ರೇಷನ್ನು ಕೊಟ್ಟರು ಅವರಲ್ಲಿ. ಅಲ್ಲಿಂದ ಮತ್ತೆ ಎಲ್ಲ ಕಲಾವಿದರುಗಳಿಗೂ ಹಂಚ್ಕೊಂಡು ಬಂದ್ವಿ. ಅದು ಹಾಗೆ ಆಯಿತು. ಅದಾದಮೇಲೆ ಏನು ನೆಕ್ಸ್ಟು ರವಿ ಸಂತು ಬಳಗ. ಸರಿ, ಸಾಮಾಜಿಕವಾಗಿ ಏನಾದರೂ ಮಾಡಬೇಕು ಅಂದಾಗ ಈ ಮೈಸೂರು ಭಾಗದಲ್ಲಿ ಈ ಕೊಡೆಗಳಿರುತ್ತಲ್ಲ, ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿರ್ತಾರಲ್ಲ, ಅವ್ರಿಗೆ ಈ ಛತ್ರಿಗಳು ಕೊಡಬೇಕು ಅನ್ನೋದು ಒಂದು ಯೋಚನೆ ಬಂತು. ಯಾಕಂದರೆ ಬರೀ ವಯಸ್ಸಾಗಿರೋರಿಗೆ ಈ ಮಳೆ ಬಂದ ತಕ್ಷಣ ಅಥವಾ ತುಂಬ ಬಿಸಿಲಿದ್ರೆ ಆ ವಯಸ್ಸು ತಡ್ಕೊಳ್ಳಲ್ಲ. ತುಂಬ ವಯಸ್ಸಾಗಿರೋರೇ ಫುಟ್ಪಾತ್ ಮೇಲೆ ಇರ್ತಾರೆ. ಅವ್ರಿಗೆ ಅದು ಕೊಡೋಣ ಅಂತ ಅದು ಮಾಡಿದ್ವಿ. ಅದು ಮಾಡಾದ್ಮೇಲೆ ಹಾಗೆ ನಮ್ಮ ಬಳಗದಲ್ಲಿ ಇನ್ನೊಂದಷ್ಟು ಜನ ಸೇರಿಕೊಂಡ್ರು. ಅನುಭವ್ಯ, ಶ್ರೀನಿವಾಸು, ಪ್ರಸನ್ನ, ಮತ್ತು ರವಿ ಹಂಸಲೇಖ ಅಂತ ಹೇಳಿ ಸಿಂಗರ್ಸ್ ಎಲ್ಲ, ಕಿರಣ್, ಲೋಕೇಶು, ಸುಧಾಕರ್, ಮಿಮಿಕ್ರಿ ಆರ್ಟಿಸ್ಟ್, ಇನ್ನೊಬ್ಬರು ಜನಾರ್ದನ್, ಆಮೇಲೆ ಪೊಲೀಸ್ ರಾಮದಾಸ್ ಅಂತ, ಅವರು ಪೊಲೀಸ್ ಇಲಾಖೆಯಲ್ಲಿದ್ದರು. ಈ ಥರ ಎಲ್ಲ ಕಲಾವಿದರುಗಳು ಎಲ್ಲರೂ ಸೇರಿಕೊಂಡ್ರು. ಅನುಭವ್ಯ, ಶ್ರೀನಿವಾಸ್ ಈ ಥರ ಎಲ್ಲರೂ ಸೇರಿಕೊಂಡ್ರು. ಎಲ್ಲ ಸೇರಿಕೊಂಡಾಗ ಇನ್ನೊಂದು ಸಿಂಗರು ಬಂದರು. ನಾವು ಏನಾದರೂ ಒಂದು ಮಾಡೋಣ ಸರ್ ಅಂತ ಒಂದು ಎಲ್ಲ ಐಡಿಯಾ ಕೊಟ್ಟರು. ಆಮೇಲೆ ಆಕೆಯೂ ನನ್ನ ತಂಗಿ ಶ್ವೇತಾ ಅಂತ. ಆಮೇಲೆ ಅದನ್ನು ಸೇರಿಕೊಂಡೆಲ್ಲ ಮಾಡಿದಾಗ ಸ್ಕೂಲ್ಸ್ಗೆ ಏನಾದರೂ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಸೊ ಮೊದಲನೇ ಸ್ಕೂಲ್ಗೆ ನಾವು ಆ್ಯಕ್ಚುಲಿ ಹೆಗ್ಗಡದೇವನ ಕೋಟೆಯಲ್ಲಿ ಕೊಟ್ಟಿದ್ದು ಸ್ಕೂಲು. ಒಂದು ಸ್ವಲ್ಪ ಸಲಕರಣೆಗಳು ಕೊಟ್ವಿ. ಒಂದು ಬ್ಯಾಗು, ಜಾಮೆಟ್ರಿ, ಈ ಥರ ವಾಟರ್ ಬಾಟ್ಲ್ ಈ ಥರ ಕೊಟ್ವಿ. ಅಷ್ಟು ಕೊಟ್ಟ ಮೇಲೆ ನಮಗೆ ಒಬ್ಬೊಬ್ರಿಗೆ ಒಂದೊಂದು ಐಡಿಯಾ ಬಂತು. ಇಲ್ಲ, ನಾವು ಸ್ಕೂಲ್ಗೆ ಇನ್ನೂ ಏನಾದರೂ ಮಾಡಬೇಕು ಅಂತ. ಸೊ ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೆ ಕೈ ಜೋಡಿಸಿದ್ದು ಕಾವ್ಯ ಅಂತ. ಅವರು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇರ್ತಾರೆ, ಸ್ಪೋರ್ಟ್ಸ್ ಕಂಪನಿಗೆ ಕೆಲಸ ಮಾಡ್ತಾರೆ.
ಸೊ ಅವರು ಎಲ್ಲ ಥರ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸು, ಟೆನ್ನಿಸು, ಬ್ಯಾಟು, ಸೆಟ್ಟು ಎಲ್ಲ ಏನಿದೆ, ರಿಂಗು ಎಲ್ಲ ಪ್ರತಿಯೊಂದೂ 50% ನಮಗೆ ನಮ್ಮ ಬಳಗಕ್ಕೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನ ಇಟ್ಕೊಂಡು ನಾವೇನು ಮಾಡಿದ್ವಿ, ಪ್ರತಿ ಶಾಲೆಗೂ ಕಂಪಲ್ಸರಿ ಕಂಪ್ಯೂಟ್ರು, ವಾಟರ್ ಪ್ಯೂರಿಫೈರು, ಪ್ರಿಂಟರು, ಸ್ಟೇಷ್ನರಿ ಐಟಮು, ಸ್ಪೋರ್ಟ್ಸ್ ಐಟಮು, ಮತ್ತು ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸು, ಪ್ಲಸ್ ಆಮೇಲೆ ವಾಟರ್ ಬಾಟಲ್ಸು, ಅವ್ರಿಗೆ ಸ್ಟೇಷ್ನರಿ ಐಟಮ್ಸು, ಪ್ಲಸ್ ಡಿಕ್ಷನರಿ. ಸೊ ಡಿಕ್ಷನರೀಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಡಿಕ್ಷನರಿ ಕೊಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಡಿಕ್ಷನರಿ ಕೊಡೋದಕ್ಕೂ ಒಂದು ಮೂಲ ಕಾರಣ ಇತ್ತು. ಆಮೇಲೆ ಎಸ್ಪೆಷಲಿ ನಾವು ಕನ್ನಡ ಶಾಲೆಗಳನ್ನೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು ಅಂತ ಹೇಳಿದ್ರೆ, ಇವತ್ತೇನಾದರೂ ಕರ್ನಾಟಕದಲ್ಲಿ ಮುಂದಿನ ಪೀಳಿಗೆಗೆ ಕನ್ನಡ ಉಳ್ಕೋಬೇಕು ಅಂತ ಹೇಳಿದ್ರೆ ಈ ಕನ್ನಡದ ಮಕ್ಕಳೇ ಬೇರುಗಳು. ಆ ಬೇರುಗಳನ್ನು ಉಳಿಸೋವಂಥ ಕೆಲಸ ಪ್ರತಿಯೊಬ್ಬ ಕನ್ನಡಿಗರಿಗಾಗಬೇಕು. ನಾವೇನೋ ಒಂದು ಸಂಘ ಕಟ್ಕೊಂಡು ರಾಜ್ಯೋತ್ಸವ ಮಾಡೋದು ಅಥವಾ ಇನ್ನೇನೋ ಮಾಡೋದಲ್ಲ. ಆದರೆ ಮೂಲ ನಾವು ಈ ಮಕ್ಕಳಿಗೆ ಏನಾದರೂ ಸೇವೆ ಮಾಡಬೇಕು ಅಂತ ಹೇಳಿ ಆ ಕನ್ನಡ ಶಾಲೆಗಳಿಗೆ ಸೇವೆಯನ್ನು ಮಾಡ್ಕೊಂಡು ಬಂದ್ವಿ. ಮಕ್ಕಳು ಕೊಡೋದ್ರ ಜೊತೆಗೆ ಟೀಚರ್ಸ್ಗೂ ಏನಾದರೂ ಜವಾಬ್ದಾರಿ ಬರಬೇಕಲ್ಲ. ಈಗ ಇವಾಗ ನೀವೇನೋ ಕೆಲಸ ಮಾಡ್ತಿದ್ದೀರ, ನಿಮ್ಮನ್ನು ಯಾರು ಗುರುತಿಸೇ ಇರಲ್ಲ. ನಾವು ನಿಮ್ಮನ್ನು ಗುರುತಿಸಿದ್ರೆ ನಿಮಗೆ ಆ ಕೆಲಸದ ಮೇಲೆ ಇನ್ನೊಂದಷ್ಟು ಪ್ರೀತಿ ಹೆಚ್ಚಾಗುತ್ತೆ. ಸೊ ನಾವೇನು ಮಾಡಿದ್ರು, ಪ್ರತಿ ಶಾಲೆಯ ಟೀಚರ್ ಶಿಕ್ಷಕರಿಗೂ ಸೇವಾರತ್ನ ಪ್ರಶಸ್ತಿ ಅಂತ ಕೊಡ್ತಾಯಿದ್ವಿ. ಸೊ ಅವ್ರವ್ರ ಕೆಲಸಕ್ಕೆ 1 ವರ್ಷ 5 ವರ್ಷ ಆಗುತ್ತೆ ಸೇವಾರತ್ನ ಪ್ರಶಸ್ತಿ ಕೊಡ್ತಾಯಿದ್ವಿ. ಆ ಮಕ್ಕಳ ಮೇಲೆ ಇನ್ನೊಂದಷ್ಟು ಜವಾಬ್ದಾರಿ. ಅವ್ರಿಗೆ ಸೇವಾರತ್ನ ಪ್ರಶಸ್ತಿ ಕೊಡೋದ್ರ ಜೊತೆಗೆ ಅಡುಗೆ ಕೆಲಸ ಮಾಡ್ತಾರಲ್ಲ, ನಾವು ಅವ್ರಿಗೂ ಸನ್ಮಾನ, ಸೀರೆ ಎಲ್ಲ ಕೊಟ್ಟು ಮಾಡ್ತೀವಿ. ಯಾಕಂದರೆ ಅವರು ಮಕ್ಕಳಿಗೆ ಅನ್ನ ಬಡಿಸೋರು. ಸೊ ಹಾಗಾಗಿ ಅದನ್ನು ಮಾಡ್ಕೊಂಡು ಬರೋದಕ್ಕೆ ಶುರು ಮಾಡಿದ್ವಿ. ಇಲ್ಲಿವರೆಗೂ ಒಂದು 56 ಶಾಲೆ ಆಯಿತು. ನೆನ್ನೆವರೆಗೂ ಒಂದು 56 ಶಾಲೆ ಮುಗಿಸಿದ್ವಿ. ಸರ್, ಇನ್ನೊಂದು ಆರ್ಕೆಸ್ಟ್ರಾ ಬಗ್ಗೆ ಮಾತಾಡ್ತಾ ಇದ್ರಿ. ಇತ್ತೀಚೆಗೆ ಆರ್ಕೆಸ್ಟ್ರಾ ಅನ್ನೋದು ಉಳ್ಕೊಂಡಿದೆಯಾ ಅಥವಾ ಜನ ಕಡೆಗಣಿಸ್ತಾ ಇದ್ದಾರಾ, ಅಥವಾ ಗಣೇಶ ಕೂರಿಸಿದಾಗ ಮಾತ್ರ ಆರ್ಕೆಸ್ಟ್ರಾ ಅನ್ನೋದು ಬರುತ್ತಾ? ಯಾಕೆ ಹೀಗಾಗ್ತಾ ಇದೆ ಇತ್ತೀಚೆಗೆ? ಒಳ್ಳೆ ಅದ್ಭುತವಾದ ಪ್ರಶ್ನೆ ಕೇಳಿದ್ರಿ. ಆರ್ಕೆಸ್ಟ್ರಾ ಕಲಾವಿದನಿಗೆ ಸರಿಯಾದ ಪ್ರಶ್ನೆ ಕೇಳಿದ್ರಿ. ವಾದ್ಯಗೋಷ್ಠಿ ಅನ್ನೋದು ನೋಡಿ, ಅವತ್ತಿನ ಅಂದರೆ ನಾವಿನ್ನೂ ಆರ್ಕೆಸ್ಟ್ರಾಗೆ ಬಂದಿರಲಿಲ್ಲ. ನಮ್ಮ ಚಿಕ್ಕ ವಯಸ್ಸಲ್ಲಿ ವಾದ್ಯಗೋಷ್ಠಿ ಅಂದರೆ ಅದಕ್ಕೆ ಒಂದು ಪ್ರಿನ್ಸಿಪಲ್ ಇತ್ತು, ಒಂದು ಯೂನಿಫಾರ್ಮ್ ಇತ್ತು, ಅದಕ್ಕೆ ಶ್ರದ್ಧೆ, ಭಕ್ತಿ ಎಲ್ಲ ಇತ್ತು. ನಾವು ಅವಾಗ ಎಷ್ಟು ಆರ್ಕೆಸ್ಟ್ರಾಗಳು ನೋಡಿದ್ದೀವಿ ಅಂದರೆ, ಇವತ್ತು ದೊಡ್ಡ ದೊಡ್ಡವರೆಲ್ಲ ಹೆಸರು ಮಾಡಿದ್ದಾರೆ. ಕಸ್ತೂರಿ ಶಂಕರ್ ಅವರು ವಾದ್ಯಗೋಷ್ಠಿ ಮಾಡಿದವರು, ಬಿ ಕೆ ಸುಮಿತ್ರಾ ಅವರು ವಾದ್ಯಗೋಷ್ಠಿ ಮಾಡಿದವರು, ಮಂಜುಳಾ ಗುರುರಾಜ್ ಅವರು ವಾದ್ಯಗೋಷ್ಠಿ ಮಾಡಿದವರು, ಆಮೇಲೆ ಜೋಸಫ್ ಅವರು ಬ್ಲೂ ಬಾಯ್ಸ್ ಅಂತ ದೊಡ್ಡ ಹೆಸರು, ಅವರು ವಾದ್ಯಗೋಷ್ಠಿ ಮಾಡಿದವರು, ಆಮೇಲೆ ಸಂತೋಷ್ ವೆಂಕಿ ಅಂತ ಇದ್ದರು ಸಿಂಗರ್, ಅವರು ಆರ್ಕೆಸ್ಟ್ರಾ. ಈ ಥರ ಎಷ್ಟೊಂದು ಜನ ಆರ್ಕೆಸ್ಟ್ರಾಗಳನ್ನು ಕಟ್ಕೊಂಡವರು. ಮೈಸೂರಲ್ಲೂ ಎಷ್ಟು ದೊಡ್ಡ ದೊಡ್ಡ ಆರ್ಕೆಸ್ಟ್ರಾಗಳು. ವಿಜಯ್ ಪ್ರಕಾಶ್ ಅವರು ಆರ್ಕೆಸ್ಟ್ರಾಯಿಂದನೇ ಬಂದಿರೋದು, ಅವರು ಆರ್ಕೆಸ್ಟ್ರಲ್ಲೆಲ್ಲ ಹಾಡ್ತಿದ್ರು. ಸೊ ಅವಾಗಿನ ಆರ್ಕೆಸ್ಟ್ರಾ ಏನಿತ್ತು ಅಂದರೆ, ಅವಾಗ ಇವಾಗಿನ ಥರ ಕರೋಕೆ ಇರಲಿಲ್ಲ, ಯೂಟ್ಯೂಬಲ್ಲಿ ಸಿಗಲ್ಲ. ಸೊ ಇದು ಯಾವುದೂ ಇರಲಿಲ್ಲ. ಅವತ್ತು ಎಲ್ಲ ವಾದ್ಯ ಕಲಾವಿದರು ಬರೋರು ಅಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಿತ್ತು. ಒಂದು ಹಾಡು ಬರೋವರೆಗೂ ಬಿಡ್ತಾ ಇರಲಿಲ್ಲ. ಆ ಹಾಡು ಬರೋರು ಆಮೇಲೆ ವಾದ್ಯಗೋಷ್ಠಿಯಲ್ಲಿ ಒಂದು ಸಿಸ್ಟಮ್ ಇತ್ತು. ನಾವು ಮೋಹನ್ ಜಿಂಪೆಟ್ಸ್ ಅವರು, ಅಣ್ಣವರು ರಾಜ್ಕುಮಾರ್ ಅವರ ಪ್ರತಿ ಸಂಗೀತ ಕಾರ್ಯಕ್ರಮದಲ್ಲಿ ಅವರೇ ಮೂಲ, ಅವರೇ ಅವರ ಗರಡಿಯಲ್ಲಿ ದೊಡ್ಡ ದೊಡ್ಡ ಪ್ರತಿಭೆಗಳು ಬೆಳೆದಿದ್ದಾರೆ, ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಮೋಹನ್ ಕೃಷ್ಣ ಅಂತ ಅವರು ಅಣ್ಣವ್ರ ಜೊತೆಲೇ ತುಂಬ, ಅವರು ಪಳ್ಳಿ ಅಂತ ಇದ್ದಾರೆ, ತುಂಬ ಜನ ಇದ್ದಾರೆ. ಅವರೆಲ್ಲ ಅದರಲ್ಲೇ ಬೆಳೆದವರು. ಇನ್ನು ನಮ್ಮ ಅದರಲ್ಲೇ ಒಬ್ಬರು ಒಂದು ಸಿಂಪಲ್ ಹೇಳ್ತೀನಿ ನೋಡಿ, ಒಂದು ವಾದ್ಯಗೋಷ್ಠಿ ಎಷ್ಟು ಶಕ್ತಿ ಇರುತ್ತೆ ಒಬ್ಬ ಓನರ್ಗೆ ಅಂದರೆ, ನಮ್ಮ ಆಲ್ಫನ್ಸ್ ಅಂತ ಒಬ್ರು ಗೊತ್ತಿರಬೇಕು. ಅವ್ರು ತೀರ್ಕೊಂಡ್ರು. ಈ ಕಲರ್ಸಲ್ಲಿ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಬಂದರು. ಎಲ್ಲ ವಾದ್ಯ ನುಡಿಸ್ತಾರೆ. ಅವ್ರು ಹೋಗಿದ್ದು ಹೆಲ್ಪರಾಗೆ. ಮೋಹನ್ ಜಿಂಪೆಟ್ಸ್ ಅವರು, ನಿನ್ನ ಬದುಕನ್ನ ಹಿಂಗೆ ಹಾಳು ಮಾಡ್ಕೋಬಾರ್ದು ಅಂತ, ನೀನು ಪ್ರತಿಯೊಂದು ವಾದ್ಯನೂ ಕಲಿಬೇಕಂದ್ರೆ, ಹಿ ವಾಸ್ ಎ ಜೀನಿಯಸ್ ವಿತ್ ಆಲ್ ಇನ್ಸ್ಟ್ರೂಮೆಂಟ್. ಎಲ್ಲ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ನುಡಿಸೋರು. ಆಮೇಲೆ ಅವತ್ತಿನ ಆರ್ಕೆಸ್ಟ್ರಾ ಸಿಸ್ಟಮ್ ಹೆಂಗಿತ್ತು ಅಂದರೆ, ನೀವು ಇವತ್ತು ಯಾವ ಹಾಡು ಪ್ರಾಕ್ಟೀಸ್ ಮಾಡಿರ್ತೀರ ಅದೊಂದನೇ ಹಾಡಬೇಕು, ಇನ್ಯಾವುದೂ ಹಾಡೋಂಗಿಲ್ಲ. ನೀವು ಅಷ್ಟು ಮಾತ್ರ ಹಾಡಬೇಕು. ಆಮೇಲೆ ಇನ್ ಟೈಮ್ 7 ಗಂಟೆಗೆ ವಾದ್ಯಗೋಷ್ಠಿ ಪ್ರಾರಂಭ ಆಗುತ್ತೆ ಅಂದರೆ, ನೀವು 6:50ಕ್ಕೆ ರೆಡಿ ಇದು ಸ್ಟೇಜ್ ಮೇಲೆ ಇರಬೇಕು. ಈ ಥರ ಸಿಸ್ಟಮ್ ಇತ್ತು. ಆಮೇಲೆ ಸ್ಟೇಜ್ಗೆ ಬೆನ್ನು ತೋರಿಸೋ ಆಗಿರಲಿಲ್ಲ. ಸ್ಟೇಜಲ್ಲಿ ಜೇಬಲ್ಲಿ ಇಟ್ಕೊಂಡು ಹಾಡೋದು ಅದೆಲ್ಲ ಮಾಡೋಂಗಿರಲಿಲ್ಲ. ಇದೆಲ್ಲ ಸಿಸ್ಟಮ್ ಇತ್ತು. ಇವತ್ತು ಎಲ್ಲಿದೆ ಆರ್ಕೆಸ್ಟ್ರಾ ಕಲ್ಚರ್ನ? ಇವತ್ತಿನ ಕೆಲವು ವಾದ್ಯಗೋಷ್ಠಿಗಳು ಹಾಳು ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಸರ್. ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಆರ್ಕೆಸ್ಟ್ರಾದವರು ಹಾಡ್ತಾರೆ, ನೃತ್ಯ ಮಾಡ್ತಾರೆ, ಮಿಮಿಕ್ರಿ ಮಾಡ್ತಾರೆ, ಮ್ಯಾಜಿಕ್ ಮಾಡ್ತಾರೆ, ಒಂದೊಳ್ಳೆ ರೆಸ್ಪೆಕ್ಟ್ ಇತ್ತು. ಬಟ್ ಇತ್ತೀಚೆಗೆ ಆ ರೆಸ್ಪೆಕ್ಟನ್ನು ಯಾವುದನ್ನು ನೋಡ್ತಾ ಇಲ್ವಲ್ಲ ಸರ್ ನಾನು? ಇಲ್ಲ, ಯಾಕೆಂದರೆ ಅದನ್ನು ಕಳ್ಕೊಂಡಿದ್ದು ಕಲಾವಿದರುಗಳೇ, ಬೇರೆ ಯಾರೂ ಅಲ್ಲ. ಈಗ ನೀವು ಹೆಂಗೆ ನಡ್ಕೊಳ್ತೀರ, ನಾನು ನಿಮ್ಗೆ ಹಾಗೆ ಬೆಲೆ ಕೊಡ್ತೀನಿ. ಆ ಶಿಸ್ತು, ಸಂಯಮ ಎಲ್ಲ ಇತ್ತು ಅಂದರೆ ನಮಗೆ ತಾನಾಗೆ ಬೆಲೆ ಸಿಗುತ್ತೆ. ಇವತ್ತು ಅವರೇ ಆ ಬೆಲೆನ ಕಳ್ಕೊಂಡಿರೋದು. ಶಿಸ್ತಿಲ್ಲ, ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಆಮೇಲೆ ಹಾಡೋದಕ್ಕೆ ಒಂದು ನಿಯಮ ಇರುತ್ತೆ. ಯಾಕಂದರೆ ನಾವು ವಾದ್ಯಗೋಷ್ಠಿ ಕಲಾವಿದರುಗಳು ನಾವು ಭಿಕ್ಷೆನ
ಯಾರೋ ಭಿಕ್ಷೆ ಹಾಕಿದ್ದನ್ನು ತಿಂತಾ ಇರೋದು. ಹೇಗೆ ಅಂತೀರಾ? ದೊಡ್ಡ ದೊಡ್ಡ ವಾದಿಕಲ ಗಾಯಕರು ಏನು ಅಣ್ಣವರಿಂದ ಹಿಡಿದು ಎಸ್ ಪಿ ಅವರು, ಪಿ ಬಿ ಶ್ರೀನಿವಾಸು, ಎಸ್ ಜಾನಕಿ, ಪಿ ಸುಶೀಲಾ, ವಾಣಿ ಜಯರಾಮು, ಮಂಜುಳಾ ಗುರುರಾಜು, ಕಸ್ತೂರಿ ಶಂಕರ್ ಇವರೆಲ್ಲ ಹಾಡು ಬಿಟ್ಟಿರೋದನ್ನ ತಾನೇ ನಾವು ಹಾಡ್ತಿರೋದು. ನಮ್ದೇನು ಕ್ರಿಯೇಟಿವಿಟಿ ಇಲ್ವಲ್ಲ, ಅವ್ರು ಹಾಡು ಬಿಟ್ಟಿರೋದನ್ನ ನಾವು ಹಾಡ್ತಿದ್ದೀವಿ. ಅದನ್ನಾದರೂ ನಾವು ಭಾಳ ಸ್ವಚ್ಛವಾಗಿ ಶುದ್ಧವಾಗಿ ಕನ್ನಡ ಭಾಷೆಗೆ ಅವಮಾನ ಆಗದಿರೋ ಹಾಗೆ, ಸಂಗೀತಕ್ಕೆ ಅವಮಾನ ಆಗದಿರೋ ಹಾಗೆ, ಶ್ರುತಿ ಲಯ ಇದೆರಡೂ ಇಟ್ಕೊಂಡು, ಶ್ರುತಿ ಲಯ ಅಂತ ಹೇಳಿದ್ರೆ ತಂದೆ ತಾಯಿ ಇದ್ದ ಹಾಗೆ. ಹಂಸಲೇಖ ಅವ್ರು ಹೇಳಿದ್ರು ತಂದೆ ತಾಯಿನ ಬಿಟ್ಟು ಹಾಡುವಂಥ ಗಾಯಕರೇ ಎಷ್ಟೊಂದು ಜನ ಇದ್ದಾರೆ. ಈ ಯೂಟ್ಯೂಬ್ ಕರೋಕೆ ಬಂದ ಮೇಲೆ ಕಲಾವಿದರುಗಳಿಗೆ ಕಾರ್ಯಕ್ರಮಗಳು ಕಮ್ಮಿ ಆಗೋಯ್ತು. ಯಾಕೆಂದರೆ ಆ ಸಂಘದಲ್ಲೇ ಒಬ್ಬ ಸಿಂಗರ್ ಉಟ್ಕೊಂಡ್ಬಿಟ್ಟಿರ್ತಾನೆ. ಈಗ ಅಷ್ಟು ದುಡ್ಡು ಯಾಕೆ ಕೊಡಬೇಕು, ನಾನು ಈ ಸಾಂಗ್ ಆಡ್ತೀನಿ, ನೀನು ಆ ಸಾಂಗ್ ಆಡು, ಯೂಟ್ಯೂಬಲ್ಲಿ ಬರುತ್ತೆ, ಹಾಕೊಂಡು ಹಾಡ್ಬಿಟ್ಟು ಪ್ರೋಗ್ರಾಮ್ ಮುಗಿಸ್ಬಿಡ್ತಾರೆ. ಸಂಗೀತದ ಮೌಲ್ಯ ಹಾಳಾಗೋದ್ರ ಜೊತೆಗೆ ಅದಕ್ಕೆ ಅಸ್ತಿತ್ವನೇ ಇಲ್ದಿರೋ ಹಾಗೆ ಇವತ್ತಿನ ಕೆಲವು ವಾದ್ಯಗೋಷ್ಠಿಗಳು ಕೂಡ ಕಾರಣ ಆಗಿದೆ. ಅದು ಬಹಳ ಮುಖ್ಯ ಆಗುತ್ತೆ. ಸೊ ನಾವು ಹೇಗೆ ಉಳಿಸ್ಕೋತೀವಿ ಅದು ಬಹಳ ಮುಖ್ಯ. ನಮ್ಮ ಉಳಿವಿನಲ್ಲೇ ಎಲ್ಲ ಇದೆ. ನಾವು ಏನು ಕೊಡ್ತೀವಿ, ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಆ ವಿಷಯದಲ್ಲಿ ಇವತ್ತು ವಾದ್ಯಗೋಷ್ಠಿಗಳಿಗೆ ಬೆಲೆ ಇಲ್ದಿರೋ ಹಾಗಾಗಿದೆ. ಆದರೆ ವಾದ್ಯಗೋಷ್ಠಿ ಎಷ್ಟೋ ಜನಕ್ಕೆ ಬದುಕು ಕಟ್ಕೊಟ್ಟಿದೆ. ಎಷ್ಟೋ ಜನ ಮನೆ ಕಟ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ, ಎಲ್ಲ ಇದ್ದಾರೆ. ಅವತ್ತಿನ ವಾದ್ಯಗೋಷ್ಠಿ ಬೇರೆ, ಆದರೆ ಇವತ್ತಿನ ವಾದ್ಯಗೋಷ್ಠಿ ಬೇರೆ. ಇವತ್ತಿನ ವಾದ್ಯಗೋಷ್ಠಿ ಕೇವಲ ಆಡಂಬರ, ಅಬ್ಬರದ ಧ್ವನಿ, ಅಬ್ಬರದ ಅರ್ಚಾಟದ ಕಿರ್ಚಾಟದ ಹಾಡುಗಳು ಅದೇ ಇರೋದು. ಅದರಲ್ಲೂ ಕೆಲವೊಬ್ಬರು ಹೆಣ್ಮಕ್ಳು ಏನಾದ್ರು ಆರ್ಕೆಸ್ಟ್ರಾದಲ್ಲಿದ್ದರೆ ಅಂತೂ ಇತ್ತೀಚೆಗೆ ಅಂದರೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಳ್ಳೋದು ಆ ರೀತಿ ಕೂಡ ಹೆಚ್ಚಾಗಿದೆಯಲ್ವಾ ಸರ್? ಅವ್ರು ಹಾಕೋ ಡ್ರೆಸ್ ಬಗ್ಗೆ ಮಾತಾಡೋದು, ಅಂದರೆ ಗಣೇಶನಲ್ಲಿ ಕೂರಿಸಿರ್ತಾರೆ, ಇಲ್ಲಿ ಪಕ್ಕದಲ್ಲೇ ಬೇರೆ ರೀತಿಯ ಉಡುಗೆಯನ್ನು ಹಾಕೊಂಡು ಡ್ಯಾನ್ಸ್ ಮಾಡುವಂಥದ್ದು, ಆಮೇಲೆ ಇಲ್ಲಿ ಜನಗಳು ಅವರಿಗೆ ಅವ್ರ ಮೇಲೆ ದುಡ್ಡು ಎಸೆಯುವಂಥದ್ದು, ಇದೆಲ್ಲ ಜಾಸ್ತಿ ಆಗ್ತಿದೆ ನೋಡಿ. ಇದೆಲ್ಲ ಯಾಕಾಯಿತು ಅಂದರೆ ನೋಡಿ, ಅವತ್ತಿನ ಕಾಲದ ವಾದ್ಯಗೋಷ್ಠಿಗಳ ಹೆಸರು ಹೇಳುತ್ತಲ್ಲ, ಈ ವಾದ್ಯಗೋಷ್ಠಿಯಲ್ಲಿ ಹೆಂಗಿತ್ತು ಅಂದರೆ ಶಿಸ್ತು ಬಹಳ ಮುಖ್ಯ ಆಗಿತ್ತು, ಸಂಸ್ಕಾರ ಬಹಳ ಮುಖ್ಯ ಆಗಿತ್ತು. ವೇದಿಕೆಯಿಂದ ತುಂಬ ದೂರ ಕೂತ್ಕೊಳ್ಳೋರು, ದೂರದಿಂದನೇ ಸ್ಟಾರ್ಗಳ ಥರ ನೋಡೋರು. ಇವತ್ತು ಕಲಾವಿದರುಗಳೇ ಅದನ್ನು ಮಾಡ್ಕೊಂಡಿದ್ದಾರೆ. ಒಂದು ಗಣೇಶ ವೇದಿಕೆ ಆಗಲಿ, ಒಂದು ಸಾಂಸ್ಕೃತಿಕ ವೇದಿಕೆ ಆದರೆ ಹೇಗೆ ಡ್ರೆಸ್ ಆಗಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ಲ ಕೆಲವರಿಗೆ. ಅವರೇ ತಾನೇ ಪ್ರಚೋದನೆ ಕೊಡೋದು. ಈಗ ಯಾವನೋ ರೇಗಿಸ್ತಾನೆ ಅಂದರೆ ನೀನು ಹೆಂಗೆ ನಡ್ಕೊಳ್ತೀಯ ಅದ್ರ ಮೇಲೆ ತಾನೇ, ನೀನು ಹೆಂಗೆ ಬಟ್ಟೆ ಹಾಕ್ತೀಯ ಅದ್ರ ಮೇಲೆ ವರ್ಣನೆ ಮಾಡ್ತಾರೆ. ನಾವೇ ಒಬ್ರಿಗೆ ಅವಕಾಶ ಮಾಡಿಕೊಟ್ಟಾಗುತ್ತೆ. ಸೊ ಇದೆಲ್ಲ ಆಗುತ್ತೆ, ಇದೆಲ್ಲ ಕಲಿಬೇಕು. ಸಂಗೀತ ಮೊದಲಾಗಬೇಕು, ಅದಕ್ಕೆ ಸಂಸ್ಕಾರ ಬಹಳ ಮುಖ್ಯ ಆಗುತ್ತೆ. ಸಂಗೀತದ ಜೊತೆಗೆ ಸಂಸ್ಕಾರ ಇದ್ರೇ ಸಂಗೀತಕ್ಕೂ ಬೆಲೆ ಇರುತ್ತೆ, ನಮಗೂ ಬೆಲೆ ಇರುತ್ತೆ. ಅದನ್ನು ಕೆಲವರೆಲ್ಲ ಈ ಥರ ಮಾಡೋದ್ರಿಂದ, ಆಮೇಲೆ ಕೆಲವು ನ್ಯೂಸ್ಗಳಲ್ಲಿ ನಂಗಾನಾಚ್ ಅಂತ ಇದೆಲ್ಲ ಬಂತು. ಅದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ, ಆ ವಾದ್ಯಗೋಷ್ಠಿಗೆ ಕಳಂಕ. ಅದೆಲ್ಲ ಬಿಡಬೇಕು. ಆ್ಯಕ್ಚುಲಿ ಬಿಡೋವರೆಗೂ ನಾವು ಅನ್ನ ತಿಂತೀವಿ ಅಂದ್ಬಿಟ್ಟು ಹೆಂಗೆಂಗೋ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಅನ್ನ ತಿನ್ನಬೇಕಾದ್ರೂ ಅದು ಶಿಸ್ತುಬದ್ಧವಾಗಿ ಬದುಕನ್ನು ರೂಪಿಸ್ಕೊಂಡು ಮೌಲ್ಯಾಧಾರಿತವಾಗಿ ನಾವು ಅನ್ನ ತಿನ್ನಬೇಕಾಗುತ್ತೆ. ಅದು ಬಹಳ ಮುಖ್ಯ ಆಗುತ್ತೆ. ಹೌದು. ಅಂದರೆ ಸರ್, ಇತ್ತೀಚೆಗೆ ಈ ಆರ್ಕೆಸ್ಟ್ರಾ ಅನ್ನೋದು ನಶಿಸಿ ಹೋಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಅಲ್ಲ, ನಶಿಸಿ ಹೋಗ್ತಾ ಇದೆ ನಿಜ. ಆದರೆ ನಶಿಸಿ ಹೋಗೋದಕ್ಕೆ ಕಾರಣ ಏನು? ಇವತ್ತಿನ ಟೆಕ್ನಾಲಜಿ. ನಾ ಹೇಳಿದ್ನಲ್ಲ, ಈಗ ಕಲಾವಿದರುಗಳು, ಈಗ ಆರ್ಕೆಸ್ಟ್ರಾ ಹೆಂಗೆ ನಶಿಸಿ ಹೋಗುತ್ತೆ? ಕಲಾವಿದರು ನಶಿಸಿ ಹೋದರೆ ಮಾತ್ರ ಆರ್ಕೆಸ್ಟ್ರಾ ಹೋಗುತ್ತೆ. ಆಯಿತಾ? ಈಗೇನಪ್ಪ ಅಂದರೆ, ಈಗ ಕೆಲವು ಮಾಧ್ಯಮಗಳಲ್ಲಿ ಸಂಗೀತದ ಕಾರ್ಯಕ್ರಮಗಳು ಬರುತ್ತೆ, ಅಲ್ಲಿ ಕೆಲವು ಒಳ್ಳೊಳ್ಳೆ ಪ್ರತಿಭೆಗಳು ಹುಟ್ಕೊಂಡು ಅವರು ಸ್ಟಾರ್ ಆಗಿ ಬರ್ತಾರೆ. ಸೊ ಈಗ ದೊಡ್ಡ ದೊಡ್ಡವ್ರಿಗೆ ಮಾತ್ರ ವೇದಿಕೆಗಳು ಸಿಗ್ತಾ ಇದೆ. ಸಣ್ಣ ಸಣ್ಣ ಕಲಾವಿದರುಗಳಿಗೆ ವಾದ್ಯಗೋಷ್ಠಿ ಸಿಗದೇ ಇರೋದಕ್ಕೆ ಕಾರಣ ಒಂದು, ಇವತ್ತಿನ ಕರೋಕೆ ಅದು ಇದು ಎಲ್ಲ ಬಂದು ಎಲ್ಲರ ಹೊಟ್ಟೆ ಮೇಲೆ ಓಡ್ತಿದೆ. ಅದು ಬಹಳ ಮುಖ್ಯ ಆಗುತ್ತೆ. ಸರ್, ಈಗ ನಿಮ್ಮ ಬಗ್ಗೆ ಮಾತಾಡ್ತಾ ಹೋದರೆ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ ಅಂತ ಹೇಳ್ತಿದ್ರಿ. ಬಟ್ ಇತ್ತೀಚೆಗೆ ಯಾವ ಸೀರಿಯಲಲ್ಲೂ ಕೂಡ ತಾವು ಆ್ಯಕ್ಟ್ ಮಾಡೋದಾಗಲಿ ಏನೂ ಇಲ್ವಾ ಸರ್? ಇಲ್ಲ, ಯಾಕೆಂದರೆ ಈ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋರು ಒಂದು ತೀರಾ ಬಡತನದಲ್ಲಿ ಇದ್ಬಿಟ್ರೆ ಹೆಂಗೋ ನಡೆಯುತ್ತೆ, ಇದಕ್ಕೆ ಹೋಗಿ ಸಂಪಾದನೆ ಮಾಡ್ಕೊಂಡು ತಿನ್ಬೋದು ಅಂತ. ಅಥವಾ ತೀರಾ ಹಣವಂತರಾಗ್ಬಿಟ್ರೆ ಇದಕ್ಕೆ ಸಮಯ ಕೊಡ್ಬೋದು ಅಂತ. ಈ ಮಧ್ಯಮ ವರ್ಗದಲ್ಲಿ ಹುಟ್ಟುಬಿಟ್ರೆ ಏನಾಗುತ್ತೆ, ನಾವು 6ಕ್ಕೂ ಇರಲ್ಲ 3ಕ್ಕೂ ಹಿಡಿಯಲ್ಲ, ಮಧ್ಯದಲ್ಲಿ ಸಿಗಾಕೊಂಡಿರ್ತೀವಿ. ನಮಗೆ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ನನಗೆ ಸೀರಿಯಲ್ಗಳ ಅವಕಾಶ ಅಷ್ಟು ಮತ್ತೆ ಯಾವುದು ಬರಲಿಲ್ಲ. ಆಮೇಲೆ ಕೆಲವು ಕಡೆ ನಾನು ಹುಡ್ಕೊಂಡು ಹೋಗೋಕ್ಕಾಗಲಿಲ್ಲ. ಏನಾಗುತ್ತೆ ಅಂದರೆ, ಈ ಕೈ ಕಟ್ಕೊಂಡು ಹುಡ್ಕೊಂಡೋಗಿ ಕೇಳಿಕೊಂಡು ಕಾದು ಹೋಗುವಂಥ ತಾಳ್ಮೆ ಸ್ವಲ್ಪ ಕಮ್ಮಿ ಆಗೋಯ್ತು. ಸೊ ಈ ಸೀರಿಯಲ್ಸ್ ಬಿಟ್ಟ ಮೇಲೆ ನಾನು ಅಂದ್ಕೊಂಡಿದ್ದು, ತುಂಬ ನೋಡೋ ಕಣ್ಣುಗಳಿಗೆ ಹೀರೋ ಆಗೋದಕ್ಕಿಂತ ಒಂದು 4 ಜನಕ್ಕೆ ಸಹಾಯ ಮಾಡಿ 4 ಜನಗಳ ಮನಸ್ಸಿನಲ್ಲಿ ಹೀರೋ ಆದರೆ ಸಾಕು ಅಂತ ನಿರ್ಧಾರ ಮಾಡೋದು. ಆಗ ಕಮ್ಮಿ ಆಯ್ತು ಅಷ್ಟೇ. ಬಟ್ ಕಾರ್ಯಕ್ರಮ ಮಾಡ್ತೀನಿ, ನಂದು ಕಾರ್ಯಕ್ರಮ ಮಾಡ್ತೀನಿ. ಮಾನಸ ಅವ್ರದ್ದು ಸಂಗೀತ ಕಾರ್ಯಕ್ರಮ ಇದ್ದರೆ ಅದಕ್ಕೆ ಹೋಗ್ತೀನಿ. ಕೆಲವರು ಹಾಡೋದಕ್ಕೆ ಕರೀತಾರೆ, ಕೆಲವರು ಮಿಮಿಕ್ರಿಗೆ ಅಂತ ಕರೀತಾರೆ, ಕೆಲವರು ಆ್ಯಂಕರಿಂಗ್ಗೆ ಅಂತ ಕರೀತಾರೆ. ನನಗೆ ಆ್ಯಂಕರಿಂಗ್ಗೆ ಒಂದು ದೊಡ್ಡ ಅವಕಾಶ ಮಾಡಿಕೊಟ್ಟಿದ್ದು ಶ್ರೀನಿವಾಸ್ ಅಂತ ಹೇಳಿ, ಆ್ಯಂಕರ್ ಶ್ರೀನಿವಾಸ್ ಅಂತ. ಸೊ ಅವರು ಕೆಲವೆಲ್ಲ ಕಳಿಸಿದಾಗ ನಾವೆಲ್ಲ ಕೆಲವೆಲ್ಲ ಆ್ಯಂಕರಿಂಗ್ ಮಾಡಿದ್ವಿ. ನಾನು ಅಪರ್ಣ ಅವ್ರು ಕೆಲವು ಆ್ಯಂಕರಿಂಗ್ ಮಾಡಿದ್ವಿ. ಸೊ ಇದೆಲ್ಲ ಒಳ್ಳೊಳ್ಳೆ ಮೆಮೊರಿಗಳಿದೆ, ಇದೆಲ್ಲ ಒಳ್ಳೆ. ಸೊ ಇದ್ರ ಜೊತೆಗೆ ಸಮಾಜಕ್ಕೆ ಏನಾದರೂ ಮಾಡಬೇಕನ್ನೋದು ಒಂದು ದಿಟ್ಟ ನಿರ್ಧಾರ ಮಾಡಿದ್ಮೇಲೆ ದುಡಿಬೇಕು, ಮಾಡಬೇಕು. ನೀವು ಆರ್ಥಿಕವಾಗಿ ಸಬಲರಾಗಿದ್ದರೆ ಮಾತ್ರ ಸಮಾಜಕ್ಕೂ ಏನಾದರೂ ಕೊಡೋದಕ್ಕೆ ಸಾಧ್ಯ. ನೀವು ಬರೀ ಕಲಾವಿದರಾಗ್ಬಿಟ್ರೂ ಏನು ಕೊಡೋಕ್ಕಾಗಲ್ಲ.
ಸೊ ಹಾಗಾಗಿ ಅಲ್ಲಿ ನಾನು ಸಮಯ ಕಳೆಯೋದಕ್ಕಾಗಲಿಲ್ಲ. ಸೊ ಸಮಾಜಕ್ಕೆ ಏನಾದರೂ ಮಾಡಬೇಕಂತ ಈ ವಿಷಯದಲ್ಲಿ ಸಮಯ ಕಳೀತಾ ಇದ್ದೀನಿ. ಓಕೆ ಸರ್, ಇವಾಗ ಕನ್ನಡದ ಬಗ್ಗೆ ಮಾತಾಡ್ತಾ ಹೋದರೆ ಅಂದರೆ ಇವಾಗೆಲ್ಲ ನಾವು ನೋಡ್ತಾ ಇದ್ದೀವಿ, ನಂಬರ್ 1 ಕನ್ನಡಿಗರಿಗಿಂತ ನವೆಂಬರ್ 1 ಕನ್ನಡಿಗರು ಜಾಸ್ತಿಯಾಗಿ ಹೋಗ್ಬಿಟ್ಟಿದ್ದಾರೆ. ಅವರ ಒಂದು ಕನ್ನಡದ ಮೇಲೆ ಪ್ರೀತಿ ಅಂದರೆ ನವೆಂಬರ್ ತಿಂಗಳಲ್ಲಿ ಮಾತ್ರ ಬರೋದನ್ನ ನಾವು ನೋಡ್ತಾ ಇರ್ತೀವಿ. ಸರ್ ನಿಜನಾ ಸರ್ ಈ ಮಾತು? ಅದು ಏನಾಗುತ್ತೆ ಅಂದರೆ, ಕನ್ನಡದ ಆಸಕ್ತಿ ಎಲ್ಲಿಂದ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ, ಮೊದಲು ನಮ್ಮನ್ನು ಆಳುವಂಥ ರಾಜಕಾರಣಿಗಳು ಕನ್ನಡದ ಬಗ್ಗೆ ಒಂದು ದೃಢವಾದ ನಿರ್ಧಾರ ತಗೊಂಡು ಕನ್ನಡೀಕರಣ ಮಾಡುವಂಥ ಒಂದು ಸಾಮರ್ಥ್ಯ ಇವತ್ತಿನ ಎಲ್ಲ ರಾಜಕಾರಣಿಗಳು ಕಳ್ಕೊಂಬಿಟ್ಟಿದ್ದಾರೆ. ಅವ್ರಿಗೇನೋ ಯಾವುದೋ ಭಾಷೆ ಮಾತಾಡ್ಕೋ, ಏನಾದರೂ ಮಾಡ್ಕೋ ನನಗೆ ಓಟ್ ಬಿದ್ದರೆ ಸಾಕು. ಅವ್ನು ಕನ್ನಡದವನೇ ಆಗಬೇಕಾಗಿಲ್ಲ ಓಟ್ ಹಾಕೋದಕ್ಕೆ, ಅವ್ನು ಯಾವ ಭಾಷೆಯವನಾಗಿದ್ರು ಸರಿ. ಇವತ್ತು ಬೆಂಗಳೂರಿನಲ್ಲಿ ಬೇರೆ ಭಾಷಿಕರೇ ಜಾಸ್ತಿ ಇರೋದು. ನಾವು ಅವ್ನು ಬಂದು ಸೇರ್ಕೊಂಡು ಅವ್ನು ಒಂದು 2,000 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಂಡ್ರೆ ಸಾಕು. ಆದರೆ ರಾಜಕಾರಣಿಗಳು ಕನ್ನಡ ಎಲ್ಲವನ್ನ ಕೊಟ್ಟಿದೆ ಅನ್ನೋದನ್ನು ಮರಿತಾ ಇದ್ದಾರಲ್ಲ, ಅದು ತುಂಬ ವಿಪರ್ಯಾಸದ ಕೆಲಸ. ಕನ್ನಡೀಕರಣ ಹೆಂಗಾಗಬೇಕು? ಕನ್ನಡ ಹೆಂಗೆ ಉದ್ಧಾರ ಆಗಬೇಕು ಅಂದರೆ ಬಾವುಟ ಹಿಡ್ಕೊಂಡು, ಹೌದು ಸೈನಿಕರು ಬೇಕು, ಕನ್ನಡ ಸಂಘಟನೆಗಳು ಬೇಕು. ಯಾರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂಥ ದಬ್ಬಾಳಿಕೆ ಮಾಡೋರಿಗೆ ಕನ್ನಡ ಸಂಘಟನೆಗಳು ಬೇಕು. ಅದರ ಜೊತೆಗೆ ಈ ಮಣ್ಣಲ್ಲಿ ಯಾರು ಹುಟ್ಟುತ್ತಾರಲ್ಲ, ಮೈಸೂರು ಸಂಸ್ಥಾನ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕನ್ನಡಕ್ಕೋಸ್ಕರ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಸಣ್ಣ ಸಣ್ಣ ಕೆಲಸ ನಾವು ಮಾಡಿದ್ರೆ ಕನ್ನಡಕ್ಕೆ ದೊಡ್ಡ ಗೌರವ ಸಿಗುತ್ತೆ. ಹೇಗೆ ಸಣ್ಣ ಸಣ್ಣ ಕೆಲಸ ಅಂದರೆ, ಈಗ ನೋಡಿ ಕನ್ನಡ ದಿನಪತ್ರಿಕೆ, ನೀವು ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ಕನ್ನಡ ಪತ್ರಿಕೆಗಳು ಭಾಳ ಕಮ್ಮಿ ಪ್ರಚಾರ ಆಗ್ತಾ ಇರೋದು, ಭಾಳ ಕಮ್ಮಿ. ಆನ್ಲೈನ್ ಇರ್ಬೋದು, ಏನೇ ಇರ್ಬೋದು. ನಾವು ಪೇಪರ್ನ ಯಾಕೆ ಓದ್ತೀವಿ? ನ್ಯೂಸ್ ಇಟ್ಸ್ ನಥಿಂಗ್ ಬಟ್ ನಾರ್ತ್, ಈಸ್ಟ್, ವೆಸ್ಟ್, ಸೌತ್, ಈ 4 ಇರೋ ವಿಭಾಗಗಳಲ್ಲಿ ಬರುವಂಥ ಒಂದು ವಾರ್ತೆ. ಆ ಅಕ್ಷರಗಳಿಗೆ ಬರೆಯೋದಕ್ಕೆ ಅಥವಾ ಪ್ರಿಂಟ್ರ್ಗಳಿಗೆ ಅವ್ರಿಗೆಲ್ಲರದು ಶ್ರಮ ಇರುತ್ತೆ. ನಾವು ಅವ್ರ ಶ್ರಮನ ಹೇಗೆ ಗೌರವಿಸ್ಬೇಕು? ಒಂದು ಪೇಪರ್ ತೊಗೋಬೇಕು. ಏನು ನಮ್ಮ ಗಂಟೆ ಏನು ಹೋಗಲ್ಲ, 3 ರೂಪಾಯಿ 3.5 ರೂಪಾಯಿ ಪೇಪರ್ ತೊಗೊಂಡು ಮನೆಯಲ್ಲಿ ಎಲ್ಲರೂ ಓದೋವಂಥ ಹವ್ಯಾಸ ಬೆಳೆಸ್ಕೋಬೇಕು. ಒಂದು ಪೇಪರ್ ಓದ್ತೀವಿ ಅಂದರೆ ನಮಗೆ ಅಕ್ಷರದ ಬಗ್ಗೆ ಒಂದು ಕಾನ್ಸಂಟ್ರೇಷನ್ ಬರುತ್ತೆ, ಅಟೆನ್ಷನ್ ಕ್ರಿಯೇಟ್ ಆಗುತ್ತೆ. ನಮ್ಮ ಒಂದು ನಮ್ಮ ಬಾಡಿಯಲ್ಲಿರುವಂಥ ಮೆಟಬಾಲಿಸಮ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಒಂದು ನಮಗೆ ಪೇಷನ್ಸ್ ತಂದು ಕೊಡುತ್ತೆ ಪೇಪರ್ ಓದೋದ್ರಿಂದ. ಇವತ್ತು ತಮಿಳ್ನಾಡಿನಲ್ಲಿ ನೋಡಿ ಅತಿ ಹೆಚ್ಚು ನ್ಯೂಸ್ ಪೇಪರ್ಗಳು ಹೋಗುತ್ತೆ, ಕನ್ನಡದಲ್ಲಿ ನ್ಯೂಸ್ ಪೇಪರ್ಗಳು ಹೋಗ್ತಾಯಿಲ್ಲ. ಯಾಕೆ? ಸಿಂಪಲ್. ನೀವೊಬ್ಬರು ಪೇಪರ್ ತೊಗೋತೀರಾ, ನಿಮ್ಮ ಅಕ್ಕಪಕ್ಕ ಕೂತಿರ್ತಾರಲ್ಲ ಅವರೇ ಇಸ್ಕೊಂಡು ಅದನ್ನು ಓದ್ತಾರೆ. ಆದರೆ ತಮಿಳ್ನಾಡಲ್ಲಿ ಆಗಲ್ಲ. ಪ್ರತಿಯೊಬ್ಬ ಒಂದು ದುಡ್ಡು ಕೊಟ್ಟು ಅವನು ಒಂದೊಂದು ಪೇಪರ್ ತೊಗೋತಾನೆ. ಅದು ಭಾಷಾಭಿಮಾನ. ಆಮೇಲೆ ಇವತ್ತಿನ ಜನ್ರೇಷನ್ಗೆ ತಂದೆ ತಾಯಿಂದರೆ ಇಂಗ್ಲೀಷ್ ಕಲ್ತ್ಬಿಟ್ರೆ ಸಾಕು, ಫಾರಿನಲ್ಲಿ ಸೆಟ್ಲ್ ಆಗಲಿ, ಕನ್ನಡ ಏನು ಬೇಡ. ಅವರು ಬಂದಿರೋದೇ ಬದುಕಿರೋದು ಕನ್ನಡದಲ್ಲೇ, ಸಂಪಾದನೆ ಕನ್ನಡದಲ್ಲಿ ಮಾಡ್ತಾವ್ರೆ. ಸರ್ಕಾರಿ ಕೆಲಸಗಳೆಲ್ಲ ಪಡೆದಿರೋದು ಆ ಸವಲತ್ತಿಂದನೇ ಮಕ್ಕಳು ಕೊಡ್ತಾ ಇದ್ದಾರೆ. ಅವ್ರಿಗೆ ಮಾತ್ರ ಯಾಕೆ ಆ ವ್ಯವಸ್ಥೆ ಮಾಡಿಕೊಡ್ತೀರಾ? ಮಕ್ಕಳಿಗೆ ಕನ್ನಡದ ಅಭಿಮಾನ ಹೇಳ್ಕೊಡಿ, ಕನ್ನಡದ ಬಗ್ಗೆ ತಿಳಿಸ್ಕೊಡಿ. ಇವತ್ತು ಸೋಷಿಯಲ್ ಮೀಡಿಯಾ, ನಾನು ಒಂದು ವಿಷಯ ಸೋಷಿಯಲ್ ಮೀಡಿಯಾಕ್ಕೆ ಬರ್ತೀನಿ ನಾನು. ಇವತ್ತು ಕನ್ನಡದ ಮಕ್ಕಳಿಗೆ ನೀವು ಕನ್ನಡ ಚಿತ್ರಗಳು ತೋರಿಸಿ ಸ್ವಾಮಿ. ರಾಜ್ಕುಮಾರ್ ಅವ್ರದ್ದು, ವಿಷ್ಣುವರ್ಧನ್ ಅವ್ರದ್ದು, ಇವ್ರದ್ದೆಲ್ಲ ಮೌಲ್ಯ ಇರುವಂಥ ಭಾಷೆಗಳು. ಕನ್ನಡಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಇವ್ರ ಭಾಷೆಯೆಲ್ಲ ಬಹಳ ಶುದ್ಧವಾಗಿದೆ. ಆ ಶುದ್ಧವಾಗಿರುವಂಥ ಕನ್ನಡ ಚಿತ್ರಗಳನ್ನೇ ತೋರಿಸ್ತಾ ಇಲ್ಲ. ಅದೊಂದು ಕಡೆ ಇರಲಿ. ಆಮೇಲೆ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಮಾತೆತ್ತಿದ್ರೆ ಎಲ್ಲ ಹೀರೋಗಳ ಅಭಿಮಾನಿಗಳಿಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ. ಆ ಹೀರೋ ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ. ಆಮೇಲೆ ಎಲ್ಲ ನಮ್ಮ ಕನ್ನಡ ಚಿತ್ರರಂಗದ ನಾಯಕ ನಟರಿಗೆ ಒಂದು ಸಣ್ಣ ಮನವಿ ಮಾಡ್ಕೊಳ್ತೀನಿ ನ್ಯಾಷನಲ್ TV ಮೂಲಕ. ತುಂಬ ಜನ ನೋಡ್ತಾರಲ್ವಾ, ಹಾಗಾಗಿ ನಿಮ್ಮ ಅಭಿಮಾನಿಗಳಿಗೆ ಹೇಳ್ಕೊಡಿ. ಯಾರಿಗಾದರೂ ಕೋಪ ಇದ್ದರೆ, ಒಬ್ಬರ ಮೇಲೆ ನಾವು ದ್ವೇಷ, ಕೋಪ, ಅಸೂಯೆ ಇದ್ದರೆ ಒಳ್ಳೊಳ್ಳೆ ಪದಗಳು ಬಳಸಿ. ಕೆಟ್ಟ ಪದಗಳು, ಭಾಳ ಕೀಳುಮಟ್ಟದ ಪದಗಳು, ಆ ಕೀಳುಮಟ್ಟದ ಪದಗಳನ್ನು ಅವ್ರ ಮನೆಯವ್ರನ್ನೆಲ್ಲ ಕೂರಿಸ್ಕೊಂಡು ಅವ್ರು ಕಮೆಂಟ್ ಹಾಕಲಿ ನೋಡೋಣ. ಅವ್ರ ಅಕ್ಕ ತಂಗಿ ಎಲ್ಲ ಇರ್ತಾರಲ್ಲ, ಅವ್ರ ಮುಂದೆ ಟೈಪ್ ಮಾಡಲಿ. ಆ ಕೆಲಸ ಮಾಡಲ್ಲ. ಯಾಕೆಂದರೆ ಅದು ನಮ್ಮ ಕನ್ನಡ ಭಾಷೆ ಇಲ್ಲ. ಇವತ್ತು ನಾವು ಕೆಟ್ಟ ಪದಗಳು ಆ ಭಾಷೆನ ಬಳಸ್ತಾ ಇದ್ದರೆ ಮುಂದೆ ಬರುವಂಥ ಪೀಳಿಗೆಗೆ ಈ ಕೆಟ್ಟ ಭಾಷೆನೇ ಕನ್ನಡ ಅಂತ ತಿಳ್ಕೊಳ್ತಾರೆ. ಹಂಗೆ ತಿಳ್ಕೊಂಡ್ರೆ ರನ್ನ, ಪಂಪ, ಜನ್ನ, GP ರಾಜರತ್ನಮ್ಮು, ಆನಾಕ್ರು, ಕೃಷ್ಣರಾಯರು 8 ಜ್ಞಾನಪೀಠ ಪ್ರಶಸ್ತಿ ಕೊಡದಂಥ ಸಾಹಿತ್ಯದ ಕನ್ನಡ ಯಾವುದು? ಮತ್ತು ಮೈಸೂರು ಸಂಸ್ಥಾನ ಕೊಟ್ಟಂಥ ಕನ್ನಡ ಯಾವುದು? ಈ ಕನ್ನಡ ಅಂತ ತಿಳಿಸ್ಕೊಡ್ತಾ ಇಲ್ಲ. ಸೋಷಿಯಲ್ ಮೀಡಿಯಾವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಎಲ್ಲ ವಿಷಯದಲ್ಲೂ. ನೀವು ಏನು ಹೇಳಿದ್ರು ಕೇಳೋವಂಥ ಜನ ಇದ್ದಾರೆ ಅಂದರೆ ನೀವು ಒಳ್ಳೆಯದನ್ನೇ ಕೊಡಿ, ನೀವು ಶುದ್ಧವಾಗಿರೋ ಭಾಷೆನೇ ಕೊಡಿ. ಡಬಲ್ ಮೀನಿಂಗ್ ಬೇಕಾಗೇ ಇರಲಿಲ್ಲ. ಡಬಲ್ ಮೀನಿಂಗ್ ಏನಕ್ಕೆ ಬೇಕು? ಅವಶ್ಯಕತೆಯೇ ಇಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಶುದ್ಧವಾದ ಹಾಸ್ಯಗಾರರು ಯಾರಪ್ಪ ಕೊನೆವರೆಗೂ ಉಳ್ಕೊಳ್ಳೋದು ಅಂದರೆ, ಒಂದು ನರಸಿಂಹರಾಜು ಅವರು, ಪರಿಶುದ್ಧವಾದ ಕನ್ನಡ ಭಾಷೆ ಬಾಲಕೃಷ್ಣ ಅವರು, GV ಅಯ್ಯರ್ ಅವರು, ಮುಸುರಿ ಕೃಷ್ಣಮೂರ್ತಿ ಅವರು. ಸೊ ಇವರೆಲ್ಲ ಶುದ್ಧವಾದ ಭಾಷೆ ಕನ್ನಡ ಮಾತಾಡಿದ್ದಲ್ವಾ? ನೀವು ಯಾಕೆ ಕೆಟ್ಟ ಭಾಷೆನೇ ಆಡ್ಬಿಟ್ಟು ನಗಿಸ್ಬೇಕು? ಅದನ್ನು ನಗ್ತಾರೆ, ಅದನ್ನು ಕೇಳ್ಕೊಂಡು ನಗ್ತಾರೆ ಅಂದರೆ ಅವರು ಹುಚ್ಚರು.
ಅದು ಕನ್ನಡೀಕರಣ ಅಲ್ಲ, ಕನ್ನಡಕ್ಕೆ ಆ ಬೆಲೆನೂ ಇಲ್ಲ. ಕನ್ನಡ ಒಳ್ಳೇದಾಗಬೇಕು ಅಂದರೆ ನಿಮ್ಮ ಮನೆಯಿಂದನೇ ಶುರು ಆಗಬೇಕಾಗಿದೆ. ಆ ಮಕ್ಕಳಿಗೆ ಪರಿಚಯ ಮಾಡ್ಕೊಳ್ಳಿ, ರಾಜರು ಯಾರು, ಸಾಹಿತಿಗಳು ಯಾರು, ಇವ್ರು ಏನು ಕಷ್ಟಪಟ್ಟಿದ್ದಾರೆ. ನೀವು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ಬಂತು, ಅವ್ರಿಗೆ ಆಸ್ತಿ ಇದೆ, ಖಂಡಿತವಾಗೂ ಸುಳ್ಳು. ಜಿ ಪಿ ರಾಜರತ್ನಮು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರೆಲ್ಲ ಬೇರೆ ಬೇರೆ ಭಾಷೆ ಆಗಿದ್ರು, ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟರು. ಅವರು ಅರ್ಧ ಲೋಟ ಕಾಫಿ ಕುಡಿದ್ರೆ, ಒಂದೇ ಒಂದು ಇಡ್ಲಿ, ಅರ್ಧ ಲೋಟ ಕಾಫಿ ಕುಡಿದ್ರೆ ಕನ್ನಡಕ್ಕೆ ಸಾಹಿತ್ಯದ ನಿಘಂಟನ್ನು ಕೊಟ್ಟರು. ಅವ್ರ ಶ್ರಮ ಎಷ್ಟಿತ್ತು. ಹಸಿವಿಗೆ ಚಿಂತೆ ಪಡಲಿಲ್ಲ, ಬಡತನಕ್ಕೆ ಅವರು ಬೇಜಾರು ಮಾಡ್ಕೊಳ್ಳಿಲ್ಲ, ಆದರೆ ಕನ್ನಡವನ್ನು ಶ್ರೀಮಂತಗೊಳಿಸಿದ್ರು. ಅವ್ರಿಗೆ ಬಡತನ ಕಿತ್ತು ತಿಂತಾಯಿದ್ರು ಕೂಡ ಕನ್ನಡವನ್ನು ಶ್ರೀಮಂತಗೊಳಿಸಿದಂಥ ಆ ಎಲ್ಲ ಮಹನೀಯರಿಗೆ ನಾವು ಗೌರವ ಕೊಡಬೇಕು ಅಂದರೆ, ಮುಂದಿನ ಪೀಳಿಗೆ ಗೌರವ ಕೊಡಬೇಕು ಅಂದರೆ ಕನ್ನಡಕ್ಕೆ ಪ್ರತಿಯೊಬ್ಬರು ಬೆಲೆ ಕೊಡಲೇಬೇಕು. ಹೌದು ಸರ್, ಆ್ಯಸ್ ಎ ಸೀರಿಯಸ್ ನೋಟ್, ಇವಾಗ ರಿಯಾಲಿಟಿ ಶೋಗಳಲ್ಲಿ ಇವಾಗ ಬರ್ತಿರುವಂತಹ ಸಿನಿಮಾಗಳಲ್ಲೂ ಕೂಡ ಡಬಲ್ ಮೀನಿಂಗ್ ಮಾಡ್ಕೊಂಡ್ರೇ ಜೋಕು, ಅದೇ ಕಾಮಿಡಿ. ಅಂದರೆ ಅದು ಅವಶ್ಯಕತೆ ಇರುತ್ತೆ ಅದು. ಯಾಕಂದರೆ ಒಂದು ಸಿನಿಮಾ ಅಥವಾ ರಿಯಾಲಿಟಿ ಶೋ ಅಂದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾ ಇರ್ತೀವಿ, ಅಜ್ಜ ಅಜ್ಜಿ ಮಕ್ಕಳು ಅಪ್ಪ ಅಮ್ಮ. ಸೊ ಅವ್ರ ಮುಂದೆ ಎಲ್ಲ ಈ ರೀತಿ ಜೋಕ್ಸ್ಗಳು ಬಂದಾಗ ಅಥವಾ ಏನೋ ಒಂದು ಕಾಮಿಡಿ ಟೈಮ್ನಲ್ಲಿ ನಾವು ನೋಡಿದಾಗ ಏನು ಕನ್ವೆ ಆಗ್ತಾ ಇದೆ ನಮಗೆ ಅದರಿಂದ? ಇದು ಏನಾಗುತ್ತೆ ಅಂದರೆ, ಈಗ ನಾನು ನಿಮ್ಮ ಮನೆಗೆ ಬರ್ತೀನಿ, ನೀವು ಒಂದು ಯಾವುದೋ ಒಂದು ರುಚಿಯಾಗಿರೋ ಅಡುಗೆ ಮಾಡಿರ್ತೀರ. ಅನ್ನ ರಸಮ್ ಸಕ್ಕತ್ತಾಗಿ ಮಾಡ್ತಾರೆ ರೀ, ಪಲ್ಲವಿಯವರು ತುಂಬ ಚೆನ್ನಾಗಿ ರಸಮ್ ಮಾಡ್ತಾರೆ. ನಾನು ಹೋಗ್ಬೇಕಾದ್ರೆ ಆ ರಸಮ್ ಬಗ್ಗೆನೇ ತಿಳ್ಕೊಂಡು ಹೋಗಿರ್ತೀನಿ. ಮತ್ತೆ ಮುಂದಿನ ಸಲ ಯಾವತ್ತೋ ಒಂದು ದಿವಸ ಬರ್ತೀನಿ ಅಂತ ಹೇಳ್ಕೊಳ್ಳಿ, ಒಂದು 6 ತಿಂಗಳು ಬಿಟ್ಟು ಬರ್ತೀನಿ, ಪಲ್ಲವಿಯವರು ರಸಮ್ ಮಾಡಿದ್ರಲ್ಲ, ರಸಮ್ಮೇ ಮಾಡಿ ಅಂತೀನಿ. ಯಾಕೆಂದರೆ ನೀವು ಮಾಡೋ ಅಡುಗೆ ಒಂದಿನ ಏನು ಬಡಿಸಿರ್ತೀರಾ, ನಾನು ಅದನ್ನೇ ಚೆನ್ನಾಗಿದೆ ಅಂತ ತಿಂತೀನಲ್ವಾ, ಅದರಲ್ಲಿ ಸುಖ ಕಾಣ್ತಿರ್ತೀನಿ, ಅದರಲ್ಲಿ ಏನೋ ಖುಷಿ ಪಡ್ತಾ ಇರ್ತೀನಿ. ಹಾಗೆ ಎಲ್ಲ ಮಾಧ್ಯಮಗಳು ಅಷ್ಟೇ, ಈ ಏನು ರಿಯಾಲಿಟಿ ಶೋಗಳಿದೆ ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ. ಯಾಕಂದರೆ ಇದೇ ಥರ ಮುಂಚೆ ಇರಲಿಲ್ಲ. ಈಗ ನೀವೇನು ಬಡಿಸ್ತೀರಾ ಅದನ್ನೇ ತಗೋತಾರೆ. ನೀವು ಬಡಿಸೋದನ್ನೇ ಇಂಥದ್ದನ್ನೇ ಬಡಿಸಿ. ವರ್ಷಕ್ಕೊಂದೇ ಸಲ ತಾನೆ ಎಲ್ಲ ರಿಯಾಲಿಟಿ ಶೋಸ್ ಆಗೋದು. ಈ ಒಂದು ವರ್ಷದಲ್ಲಿ ನೀವು ಒಳ್ಳೇದನ್ನೇ ಬಡಿಸಿದ್ರೆ ಒಳ್ಳೇದನ್ನೇ ಕೇಳ್ತಾರೆ ಜನ. ನೀವೇ ಕೆಟ್ಟದ್ದು ಬೇಡದಿರೋದು ಹೊಲಸು ಎಲ್ಲ ಬಡಿಸಿದ್ರೆ ಅದನ್ನು ತಿನ್ನೋ ಜನಗಳು ಒಂದಷ್ಟು ನೀವೇ ಜಾಸ್ತಿ ಮಾಡ್ತಿದ್ದೀರಾ ಆ ಜನನ. ನಿಮ್ಮ ಕೈಲೇ ಇದೆ. ಅವ್ರು ನಾವೇನು ಬಡಿಸ್ತೀವಿ ಅದನ್ನು ತಿನ್ನುವಂಥ ಜನ ಇದ್ದಾಗ, ನಾವು ಏನು ಕೊಡ್ತೀವಿ ಅದನ್ನು ತೊಗೊಳ್ಳೋ ಜನನೇ ಇರ್ತಾರೆ. ಕೊಡೋರೇ ಕರೆಕ್ಟಾಗಿರೋದು ಒಳ್ಳೇದನ್ನು ಕೊಟ್ಬಿಟ್ರೆ ಖಂಡಿತವೂ ಅದು ಬದಲಾಗಲ್ಲ. ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ. ನೀವು ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಅವರೆಲ್ಲ ಇವತ್ತಿನ ಡಬಲ್ ಮೀನಿಂಗ್ಗಳು ಅವೆಲ್ಲ ನೋಡಿದ್ರ? ಇಲ್ಲ, ನೋಡೇ ಇರಲಿಲ್ಲ. ಅವತ್ತು ನಗ್ತಾ ಇದ್ರು, ಅವತ್ತು ಫಿಲಿಮ್ಗಳು ನೋಡ್ತಾ ಇದ್ರು, ಅವತ್ತು ಸಂಗೀತ ಆಯಿತು, ಅದೆಲ್ಲ ಆಯಿತು. ಇವತ್ತು ಯಾಕೆ ಎಲ್ಲ ಕಲ್ಮಶ ಮಾಡ್ತಾ ಇದ್ದೀರಾ? ಎಲ್ಲ ಕಲ್ಮಶ ಮಾಡಿ ಇಟ್ಟಿದ್ದೀರಾ. ಅಂದರೆ ನೀವುಗಳೇ ಸರಿ ಇರಬೇಕು. ಆಮೇಲೆ ನೋಡೋರು ಅಷ್ಟೇ, ಮಕ್ಕಳಿಗೆ ತಂದೆ ತಾಯಿಯಂದಿರು ನೋಡಿ ಏನು ಮಾಡ್ತಾರೆ ಅಂದರೆ, ಇವತ್ತೆಲ್ಲ ಹೀರೋಗಳ ಫಿಲಿಮ್ ಬರುತ್ತಪ್ಪ, ಆಯಿತು, ನೀವು ಯಾವುದೋ ಒಂದು ದೊಡ್ಡ ಹೀರೋ ತೋರಿಸಿದ್ರೆ ಹೀರೋ ಸ್ಕ್ರೀನ್ ಮೇಲೆ ಅಷ್ಟೇ ಆಗುತ್ತೆ. ಆದರೆ ಬದುಕಲ್ಲಿ ನಿಜವಾದ ಮೌಲ್ಯ ಇಟ್ಕೊಂಡ್ರು ಹೀರೋ ಯಾರು? ಸಾಹಿತಿಗಳಾಗ್ತಾರೆ, ನಮ್ಮ ಕನ್ನಡಕ್ಕೆ ಕೆಲಸ ಮಾಡಿದವರು ಎಲ್ಲ ಪ್ರತಿಯೊಬ್ಬರು ಇರ್ತಾರೆ. ನಾನು ಮೊನ್ನೆ ಯಾವುದೋ ಒಂದು ಇದಕ್ಕೆ ಹೋಗಿದ್ದೆ, ಅಲ್ಲಿ ಹೋದಾಗ ಈಗ ನಮಗೆ ಕರೆಂಟ್ ಬಿಲ್ ಬರುತ್ತೆ, ಕಾವೇರಿ ಲೋಗೋ ಇರುತ್ತೆ. ಕಾವೇರಿ ಉಗಮಸ್ಥಾನ ತಲಕಾವೇರಿ ಕೊಡಗು ಆಯಿತು. ಅದು ಆ ನೀರು ಇವತ್ತು ಕರ್ನಾಟಕದಲ್ಲಿ ಒಂದು 7 ಕೋಟಿ ಜನ, ತಮಿಳ್ನಾಡಲ್ಲಿ ಒಂದು 6 ಕೋಟಿ ಜನ. ಕಾವೇರಿ ಮೂಲ, ಕಾವೇರಿ ಎಲ್ರಿಗೂ ತಾಯಿ ಕಾವೇರಿ. ಆದರೆ ಆ ನೀರು ಎಲ್ರಿಗೂ ಸಿಗೋ ಹಾಗೆ ಮಾಡಿದವರು ಯಾರು? ಮಹಾರಾಜರು. ಅಣೆಕಟ್ಟುಗಳನ್ನು ಕಟ್ಟಿದಂಥ ವಿಶ್ವೇಶ್ವರಯ್ಯನವರು. ನೀವು ಕರೆಂಟ್ ಬಿಲ್ ಒಂದು ಕೊಡ್ತೀರಾ, ನಾನು ನಿಮ್ಮ ಮೂಲಕ ಕೇಳ್ಕೊಳ್ಳೋದು, ಆ ಕರೆಂಟ್ ಬಿಲ್ಲಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಫೋಟೋ ಹಾಕಬೇಕು. ನನಗೆ ಕೇಳಿದ್ರೆ ಕನ್ನಡ ಸಂಘಟನೆಗಳು ಎಲ್ಲರೂ ಪ್ರತಿಯೊಬ್ಬರು ಇತಿಹಾಸ ಪುರುಷರನ್ನು ನಾವು ಯಾವತ್ತೂ ಮರಿಬಾರ್ದು. ಇವತ್ತು ಎಷ್ಟೋ ಜನ ರೈತರ ಅನ್ನ ತಿಂತಾ ಇದ್ದಾರೆ, ಎಷ್ಟೋ ಜನ ಬೆಂಗಳೂರಿನಲ್ಲಿ ನೀರು ಕುಡಿತಾ ಇದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಬಂದರೆ ಮೈಸೂರು ವಂಶಸ್ಥರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಆ ಕರೆಂಟ್ ಬಿಲ್ಲಲ್ಲಿ ಅವ್ರದ್ದು ಒಂದು ಫೋಟೋ ಇದ್ದರೆ ಆ ಮಕ್ಕಳು ಕೇಳ್ತಾರೆ ಯಾರ್ದು ಈ ಫೋಟೋ ಅಂತ. ಆವಾಗ ನೀವು ಹೇಳ್ತೀರಾ ಇವರು ಅಣೆಕಟ್ಟು ಕಟ್ಟಿದವರು, ಮೈಸೂರು ಸಂಸ್ಥಾನದವರು, ಈ ಥರ ಮಾಡಿದವರು ಅಂತ ನೀವು ಹೇಳ್ತೀರಾ. ನೀವು ವಿಷುವಲ್ ತೋರಿಸ್ತೇನೆ ನೀವು ಹೆಂಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ? ನೀವೇ ಮಾಡ್ತಿಲ್ಲ, ಸರ್ಕಾರಗಳು ಮಾಡಬೇಕು ಅದನ್ನು. ಅಲ್ಲಲ್ಲಿ ಸಾಹಿತಿಗಳಿಗೆ ಬೆಲೆ ಕೊಡಬೇಕು. ಪ್ರತಿಯೊಂದು ಗಲ್ಲಿಗೂ ಪ್ರತಿಯೊಂದು ಸರ್ಕಲ್ಗಳಿಗೂ ಸಾಹಿತಿಗಳು, ರಾಜರು, ಇವ್ರುಗಳ ಸ್ಟ್ಯಾಚು ನಿಲ್ಲಿಸಿ ತಪ್ಪೇನೂ ಇಲ್ಲ. ಯಾಕಂದರೆ ಯಾರು ಕೇಳಲಿ, ಇನ್ನು ಮುಂದಿನ ಪೀಳಿಗೆಗೆ ಇವ್ರು ಯಾರು ಅಂತ ಕೇಳಿದಾಗ ಇವ್ರ ಬಗ್ಗೆ ಹೇಳುವಂಥದ್ದು ಕೇಳ್ಬೋದು, ತಿಳ್ಕೊಳ್ಳೋ ಇತಿಹಾಸ ಸಿಗುತ್ತೆ. ಪುಸ್ತಕಗಳನ್ನು ಕೊಡಿ, ಅದನ್ನು ತಿಳಿಸಿ, ಅದನ್ನೇ ನಾನು ಹೇಳ್ತಾ ಇರೋದು. ಪಠ್ಯಪುಸ್ತಕದಲ್ಲೇ ಎಲ್ಲ ಕೊಡ್ತಾರೆ ಅಂತ ಏನೂ ಇಲ್ಲ. ಜನರಲ್ಲಾಗಿ ನಾವು ಯಾರ್ಯಾರು ಏನೇನು ಮಾಡಿದ್ರೆ ಎಲ್ಲ ಹೇಳ್ಬೋದಲ್ವ. ಅದು ಮಾಡಬೇಕನ್ನೋದು ಭಾಳ ಇಷ್ಟ ನನಗೆ ಇರೋದು, ಅದು ಆ್ಯಕ್ಚುಲಿ ಮನಸ್ಸಲ್ಲಿ. ಸೊ ಅದೆಲ್ಲ ಮಾಡ್ತಿಲ್ಲ. ಸೊ ಮಾಧ್ಯಮಗಳೇ ಏನು ಕಮರ್ಷಿಯಲ್ಲು ಇವತ್ತು TRPಗೋಸ್ಕರನೇ ಯಾವ ಮಟ್ಟಿಗೆ ಬೇಕಾದರೂ ಎಳಿತೀನಂದರೆ ನಿಮಗೆ TRP ಬರುತ್ತೆ, ಆದರೆ ಬೇಕಾಗಿರೋ ಮೌಲ್ಯನೇ ಹಾಳಾಗೋಗುತ್ತಲ್ಲ, ಮೌಲ್ಯನೇ ಹಾಳಾಗೋಗುತ್ತೆ.
ಮೌಲ್ಯಗಳೇ ಸಿಗ್ತಾ ಇಲ್ಲ ಇವಾಗ. ಅದೇ ಮೌಲ್ಯಗಳೇ ಇಲ್ಲ. ಮೌಲ್ಯಗಳು ಕಳ್ಕೊಂಡು ನೀವು ಏನು ತಿಂದರೆ ಎಷ್ಟು, ಎಷ್ಟು ಬದುಕಿದ್ರೆ ಎಷ್ಟು, ಅದು ನಶ್ವರ, ಅದು ವ್ಯರ್ಥ, ಪ್ರಯೋಜನನೇ ಇಲ್ಲ ಅದು. ಈಗೇನೋ ಒಂದಷ್ಟು ಜನ ಕವಿಗಳು, ಸಾಹಿತಿಗಳು, ಹೋರಾಟಗಾರರು ಕನ್ನಡವನ್ನು ಮಾತಾಡುವಂಥ ನಮ್ಮಂಥ ನಿಮ್ಮಂಥವ್ರು ಇದ್ದೀವಿ ಸರ್. ಆಫ್ಟರ್ ನಾವು ಹೇಗಾಗುತ್ತೆ ನಮ್ಮ ಕರ್ನಾಟಕ ಅಂತ ನೋಡಿ. ಹೀಗೆ ಕನ್ನಡಿಗರನ್ನ ಸರ್ಕಾರಗಳು ಕಡೆಗಣಿಸ್ತಾ ಇದ್ದರೆ, ಅವತ್ತಿನ ಕಾಲದಲ್ಲಿ ಬಡತನ ಇತ್ತು, ಹಸಿವಿತ್ತು, ಎಲ್ಲ ಇತ್ತು. ಇವತ್ತೆಲ್ಲ ಅನುಕೂಲ ಇದ್ದರೂ ಕನ್ನಡವನ್ನು ನಾವೇ ಮರೆಮಾಚುವಂಥ ಒಂದು ಕೆಲಸ ಮಾಡಿ ಖಂಡಿತವಾಗೂ ಈ ರಾಜ್ಯ ಪರಭಾಷಿಕರು ಬಂದು ಇಲ್ಲಿ ಆಳುವಾಗುತ್ತೆ. ಎಲ್ಲ ರಾಜಕಾರಣಿಗಳಿಗೆ ಒಂದು ಸಣ್ಣ ಕಾಮನ್ ಸೆನ್ಸೇ ಇಲ್ಲ. ಇವತ್ತು ನಾನು ಹೇಳಿದ್ನಲ್ಲ, ಯಾವ ಭಾಷೆಯವನಾದರೂ ಸರಿ, ಈ ಏರಿಯಾಗೆ ಯಾವನು ಬೇರೆ ಊರಿಂದ ಬಂದು ಇಲ್ಲಿದ್ದಾನ, ಅವನೇನು ನಮ್ಗೆ ಓಟ್ ಹಾಕಬೇಕು. ಆದರೆ ಕನ್ನಡ ನಿಮಗೆಲ್ಲ ಕೊಟ್ಟಿದೆಯಲ್ಲ. ನಾಳೆ ಆ ಭಾಷಿಕರೇ ಕನ್ನಡಿಗರ 10 ಜನ ಇದ್ದು ಅವನೇ 90 ಜನ ಇದ್ದರೆ, ಬೇರೆ ಭಾಷಿಕರು 90 ಜನ ಇದ್ದರೆ, ಅವ್ರಿಗೆ ಬೇಕಾಗಿರೋ ನಾಯಕರನ್ನ ಆಯ್ಕೆ ಮಾಡ್ತಾರೆ ರಾಜ್ಯದಲ್ಲಿ. ಅವನು MLA ಆಗ್ತಾನೆ, ಅವನು MP ಆಗ್ತಾನೆ. ನೀವೇನಾಗ್ತೀರಾ ಅವಾಗ? ನೀವು ಅವ್ರ ಮನೆ ಕೆಲಸಗಾರರಾಗ್ತೀರಾ? ಕರ್ನಾಟಕದಲ್ಲಿ ಹುಟ್ಟಿ, ಕನ್ನಡಿಗರ ಹುಟ್ಟಿ, ಪರಭಾಷಿಕರಿಗೆ ವ್ಯಾಮೋಹದ ಮೇಲೆ ಓಟ್ಗೋಸ್ಕರ ಅವ್ರನ್ನ ನೀವು ಓಲೈಸೋ ಕೆಲಸ ಮಾಡಿದ್ರೆ, ನಾಳೆ ನೀವು ಅವ್ರ ಮನೆ ಕೆಲಸ ಆಗ್ತೀರಾ? ನಿಮ್ಮನ್ನು ಮುಂಚಿನಿಂದಲೂ ಈ ಅಸ್ತಿತ್ವನ ಉಳಿಸ್ಕೊಂಬಂದ್ರೆ ಕನ್ನಡಿಗರನ್ನ ಕಡೆಗಣಿಸಿದವರು ಅವ್ರಿಗೆ ಉಳಿಗಾಲ ಇಲ್ಲ. ಇದಂತೂ ಖಂಡಿತವಾಗೂ ಇದೆ. ಕನ್ನಡಕ್ಕೆ ನೀವೆಲ್ಲ ಮಾಡಬೇಕು, ಕನ್ನಡಿಗರ ಬಿಟ್ಟಲ್ಲ, ಕನ್ನಡಿಗರಿಗೆ ಎಲ್ಲ ಮಾಡಬೇಕಾಗಿರೋದು. ಸರ್, ಕಾಲೇಜ್ ಡೇಸಲ್ಲೇ ನಮ್ಮ ಸರ್ ಒಂದು ಮಾತು ಹೇಳ್ತಿದ್ರು, ಎನ್ನಡ ಎಕ್ಕಡ ಮಧ್ಯೆ ಕನ್ನಡ ಗಡಗಡ ಅಂತ ನಡುಗ್ತಿದೆ ಅಂತ ಅವಾಗಲೇ ಹೇಳಿದರು. ಬಟ್ ಇವಾಗಿನ ಪರಿಸ್ಥಿತಿಗೂ ಆ ಪದಕ್ಕೂ ಎಲ್ಲ ಸೂಟ್ ಆಗುತ್ತಲ್ವ ಸರ್? ಇಲ್ಲ, ಏನಾಗುತ್ತೆ ಅಂದರೆ ಕನ್ನಡ ನಡುಗುತ್ತೆ ಅನ್ನೋದು ಕೆಲವು ಸರಿ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕನ್ನಡ ನಡುಕ್ತಾ ಇರೋದಲ್ಲಿ ಬೆಂಗಳೂರಲ್ಲಿ. ಹೌದು, ಬೆಂದ ಕಾಳೂರಿನಲ್ಲಿ, ಕೆಂಪೇಗೌಡರು ಕಟ್ಟಿರುವಂಥ ಬೆಂದ ಕಾಳೂರಿನಲ್ಲಿ ಎಲ್ಲರೂ ಬದುಕು ಕಟ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಬಂದು ಬದುಕು ಕಟ್ಕೊಳ್ಳೋದ್ರ ಜೊತೆಗೆ ಅವರು ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಆ ಬೇಳೆ ಬೇಯಿಸ್ಕೊಂಡು ರಾಜಕಾರಣಿಗಳು ಸೇರ್ಕೊಂಡಿದ್ದಾರೆ. ಇಲ್ಲಿ ಮಾತ್ರ ಗಡಗಡ ಅಂತ ಇದೆ ಅಷ್ಟೇ ಕನ್ನಡ. ಆದರೆ ಕನ್ನಡದ ಇತಿಹಾಸ ಎಲ್ಲ ಪ್ರತಿಯೊಂದು ಕೂಡ ಯಾರು ಅಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಮ್ಮದು ಎಂತೆಂಥ ಪರಂಪರೆ ಅಂತ ಹೇಳಿದ್ರೆ, ಮಯೂರ ವರ್ಮ, ಚಾಲುಕ್ಯರು, ಹೊಯ್ಸಳರು, ಕೃಷ್ಣದೇವರಾಯ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಇವರೆಲ್ಲ ಕಟ್ಟಿತ್ತು. ಅಂದರೆ ನಾವು ಇತಿಹಾಸ ಮರಿತಾ ಇದ್ದೀವಿ. ಇದು ಯಾವುದೂ ಮರಿಬಾರ್ದು. ನಾವು ತಿನ್ನೋ ಅನ್ನಕ್ಕೆ ಎಷ್ಟು ಗೌರವ ಕೊಡ್ತೀವೋ, ತಾಯಿಗೆ ಎಷ್ಟು ಬೆಲೆ ಕೊಡ್ತೀವೋ, ಅಷ್ಟು ಬೆಲೆ ನಾವು ಕನ್ನಡಕ್ಕೆ ಕೊಟ್ಟರೇನೆ ಎಲ್ಲರೂ ಉಳ್ಕೊಳ್ಳೋಕೆ ಸಾಧ್ಯ, ರಾಜಕಾರಣಿಗಳು ಉಳ್ಕೊಳ್ಳೋಕೆ ಸಾಧ್ಯ. ಇವಾಗ ನೋಡಿ, ಇವಾಗ ನೀವು ಕನ್ನಡದ ಬಗ್ಗೆ ಭಾಳ ಕೀಳಾಗಿ ನೀವು ಮಾತಾಡ್ಬಿಟ್ರೆ ತಪ್ಪು ನಿಮ್ದಲ್ಲ, ನಂದು, ನನ್ನ ತಪ್ಪು. ನಿಮ್ಮನ್ನು ಮಾತಾಡೋಕ್ಕೆ ಬಿಟ್ಟಿದ್ದೀನಲ್ಲ, ಅದು ನನ್ನ ತಪ್ಪು. ಕನ್ನಡಿಗರು ಹೆಂಗಿರಬೇಕು ಅಂತ ಇವಾಗ ನಾವು ಒಂದು ವೆರಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಕಮಲಾಸನ್ ಅವರು ಹೇಳಿದ್ರು, ತಮಿಳಿಂದ ಕನ್ನಡ ಹುಟ್ಟಿತು ಅಂತ ಹೇಳಿದ್ರು. ಯಾರಿಂದ ಯಾರೂ ಹುಟ್ಟಲಿಲ್ಲ. ಇತಿಹಾಸ ತೆಗೆದ್ರೆ ಮೂಲ ದ್ರಾವಿಡದಿಂದ ಎಲ್ಲ ಭಾಷೆಗಳು ವಿಂಗಡಣೆ ಆಗಿ ಬಂದಿರೋದು. ಕನ್ನಡಕ್ಕೆ ಏನಕ್ಕೆ ಭಾಳ ಸ್ಪೆಷಲ್, ನಮ್ಮದು ಲಿಪಿ ಕೊಟ್ಟಂಥ ಭಾಷೆ, ಲಿಪಿ ಇರುವಂಥ ಭಾಷೆ. ಲಿಪಿ ಏನು, ನಾವು ಯಾವುದನ್ನು ಮಾತಾಡ್ತೀವಿ, ಯಾವುದನ್ನು ಬರಿತೀವಿ, ಅದನ್ನೇ ಓದ್ತೀವಿ, ಅದನ್ನೇ ಮಾತಾಡ್ತೀವಿ. ನಮಗಿರುವಷ್ಟು ಲಿಪಿಗಳು 58 ಅಕ್ಷರ ಕನ್ನಡ ಶ್ರೀಮಂತವಾಗಿದೆ. ಆವತ್ತಿನ ಕಾಲದಿಂದಲೂ ಕೂಡ, ಚಾಲುಕ್ಯರ ಕಾಲದಿಂದಲೂ ಕೂಡ ಕನ್ನಡಕ್ಕೆ ಅದೇ ಪ್ರಾಧಾನ್ಯತೆ ಇದೆ, ಎಲ್ಲ ಇದೆ. ಮೈಸೂರು ಸಂಸ್ಥಾನ ಉಳಿಸ್ಕೊಂಡು ಬಂದಿದೆ. ನೋಟ್ನಲ್ಲೂ 4ನೇ ಸ್ಥಾನ ನಮಗೆ ಇರೋದು ಅಲ್ವಾ? ಅದೆಲ್ಲ ಇರಬೇಕಾದ್ರೆ ನೀವು ಹೆಂಗೆ ತಮಿಳಿಂದ ಕನ್ನಡ ಹುಟ್ಟುಬಿಡ್ತು ಅಂತಾರೆ. ತಮಿಳಲ್ಲಿ 9ನೇದು 8ನೇ ಜಾಗದಲ್ಲೂ ಇದೆ, ನಾವು 4ನೇ ಸ್ಥಾನದಲ್ಲಿ ಇದ್ದೀವಿ. ಅಂದರೆ ಕನ್ನಡಕ್ಕೆ ಅದರ ಆದ್ಯತೆ ಇದೆ. ಆ ಆದ್ಯತೆ, ಅದರ ಮೂಲ, ಅದರ ಅಸ್ತಿತ್ವ ನಾವು ಜನಗಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ಕಮಲಾಸನ್ ಅವರು ಅದ್ಭುತವಾದ ಕಲಾವಿದರು, ಎರಡು ಮಾತಿಲ್ಲ. ಇವತ್ತು ಕಮಲಾಸನ್ ಅವರು ತಮಿಳಿಂದ ಕನ್ನಡ ಭಾಷೆ ಹುಟ್ಟು ಅಂತ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರು ಇದ್ದಿದ್ರೆ ಹೇಳ್ತಿದ್ರಾ? ಹೇಳಲ್ಲ. ಅಣ್ಣವ್ರು ಏನಾದ್ರು ಬದುಕಿದ್ರೆ ಯಾರೊಬ್ರು ಕನ್ನಡದ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಭಯ ಇರೋದು, ಸೈನ್ಯನೇ ಬರುತ್ತಪ್ಪ, ಒಂದು ಮಾತು ಕೊಟ್ಬಿಟ್ರೆ ನಾವು ಮಾತಾಡೋಕ್ಕೆ ಭಯ ಪಡಬೇಕು. ಆ ಭಯ ಹುಟ್ಟಿಸ್ಬೇಕಾಗಿತ್ತು. ಆ ಭಯ ಹೋಗಿದೆ ಬೇರೆಯವ್ರಿಗೆ. ಆ ಭಯ ಹೋಗಿರೋದಕ್ಕೆ ಕಾರಣ ಏನು? ನಮ್ಮಲ್ಲಿರುವಂಥ ರಾಜಕಾರಣಿಗಳು, ಚಿತ್ರನಟರು, ಇವ್ರಿಗೆ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ಇವರೆಲ್ಲ ಬಿಟ್ಕೊಟ್ಟಾಗಲ್ವಾ, ನೀನು ಮಾತಾಡಿದ್ರು ನಾ ಪರವಾಗಿಲ್ಲ ಅನ್ನೋ ಥರ ಇದ್ದರೆ ಅವ್ರು ಮಾತಾಡ್ತಾರೆ. ನಾವು ಆ ಭಯನ ಇಡಬೇಕು. ಆ ಭಯ ಹುಟ್ಟಿಸ್ದಾಗಲೇ ಇನ್ನೊಬ್ರು ಮಾತಾಡೋಕ್ಕೆ ಸಾಧ್ಯವಾಗಲ್ಲ ಅಲ್ವಾ? ಅದೇ ಸರ್, ನನ್ನ ನೆಕ್ಸ್ಟ್ ಪ್ರಶ್ನೆ ಇದೇ ಇತ್ತು. ಅದು ಹೇಳಿದಂಥ ಸಮಯದಲ್ಲೂ ಕೂಡ, ಹೇಳಾದ್ಮೇಲೆ ನನ್ನ ಚಿತ್ರ ರಿಲೀಸ್ ಆಗುತ್ತೋ ಬಿಡುತ್ತೋ ನಾನು ಕ್ಷಮೆ ಕೇಳಲ್ಲ ಅನ್ನೋ ರೀತಿಯಲ್ಲಿ ಆಮೇಲೂ ಕೂಡ ಕ್ಷಮೆ ಕೇಳಲಿಲ್ಲ ಅವರು ಈ ವಿಚಾರದ ಬಗ್ಗೆ. ಇದೇನು ತೋರಿಸುತ್ತೆ ಅಂದರೆ, ಅವ್ರ ಭಾಷಾಭಿಮಾನ ತೋರಿಸುತ್ತೆ. ಅವ್ರ ಭಾಷೆ ಬಗ್ಗೆ ಬಿಟ್ಟೇ ಕೊಟ್ಟಿಲ್ಲ. ಎಂಥ ಹಠ ನೋಡಿ, ನನ್ನ ಭಾಷೆನೇ ದೊಡ್ಡದು ಅಂತ ಅವ್ರು ಹೇಳ್ತಾರೆ. ಇನ್ನು ನಮ್ಮವ್ರು ಅದನ್ನು ಒಪ್ಕೊಂಡ್ರೆ ನಾವು ಸೋತಾಗಲ್ವಾ? ಖಂಡಿತ. ಎಷ್ಟೋ ಕರ್ನಾಟಕದಲ್ಲಿ ಎಲ್ಲ ಭಾಷೆ ಫಿಲಿಮ್ಗಳು ಯಾಕೆ ಮಾರ್ಕೆಟಿಂಗ್ ಆಗುತ್ತೆ ಅಂದರೆ, ಬೆಂಗಳೂರಿನಲ್ಲಿ ಒಂದು ಫಿಲಿಮ್ ಗೆದ್ದರೆ ಆಲ್ ಓವರ್ ಇಂಡಿಯಾ ಆ ಫಿಲಿಮ್ ಗೆಲ್ಲುತ್ತೆ. ದಟ್ ಈಸ್ ಅ ಫ್ಯಾಕ್ಟ್. ಇದೇ ಸತ್ಯ. ಯಾಕೆಂದರೆ ಬೆಂಗಳೂರಿನಲ್ಲಿ ಯಾವ ಫಿಲಿಮ್ ಚೆನ್ನಾಗಿ ಓಡುತ್ತೆ ಅಂದರೆ ಇನ್ನೆಲ್ಲ ಕಡೆ ಕಲೆಕ್ಷನ್ ಆಗುತ್ತೆ.
ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲರೂ ಇದಾರಲ್ವಾ, ಎಲ್ಲರೂ ಇರೋದಕ್ಕೆ ಕಾರಣ ಏನು? ಕನ್ನಡಿಗರು ಇದಾರಲ್ವಾ, ಮೂಲ ಕರ್ನಾಟಕ ಅಲ್ವಾ. ಇಲ್ಲಿ ಗೆದ್ದುಬಿಟ್ರೆ ಎಲ್ಲ ಗೆಲ್ಬೋದು ಅನ್ನೋ ಒಂದು ಅಹಂ ಇದೆಯಲ್ಲ ಅವ್ರಿಗೆ, ಆ ಅಹಂ ಕಮ್ಮಿ ಆಗಬೇಕು. ಇಲ್ಲಿ ಓಡಬಾರ್ದು, ಇಲ್ಲಿ ಬಿಡಬಾರ್ದು. ದಬ್ಬಾಳಿಕೆಯಿಂದ ಮಾಡೋದ್ರಲ್ಲಿ ಪ್ರಯೋಜನ ಇದೆ. ಕಮಲಾಸನ್ ಅವರು ಕನ್ನಡದಲ್ಲಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಅವರು ಉದ್ದಟತನ ನೋಡಿ, ನಾನು ಕೇಳೋದೇ ಇಲ್ಲ ಕ್ಷಮೆ, ತಮಿಳೇ ದೊಡ್ಡದು ಅಂತಂದಾಗ ಅಲ್ಲಿಗೆ ಸ್ವಾಭಿಮಾನಿಗಳು ಅವ್ರು ಆಗ್ಬೇಕಾ, ನಾವು ಆಗ್ಬೇಕಾ? ನಾವು ಆಗ್ಬೇಕಾಗಿರೋದು. ನಾವೆಲ್ಲಾಗಬೇಕು? ಇವಾಗ ಈ ಕನ್ನಡದ ಬಗ್ಗೆ ಏನಾದರೂ ಹೋರಾಟ ಮಾಡಿದ್ರೆ ಅವ್ರ ಮೇಲೆ ಯಾವುದೋ ಒಂದು ಕೇಸ್ ಹಾಕಿ ಅವ್ರನ್ನ ಒಳಗೆ ಕೂರಿಸ್ಬಿಡ್ತಾರೆ. ಯಾರು ಬರ್ತಾರೆ? ನಾವು ಹೋರಾಟ ಮಾಡೋಕ್ಕಾಗತ್ತಾ? ಕನ್ನಡ ಸಂಘಟನೆಗಳಿಗೆ ನಾವು ಯಾಕೆ ಬೆಂಬಲ ಕೊಡಬೇಕು ಅಂದರೆ ನೋಡಿ, ಅವರು ಒಂದಷ್ಟು ಜನ ಸೇರ್ತಾರೆ. ಒಂದು 5,000 ಜನ ಸೇರಿದ್ರೆ 5,000 ಜನಕ್ಕೆ ಒಂದು 50 ರೂಪಾಯಿ ಪಲಾವ್ ಅಂದ್ರೂ 5 ಲಕ್ಷ ಆಗೋಗುತ್ತೆ. ನಾವು ಕೊಡೋಕ್ಕೆ ನಾವು ಹೋಗೋಕ್ಕಾಗಲ್ಲ, ಬೀದಿಗೆ ಇಳಿಯೋಕ್ಕಾಗಲ್ಲ. ನಾವು ಬೀದಿಯಲ್ಲಿ ಇಳಿಯೋದಕ್ಕಾಗದೇ ಇರೋದ್ರಿಂದ ಕನ್ನಡ ಸಂಘಟನೆಗಳು ಬೀದಿಗೆ ಇಳಿತಾ ಇದೆ. ಅಂಥವ್ರಿಗೆ ನಾವು ಕನ್ನಡಿಗರು ಬೆಂಬಲನೂ ಕೊಡಬೇಕು. ಸರ್ಕಾರ ಅವ್ರ ಮೇಲೆ ಕೇಸ್ ಹಾಕೋದು, ಭಯ ಹುಟ್ಟು ಹಾಕೋದೆಲ್ಲ ಮಾಡಿದ್ರೆ, ಕನ್ನಡಕ್ಕೋಸ್ಕರ ಬಂದಿರೋದು ಅವ್ನ ಹೋರಾಟ. ನೀವು ಅವನಿಗೆ ಭಯ ಹುಟ್ಟಾಕಿ ನೀವು ಜೈಲಿನಲ್ಲಿ ಹಾಕ್ಬಿಟ್ರೆ ನಾಳೆ ಅವ್ನು ಕನ್ನಡದ ಕೆಲಸ ಬಿಟ್ಟೇ ಬಿಡ್ತಾನೆ. ಇನ್ಯಾವನೋ ಬಂದು ಅವ್ನ ಭಾಷೆದು ಹೇಳ್ತಾನೆ, ಬಿಹಾರವನೋ ಅಥವಾ ರಾಜಸ್ಥಾನವನೋ ಇನ್ಯಾರೋ ಬಂದು ಅವ್ನ ಭಾಷೆದು ಹೇಳ್ತಾನೆ, ನೀವು ಅವ್ನ ಭಾಷೆಗೆ ಒಪ್ಕೊಳ್ತೀರ? ಹಾಗಾದರೆ ತಪ್ಪಲ್ವಾ ಅದು? ಕನ್ನಡಕ್ಕೆ ಶಕ್ತಿನ ತುಂಬುವಂಥ ಕೆಲಸ ರಾಜಕಾರಣಿಗಳದ್ದು ಆಗಬೇಕು. ಅವರು ಕನ್ನಡಿಗರಿಂದಾನೇ ಅವ್ರು ಇದ್ದಾರೆ ಅನ್ನೋದನ್ನ ಒಂದು ಮನದಟ್ಟು ಮಾಡ್ಕೊಂಡ್ಬಿಟ್ರೆ ಇದು ಯಾವುದು ಸಮಸ್ಯೆನೇ ಬರಲ್ಲ, ಖಂಡಿತವೂ ಬರಲ್ಲ. ಹೌದು ಸರ್. ಈಗ ನಾವು ಮೇನಲ್ಲೇ ನೋಡ್ತಾ ಹೋದ್ರೆ ಎಷ್ಟು ಇನ್ಸಿಡೆಂಟ್ ಆಯಿತು. ಯಾರೋ ಕನ್ನಡ ಭಾಷೆ ಮಾತಾಡಲ್ಲ ಅಂತ ಬ್ಯಾಂಕಲ್ಲಿ ಹೇಳ್ತಾರೆ, ಇನ್ಯಾರೋ ಹೋಟೆಲ್ನಲ್ಲಿ ಅವಾಚ್ಯ ಶಬ್ದ ಹಾಕಿರ್ತಾರೆ ಕನ್ನಡಿಗರಿಗೆ. ಕಮಲ್ ಹಾಸನ್ ಅವರು ಒಂದು ವಿಚಾರ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ನಡೀತಾ ಹೋದಂಥ ಟೈಮ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಕನ್ನಡಿಗರು ಸುಮ್ಮನೆ ಬಿಟ್ಬಿಟ್ಟಿದ್ದೀವಲ್ಲ ಅವರಿಗೆ ಅಂತೆಲ್ಲ ಒಂದು ಕಡೆ ಅನಿಸುತ್ತಲ್ವ ಸರ್? ಅಲ್ಲ, ಅದು ಮೂಲ ಕಾರಣ ಏನಾಗುತ್ತೆ ಅಂದರೆ, ಒಂದು ಕನ್ನಡ ಸಂಘಟನೆಗಳಿಗೆ ಸಾಮಾನ್ಯವಾದ ನಾಗರಿಕರು, ಕನ್ನಡದ ನಾಗರಿಕರು ಬೆಂಬಲ ಕೊಡದೇ ಇರೋದು, ಅವ್ರಿಗೆ ಸಪೋರ್ಟ್ ಮಾಡದೇ ಇರೋದು ಒಂದು. ಇನ್ನೊಂದು ರಾಜಕಾರಣಿಗಳು, ಇವರಿಬ್ಬರು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಕನ್ನಡ ಹೋರಾಟ ನಡೆಯೋದೇ ಇಲ್ಲ. ನಾವು ಹೋರಾಟ ಮಾಡೋದು ಅವಶ್ಯಕತೆನೇ ಇಲ್ಲ ರೀ. ನಾವು ಕರ್ನಾಟಕದಲ್ಲಿ ಇವಾಗ ಬೇರೆ ಭಾಷಿಕರೆಲ್ಲ ಬರ್ತಾರೆ, ಬಿಹಾರು, ಉತ್ತರ ಪ್ರದೇಶ, ರಾಜಸ್ಥಾನ ಎಲ್ಲ ಬಂದ್ಬಿಟ್ಟು ಸಮೃದ್ಧವಾಗಿ ಬದುಕ್ತಾ ಇದ್ದಾರೆ. ಯಾಕಂದರೆ ಕರ್ನಾಟಕದ ವಾತಾವರಣ ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ. ಟೈಮ್ ಸರಿಯಾಗಿ ಮಳೆ ಬರುತ್ತೆ, ನೀರು ಸಿಗುತ್ತೆ, ಗಾಳಿ ಸಿಗುತ್ತೆ, ವಾತಾವರಣ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಈ ಬೇರೆ ಭಾಷಿಕರೆಲ್ಲ ಬಂದು ಅವ್ರ ಬದುಕನ್ನು ಕಟ್ಕೊಳ್ತಾರೆ ಅಂದರೆ, ಆ ಬೇರೆ ಭಾಷಿಕರಿಗೆ ನಾನು ಹೇಳೋದು, ನೀವು ನಿಮ್ಮ ಊರಿಗೆ ಹೋಗಿ ಹೇಳ್ತೀರಾ, ಬೆಂಗಳೂರು ಒಳ್ಳೆ ವಾತಾವರಣಪ್ಪ, ಒಳ್ಳೆ ಕ್ಲೈಮೇಟು, ಕರ್ನಾಟಕ ಸೂಪರ್ ಆಗಿದೆ ಅಂತ ಹೇಳೋದು. ಅಲ್ಲಿ ಅದು ಸೂಪರ್ ಆಗಿ ಇದ್ದೇ ಇರುತ್ತೆ. ನೀವು ಸೂಪರ್ ಆಗೋದಕ್ಕೆ ಕಾರಣ ಅಲ್ಲಿ ಕನ್ನಡಿಗರು ಸೂಪರ್ ಆಗಿರೋದಕ್ಕೆ ನೀವು ಸೂಪರ್ ಆಗಿರೋದು. ಈ ನಾವೇ ಬಹಳ ರೂಢಾಗಿದ್ದಿದ್ರೆ, ನಮ್ಮಲ್ಲಿ ಆ ಒಂದು ಸ್ವಾರ್ಥ ಎಲ್ಲ ತುಂಬಿಕೊಂಡಿದ್ರೆ ನೀವು ಯಾರು ಬಂದು ಬದುಕ್ತಾನೆ ಇರಲಿಲ್ಲ ಅಲ್ವಾ? ನಾವು ಅಂಥವ್ರಲ್ಲ. ನಾವೆಲ್ಲರೂ ಕರೆದು ಊಟ, ಬದುಕು ಎಲ್ಲ ಕೊಡ್ತೀವಿ. ನೀವು ಸಣ್ಣದಾಗಿ ಈ ಮಣ್ಣಿಗೆ ನಾವು ಎಲ್ಲಿ ತಿಂತೀವಿ ಅಲ್ಲಿ ನಾವು ಬೇರೆ ಊರಿಗೆ ಹೋಗಿ ನಾವು ಅನ್ನ ಸಂಪಾದನೆ ಮಾಡಿದ್ರೆ ನಾವು ಆ ಭಾಷೆಗೆ ಬೆಲೆ ಕೊಡಬೇಕು. ಅದು ಮನಸ್ಸಿಂದ ಬರಬೇಕು. ಪ್ರತಿಯೊಬ್ಬರಿಗೆ ಬಂದುಬಿಟ್ರೆ ನಮಗೆ ಈ ಹೋರಾಟಗಳೆಲ್ಲ ಇರೋದೇ ಇಲ್ಲ. ಅದು ರಾಜಕಾರಣಿಗಳು ಕನ್ನಡ ಹೋರಾಟಗಾರರನ್ನ ಯಾವತ್ತೂ ದಬ್ಬಾಳಿಕೆಯಿಂದ ಬಂಧಿಸೋಂಥ ಒಂದು ಕೆಲಸ ಮಾಡಬಾರ್ದು. ಇದಂತೂ ಖಂಡಿತ. ಇದೆಲ್ಲದರ ಮೂಲ ಅಂದರೆ ಸರ್ಕಾರಿ ಶಾಲೆಗಳು. ಆ ಸರ್ಕಾರಿ ಶಾಲೆಗಳನ್ನು ಉಳಿಸಿದ್ರೆ ಇದೆಲ್ಲ ಪ್ರಸ್ತುತ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಎಲ್ಲ ದೊಡ್ಡ ಭಾಷಣ ಮಾಡ್ತಾರೆ. ಅವ್ರ ಮಕ್ಕಳುಗಳೆಲ್ಲ ಪ್ರೈವೇಟ್ ಸ್ಕೂಲು, ಇಲ್ಲ ಯಾವುದೋ ದೇಶದಲ್ಲಿರ್ತಾರೆ, ಇನ್ಯಾವುದೋ ಕಡೆ ಓದ್ತಾ ಇರ್ತಾರೆ. ಅಂಥವ್ರು ಕರೆದು ಸೇರಿಸ್ಬೋದಲ್ವ ಸರ್ಕಾರಿ ಶಾಲೆಗೆ? ಸೇರಿಸೋದಿರಲಿ, ಸರ್ಕಾರಿ ಶಾಲೆಗಳನ್ನ ಬೆಳೆಸುವಂಥ ಕೆಲಸನಾದರೂ ಮಾಡ್ಬೋದಲ್ವ ಸರ್? ನೋಡಿ, ರಾಜಕಾರಣ ಅಂದರೆ ಏನು? ಮಾತು ಅಷ್ಟೇ. ಅಲ್ಲಿ ವಿಧಾನಸೌಧ ಮುಂದ್ಗಡೆ ಹಾಕಿದ್ದಾರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ. ಅದು ದೇವ್ರು ಮಾಡಲಿ ಕೆಲಸ, ನಾವೇನು ಮಾಡೋದು ಬೇಡ ಅಂತ ಅವ್ರ ಲೆಕ್ಕದಲ್ಲಿ ಇರೋದು. ಸೊ ಜನನೂ ಹಾಗೆ ಇದ್ದಾರೆ. ಜನ ಎಲ್ಲಿವರೆಗೂ ಜಾತಿಗೆ, ಧರ್ಮಕ್ಕೆ ಓಟ್ ಹಾಕ್ತಾರೋ ಅಲ್ಲಿವರೆಗೂ ನಮ್ಗಳ ದುಡ್ಡಿಗೆ ಓಟ್ ಹಾಕ್ತಾರೋ ನಮ್ಮ ಪರಿಸ್ಥಿತಿ ಹೀಗೆ ಇರುತ್ತೆ. ಹಣವಂತರ ಮಕ್ಕಳು ಯಾರೂ ಸೇರಿಸೋದೇ ಇಲ್ಲ. ಖಂಡಿತವಾಗೂ ಸೇರಿಸೋದಂತೂ ಖಂಡಿತವಾಗೂ ಇಲ್ಲವೇ ಇಲ್ಲ. ಆದರೆ ಕನ್ನಡಕ್ಕಾದರೂ ಏನಾದರೂ ಮಾಡಲೇಬೇಕಲ್ವಾ? ಯಾರು ಮಾಡ್ತಾನೆ ಇಲ್ಲ. ಪ್ರತಿಯೊಬ್ಬ ಕನ್ನಡದವ್ರು ಮಾಡಬೇಕಾಗಿದೆ. ಪ್ರತಿಯೊಬ್ಬ ಕನ್ನಡಿಗ ಏನು ಮಾಡಬೇಕು ಅಂದರೆ, ಇವಾಗ ಮೊನ್ನೆಯಷ್ಟು ಒಂದು 7,000 ಶಾಲೆಗಳೇನು ಮುಚ್ಚೋಯ್ತು. ಹೌದು, ಕನ್ನಡ ಶಾಲೆಗಳು ಮುಚ್ಚೋಯ್ತು. ಕಾರಣ ಯಾರು? ನಾವು ಸರ್ಕಾರ ಆ ಭಾಗದಲ್ಲಿ ಯಾವುದೋ ಶಾಲೆ ಮುಚ್ಚೋಗಿದೆಯಲ್ಲ, ಆ ಶಾಲೆಯಲ್ಲಿರುವಂಥ ತಂದೆ ತಾಯಂದಿರು ಅವ್ರಿಗೆ ಆಸಕ್ತಿ ಹೋಗಿದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಸಿಗುತ್ತೆ ಅವ್ರು ಏನು ಮಾಡ್ತಾರೆ, ಸಾಲ ಸೋಲ ಮಾಡಿ ಎಲ್ಲ ಮಾಡಿ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀರಾ. ಪ್ರೈವೇಟ್ ಸ್ಕೂಲ್ಗೂ ಕನ್ನಡ ಶಾಲೆಗೆ ಇರೋ ವ್ಯತ್ಯಾಸ ಏನು ಗೊತ್ತಾ? ವೆರಿ ಸಿಂಪಲ್. ಪ್ರೈವೇಟ್ ಸ್ಕೂಲು ನಿಮ್ಮ ಅಪ್ಪ ಅಮ್ಮ ಸಾಲ ಮಾಡ್ತಾನೋ ಬಿಡ್ತಾನೋ, ನಿನ್ನನ್ನು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಆಮೇಲೆ ಆ ಪ್ರೈವೇಟ್ ಸ್ಕೂಲ್ ಏನು ಮಾಡುತ್ತೆ ಅಂದರೆ, ಒಂದು ಟ್ರ್ಯಾಕ್,
ರನ್ನಿಂಗ್ ರೇಸಲ್ಲಿ ಟ್ರ್ಯಾಕ್ಗಳಿದೆಯಲ್ಲ, ಟ್ರ್ಯಾಕ್ ಇರುತ್ತೆ. ಈ ಟ್ರ್ಯಾಕಲ್ಲಿ ಬಿಟ್ಬಿಡ್ತಾರೆ, ನೀನು ಫಸ್ಟ್ ಬರಲೇಬೇಕು, ನೀನು ಸೆಕೆಂಡ್ ಬರಲೇಬೇಕು. ಅವರು ರೇಸಲ್ಲಿ ಬಿಟ್ಟಿದ್ದಾರೆ. ಆದರೆ ಬದುಕಿನ ಸಾಮರ್ಥ್ಯನ ಹೆಚ್ಚೋದು ಸರ್ಕಾರಿ ಶಾಲೆಗಳೇ. ಸರ್ಕಾರಿ ಶಾಲೆಯಲ್ಲಿ ಇವತ್ತು ಸರ್ಕಾರ ಊಟ ಕೊಡ್ತಾ ಇದೆ. ಬರೀ ಊಟ ಕೊಟ್ಟರೆ ಆಯಿತಾ? ಇವತ್ತು ನಿಮ್ಗೆ ಹಸುವಾಗುತ್ತೆ, ಮತ್ತೆ ಮಧ್ಯಾಹ್ನ ಹಸುವಾಗಲ್ವಾ ನಿಮಗೆ? ಮತ್ತೆ ನಾವು ಅವ್ರ ಬದುಕಿನ ಸಾಮರ್ಥ್ಯ ಹೆಚ್ಚಿಸಬೇಕು. ನೀವು ಬರೀ ಊಟ ಕೊಡೋದಲ್ಲ. ಇವತ್ತು ಸರ್ಕಾರಕ್ಕೆ ಪ್ರೈವೇಟ್ ಸ್ಕೂಲಲ್ಲಿ ಏನು ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆ, ಅಡ್ವಾನ್ಸ್ಡ್ ಎಜುಕೇಷನ್ ಏನು ಸಿಗ್ತಾ ಇದೆ, ಅದು ಸರ್ಕಾರಿ ಶಾಲೆಗಳು ಕೊಡಿ. ಪ್ರೈವೇಟ್ ಸ್ಕೂಲಲ್ಲಿ ಸಿಗೋದಕ್ಕೆ ಮಾತ್ರ ಇವ್ರಿಗೆ ಕೊಡಿ ನೀವು. ಅದೇ ಅಲ್ವಾ ಸೇವೆ ಅಂದರೆ? ಫ್ರೀ ಎಜುಕೇಷನ್, ಫ್ರೀ ಹಾಸ್ಪಿಟಾಲಿಟಿ, ಆರೋಗ್ಯ, ಇದೆರಡು ಫ್ರೀ ಕೊಟ್ಟರೆ ಸಮೃದ್ಧವಾಗಿರುತ್ತೆ ನಾಡು. ಇವತ್ತು ಸರ್ಕಾರ ಅದನ್ನೇ ಮಾಡ್ತಾ ಇಲ್ಲ. ಇಲ್ಲೊಂದು ಸರ್ಕಾರಿ ಶಾಲೆ ಇರುತ್ತೆ. ಈ ಸರ್ಕಾರಿ ಶಾಲೆಯ ಪಕ್ಕದಲ್ಲೇ ಅದೇ MLAದೋ ಅಥವಾ ಅದೇ ಒಬ್ಬ MLCದೋ ಪ್ರೈವೇಟ್ ಸ್ಕೂಲ್ ಇರುತ್ತೆ. ಅವರೇ ಇದ್ದಾರೆ ಮುಳ್ಳು, ಅವರೇ ರೋಗ ಇದಕ್ಕೆ. ಇವತ್ತು ಮನಸ್ಫೂರ್ತಿಯಾಗಿ ಎಲ್ಲ ಜನಗಳು ಗೊತ್ತಿಲ್ವಾ? ಎಲ್ಲ MLA, MP ಗಳು, ಶಾಸಕರು, MLC ಇವ್ರ ಹೆಸರಲ್ಲಿ ದೊಡ್ಡ ದೊಡ್ಡ ಕಾಲೇಜ್ಗಳು, ಯೂನಿವರ್ಸಿಟಿಗಳಿದೆ ಅನ್ನೋದು ಗೊತ್ತಿಲ್ವಾ? ಹಾಂ, ಎಲ್ರಿಗೂ ಗೊತ್ತಲ್ಲ. ಮೆಡಿಕಲ್ ಕಾಲೇಜಸ್ ಇದೆ, ಡಿಗ್ರಿ ಕಾಲೇಜಸ್ ಇದೆ, ಸ್ಕೂಲ್ಸ್ ಇದೆ. ಇವರೆಲ್ಲ ಏನು ಮಾಡ್ತಾರೆ? ಇವ್ರಿಗೆ ಅಷ್ಟು ದೊಡ್ಡ ಹೃದಯವಂತಿಕೆ ಇದ್ದಿದ್ರೆ ಇವರು ಓಟ್ ಹಾಕಿ ಗೆಲ್ಸಿರುತ್ತಾನೆ ಅವ್ರನ್ನ. ಅವ್ರು ಎಲ್ಲಿ ಮಾಡ್ತಿದ್ದಾರೆ? ಅವ್ರ ಸ್ಕೂಲ್ಗಳು ಮಾಡ್ತಾವ್ರೆ, ಅವರು ದುಡ್ಡು ಮಾಡ್ತಿದ್ದಾರೆ. ಎಜುಕೇಷನ್ ಇಸ್ ಬಿಸ್ನೆಸ್ ಅಂತ ಕೆಲವರು ಹೇಳ್ತಾರೆ. ದೇ ಹ್ಯಾವ್ ಮೇಡ್ ಅ ಬಿಸ್ನೆಸ್. ಆದರೆ ಕನ್ನಡಿಗರನ್ನೇ ನೀವು ಅಳಿಸ್ಬಿಟ್ರೆ ನೀವೇ ಇರಲ್ಲ ನಾಳೆ. ಅದಕ್ಕೆ ಕನ್ನಡ ಶಾಲೆಗಳು ಉಳಿಬೇಕು. ಕನ್ನಡ ಶಾಲೆಗಳು ಯಾಕೆ ಉಳಿಬೇಕು ಅಂತ ಹೇಳಿದ್ರೆ, ಇವತ್ತು ಕಷ್ಟನೋ ನಷ್ಟನೋ ಸರ್ಕಾರ ಯಾವಾಗ ಸಂಬಳ ಕೊಡುತ್ತೋ ಬಿಡುತ್ತೋ, ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ತಾ ಇರೋಂಥ ಶಿಕ್ಷಕರಾಗಲಿ ಅಥವಾ ಅಲ್ಲಿ ಕಳಿಸ್ಕೊಡ್ತಾ ಇರೋಂಥ ಮಕ್ಕಳು ಎಲ್ಲ ಕೂಲಿಗೆ ಹೋಗೋರು. 200-300 ರೂಪಾಯಿ ಕೂಲಿಗೆ. ಅವ್ರು ಊಟನೂ ಕೊಡ್ತಾರೆ. ಮಕ್ಕಳಿಗೆ ಏನು ಮಾಡ್ತಾರೆ? ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅವ್ರು ಕೂಲಿಗೆ. ಅವ್ರು ಏನು ಮಾಡ್ತಾರೆ? ಊಟ ಕೊಡ್ತಾರೆ, 3 ಹೊತ್ತು ಊಟ ನಡೀತೆ, ಕೊಟ್ಬಿಡ್ತಾರೆ, ಕಳಿಸ್ಬಿಡ್ತಾರೆ. ಆದರೆ ತಂದೆ ತಾಯಿಗೆ ಗೊತ್ತಿರಲ್ಲ, ಆ ಮಕ್ಕಳಲ್ಲಿ ಏನೋ ಒಂದು ಸಾಮರ್ಥ್ಯ ಇರುತ್ತೆ, ಏನೋ ಶಕ್ತಿ ಇರುತ್ತೆ. ನಾವು ಅದನ್ನು ಗುರುತಿಸ್ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲೇ ಸರ್ಕಾರಿ ಶಾಲೆಗಳು ಉಳಿದ್ರೆ ಅದು ನಿಜವಾದ ಕನ್ನಡದ ಬೇರುಗಳು. ಆ ಕನ್ನಡದ ಬೇರುಗಳು ಉಳಿದ್ರೆ ಮಾತ್ರನೇ ನಾವು ನೀವು ಉಳ್ಕೊಳ್ತೀವಿ, ಕನ್ನಡ ಮಾಧ್ಯಮ ಉಳ್ಕೊಳ್ಳುತ್ತೆ, ಕನ್ನಡ ಪತ್ರಿಕೆ ಉಳ್ಕೊಳ್ಳುತ್ತೆ, ಕನ್ನಡ ಸಾಹಿತ್ಯ ಉಳ್ಕೊಳ್ಳುತ್ತೆ, ಕನ್ನಡ ಚಲನಚಿತ್ರಗಳು ಉಳ್ಕೊಳ್ಳುತ್ತೆ, ಕನ್ನಡ ಸಾಂಸ್ಕೃತಿಕ ವೇದಿಕೆಗಳು ಉಳ್ಕೊಳ್ಳುತ್ತೆ, ಕನ್ನಡ ಸಂಸ್ಕೃತಿ ಉಳ್ಕೊಳ್ಳುತ್ತೆ. ನಾವು ಉಳಿಸ್ಬೇಕಾಗಿರೋದು ಕನ್ನಡ ಶಾಲೆಗಳು, ಕನ್ನಡದ ಬೇರುಗಳನ್ನು ಉಳಿಸ್ಬೇಕು. ಆ ನಿಟ್ಟಿನಲ್ಲೇ ರವಿಸಂತು ಬಳಗ 56 ಶಾಲೆಗೆ ನಮ್ಮ ಕೈಲಿ ಯೋಗ್ಯತೆ ಅನುಸಾರ ನಾವೇ ಎಲ್ಲ ಮಾಡಿದ್ದೀವಿ ಅಂತಲ್ಲ, ನಮಗಿಂತ ಚೆನ್ನಾಗಿ ಮಾಡೋರು ತುಂಬ ಜನ ಇದ್ದಾರೆ. ಸುಧಾಮೂರ್ತಿ ಅವರು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಅವ್ರನ್ನೆಲ್ಲ ಸ್ಫೂರ್ತಿಯಾಗಿ ಇಟ್ಕೊಂಡು ಒಂದು ಮಾನವೀಯ ಮೌಲ್ಯದಲ್ಲಿ ನಮಗೆ ಬಂದಿರುವಂಥದ್ರಲ್ಲಿ ಈ ಶಾಲೆಗಳ ಸೇವೆ ಮಾಡ್ಕೊಂಡು ಹೋಗ್ತಿದ್ವಿ. ಹಾಗಾಗಿ ನಮ್ಗೆ ತೃಪ್ತಿ ಇದೆ. ಕನ್ನಡದ ಬೇರುಗಳು ಉಳಿದ್ರೆ ಮಾತ್ರ ಕನ್ನಡ ರಾಜಕಾರಣಿಗಳು ಉಳಿತಾರೆ, ಇಲ್ಲಾಂದರೆ ಅವರು ಉಳಿಯಲ್ಲ, ಖಂಡಿತವೂ ಉಳಿಯಲ್ಲ. ಸರ್, ಮತ್ತೊಂದು ಪ್ರಶ್ನೆ. ಈಗ ಶಾಲೆಗಳಲ್ಲಿ ಹಾಲು ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ಮತ್ತು ಯೂನಿಫಾರ್ಮ್ ಕೊಡ್ತಾರೆ, ಬುಕ್ಸ್ ಕೊಡ್ತಾರೆ, ಈ ರೀತಿ ಎಲ್ಲ ನಾನು ಓದ್ತಿರಿದಾಗ ನಾನು ಕೇಳ್ಪಟ್ಟಿದ್ದೆ. ಅಂದರೆ ಇತ್ತೀಚೆಗೆ ಅದು ಏನೂ ಇಲ್ವಾ ಸರ್? ಹೇಗೆ ಏನಾಗುತ್ತೆ? ನಾ ಅದನ್ನೇ ಹೇಳಿದ್ದು. ಬಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ಪಠ್ಯ ಪುಸ್ತಕಗಳು ಕೊಡ್ತಾರೆ. ಪಠ್ಯ ಪುಸ್ತಕ ಏನು ಇತಿಹಾಸ ತಿಳಿಸ್ಕೊಡುತ್ತೆ, ನಿಮ್ಮ ಜ್ಞಾನಾರ್ಚನೆ ಹೆಚ್ಚು ಮಾಡುತ್ತೆ, ನೀವು ಪರೀಕ್ಷೆ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ಇವತ್ತಿನ ಆಧುನಿಕ ಜಗತ್ತು ಭಾಳ ಮುಂದೆ ಇದೆ, ತುಂಬ ಮುಂದೆ ಇದೆ. ಇವಾಗ ಏನಾಗುತ್ತೆ ಅಂದರೆ, ನೀವು 1ನೇ ಕ್ಲಾಸ್ ಸ್ಟೂಡೆಂಟ್ ಅಂತ ಇಟ್ಕೊಳ್ಳಿ. ನಿಮಗೆ 1ನೇ ಕ್ಲಾಸ್ ಪಾಠನೇ ಹೇಳ್ಕೊಟ್ರೆ ನೀವು 1ನೇ ಕ್ಲಾಸ್ ಪಾಠನೂ ಕಲಿತೀರಾ. ನಿಮಗೆ ನಾನು 5ನೇ ಕ್ಲಾಸ್ ಪಾಠ ಹೇಳ್ಕೊಟ್ರು 5ನೇ ಕ್ಲಾಸ್ ಪಾಠನೂ ಕಲಿತಾರೆ. ನಿಮ್ಗೆ ಆ ಸಾಮರ್ಥ್ಯ ಇದೆ, ನೀವು ಅದನ್ನೇ ಹೇಳ್ಕೊಡಿ. ಇವತ್ತಿನ ಇವತ್ತು ಜಗತ್ತನ್ನು ಹೆದರಿಸ್ಬೇಕಾದ್ರೆ ಅವನು ಎಲ್ಲವನ್ನ ಕಲಿಬೇಕು. ಅವನ ಸ್ಕಿಲ್ ಡೆವಲಪ್ಮೆಂಟು, ಅವನ ಜ್ಞಾನಾರ್ಚನೆ ಜೊತೆಗೆ ಅವನ ಸಾಮರ್ಥ್ಯ ಬೆಳಿಬೇಕು ಅಂದರೆ ಇವತ್ತು ಬೇಕಾಗಿರುವಂಥ ಟೆಕ್ನಾಲಜಿನ ಕೊಡಬೇಕಾಗಿದೆ. ಆ ಟೆಕ್ನಾಲಜಿ ಕೊಡ್ತಾ ಇಲ್ಲ. ಕ್ರೀಡೆ ಅಂತೂ ಯಾರೂ ಇಲ್ವೇ ಇಲ್ಲ. ಕ್ರಿಕೆಟ್ ಬಿಟ್ಟರೆ ಬೇರೆ ಯಾವ ಕ್ರೀಡೆನೇ ಇಲ್ಲ ಅನ್ನೋ ಥರ ಜಗತ್ತು ಮಾಡಿ ಇಟ್ಟಿದೆ. ಖೋಖೋ ಇತ್ತು, ಟೆನ್ನಿಸ್ ಎಲ್ಲ ಇತ್ತು, ಅದೆಲ್ಲ ಕ್ರೀಡೆಗಳಲ್ವಾ. ಅದನ್ನು ಆ ಸಾಮರ್ಥ್ಯ ಹೆಚ್ಚಿಸಿ ಆ ಮಕ್ಕಳೆಲ್ಲರೂ ಒಂದು ಒಳ್ಳೆ ಕ್ರೀಡೆ ಆಗಿದ್ದರೆ ಅವನಿಗೆ ಸರ್ಕಾರದಲ್ಲಿ ಕೆಲಸ ಸಿಗುತ್ತೆ. ಅವನ ಸಾಮರ್ಥ್ಯನ ಹೆಚ್ಚಿಸಿ ಅದಕ್ಕೆ ಬೇಕಾಗಿರೋಂಥದ್ದೆಲ್ಲ ಕೊಡಿ. ನೀವು ಸ್ಮಾರ್ಟ್ ಎಜುಕೇಷನ್ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಯಲ್ಲಿ, ಅಥವಾ ಸ್ಪೋರ್ಟ್ಸ್ ಐಟಮ್ಸು ಈ ಥರದ್ದೆಲ್ಲ ಕೊಟ್ಟು ಅವ್ರ ಶಕ್ತಿ ಸಾಮರ್ಥ್ಯ ಹೆಚ್ಚಿಸ್ತಾನೆ ಇಲ್ಲ. ನೀವು ಬರೀ ಊಟ ಮೊಟ್ಟೆ ಕೊಟ್ಟರೆ ಅವ್ನು ತಿಂತಾನೆ, ಪಾಠ ಕೇಳ್ತಾನೆ, ಹೋಗ್ತಾನೆ, ಇಷ್ಟೇನಾ ಲೈಫು? ಮತ್ತೆ ಭಾಷಣ ಮಾಡ್ಬೇಕಾರೆಲ್ಲ ಹೇಳ್ತಾರೆ ಆ ಗ್ರೇಡಲ್ಲಿದೆ ಸರ್ಕಾರಿ ಶಾಲೆಗಳು, ಈ ಗ್ರೇಡಲ್ಲಿದೆ, ನಾವು ಅದನ್ನು ತಂದಿದ್ದೀವಿ, ಇದನ್ನು ತಂದಿದ್ದೀವಿ, ಸ್ಮಾರ್ಟ್ ಆಗಿದೆ. ಎಲ್ಲಿ ಸರ್? ಎಲ್ಲಿದೆ? ಹಾಗಾದ್ರೆ ಯಾಕೆ 7,000 ಶಾಲೆಗಳು ಮುಚ್ಕೊಂಡೋಯ್ತು? ಯಾಕೆ? ನೀವು ಒಂದು ಸರ್ಕಾರಿ ಶಾಲೆನ ಅಲ್ಲಿ ಇತ್ತು ಅಂದರೆ, ಒಂದು ಸರ್ಕಾರಿ ಶಾಲೆ ಸುತ್ತಮುತ್ತಲು 15 ಕಿಲೋಮೀಟರ್ ನೀವು ಯಾವುದೋ ಪ್ರೈವೇಟ್ ಶಾಲೆಗೆ ಅವಕಾಶ ಕೊಡಬಾರ್ದು. ನೀವು ಇಲ್ಲಿ ಸರ್ಕಾರಿ ಶಾಲೆ ಇರುತ್ತೆ, ಗೊತ್ತಿರುತ್ತೆ, 1 ಕಿಲೋಮೀಟರ್ಗೆ ಇನ್ನೊಂದು ಪ್ರೈವೇಟ್ ಸ್ಕೂಲ್ ಮಾಡಿರ್ತೀರ. ಆ ಓದೋರು ಏನು ಮಾಡ್ತಾರೆ? ಆ ಮಕ್ಕಳಲ್ಲೇ ಭೇದ ಭಾವ ಬಂದ್ಬಿಟ್ಟಿದೆ. ಅಯ್ಯೋ, ಆ ಸ್ಕೂಲಲ್ಲಿ ಅದು ಸಿಗುತ್ತೆ, ಈ ಸ್ಕೂಲಲ್ಲಿ ನಮ್ಮ ಅಪ್ಪ ಅಮ್ಮ
ಮಕ್ಕಳಿಗೆ ಆ ಜಿಗುಪ್ಸೆ ಬರೋಂಗೆ ಮಾಡ್ತಾ ಇರೋದೇ ಸರ್ಕಾರಗಳು. ಅದು ತಪ್ಪಿಸ್ಬೇಕು. ಆಮೇಲೆ ಗ್ರಾಮೀಣ ಭಾಗದಲ್ಲಿರೋ ಗ್ರಾಮ ಪಂಚಾಯತಿ ಅವರು ಇವರೆಲ್ಲ ಜಾಗೃತಿ ಮೂಡಿಸ್ಬೇಕು. ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಎಷ್ಟೆಲ್ಲ ಸಾಮರ್ಥ್ಯ ಬರುತ್ತೆ, ಹಸಿವು ನೋವು ಎಲ್ಲ ಇದ್ದಾಗ ಗೆಲ್ಲುವಂಥ ಒಂದು ಸಾಮರ್ಥ್ಯ ಬರುತ್ತೆ. ಅದನ್ನು ಎಲ್ಲರೂ ಹೇಳ್ಕೊಡ್ಬೇಕಾಗಿದೆ. ಅದನ್ನೇ ಹೇಳ್ಕೊಟ್ಟಿಲ್ಲ. ಇವತ್ತು ಪ್ರೈವೇಟಲ್ಲಿ ಆಯಿತು, ನೀವು ನಿಮ್ಮ ಪ್ರಕಾರನೇ ಎಷ್ಟು ಜನ ರ್ಯಾಂಕ್ ಸ್ಟೂಡೆಂಟು ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿದ್ದಾರೆ? ಎಲ್ಲಾಗಿದ್ದಾರೆ? IAS ಆಗೋದು ಯಾರೋ ಕೆಲವರು ಅಷ್ಟೇ. ಅವರು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ. ಓದಿದ್ರು ಪ್ರೈವೇಟ್ ಸ್ಕೂಲಲ್ಲಿ ಓದೋರು IAS ಆಫೀಸರ್ಗಳಾಗಿರೋದೇ ಇತಿಹಾಸ ಇಲ್ಲ, ಕಮ್ಮಿ. ಅದು ತುಂಬ ಕಮ್ಮಿ. ಇವತ್ತಿನ ಅಡ್ವಾನ್ಸ್ಡ್ ಎಜುಕೇಷನ್ಗೆ ಆಗಿರ್ಬೋದು. ಹಾಗಾಗಿ ಓದೋದೇ ಎಲ್ಲ ಆಗಲ್ವಲ್ಲ. ಬೇಕಾಗಿರೋದು ನಿಮ್ಮ ಎಕ್ಸ್ಟ್ರಾರ್ಡಿನರಿ, ನಿಮ್ಮ ಬುದ್ಧಿವಂತಿಕೆ ಬೇಕಾಗಿರೋದು ಬದುಕೋದಕ್ಕೆ. ಆ ಬುದ್ಧಿವಂತಿಕೆ ನಮ್ಮ ಮಕ್ಕಳಿಗೆ ಬೆಳೆಸ್ಕೊಡ್ಬೇಕು. ಕನ್ನಡ ಅಸ್ತಿತ್ವದ ಭಾಷೆ ಆಗಿರಬೇಕು. ಕನ್ನಡ ನನಗೆ ಕೇಳಿದ್ರೆ ಕನ್ನಡ ಶಾಲೆಯಲ್ಲಿ ಕಡ್ಡಾಯವಾಗಿ ಆಂಗ್ಲ ಭಾಷೆ ಕಲಿಸಲೇಬೇಕು. ಟೆಕ್ನಾಲಜಿ ಹೇಳ್ಕೊಡ್ಬೇಕು, ಅವ್ರಿಗೆ ಕಂಪ್ಯೂಟರ್ ಹೇಳ್ಕೊಡ್ಬೇಕು, ಸೈನ್ಸ್ ಟೆಕ್ನಾಲಜಿ ಬಗ್ಗೆ ಹೇಳ್ಕೊಡ್ಬೇಕು. ಇವತ್ತಿನ ಆಧುನಿಕ ಜಗತ್ತೇನಿದೆ ಆ ಟೆಕ್ನಾಲಜೀಸ್ ಎಲ್ಲ ಪ್ರತಿಯೊಂದು ತಿಳಿಸ್ಕೊಡ್ಬೇಕು. ನಮ್ಮ ರವಿ ಸಂತು ಅದನ್ನೇ ಮಾಡ್ತಾರೆ. ರವಿ ಸಂತು ಬಳಗ ಅದನ್ನೇ ಮಾಡ್ತಿರೋದು. ಆ ಉದ್ದೇಶ ಅಷ್ಟೇ. ಕಂಪ್ಯೂಟರ್ ಸಿಗಬೇಕು ಅವ್ರಿಗೂ. ಪ್ರತಿ ಸ್ಕೂಲ್ಗೂ ಕಂಪ್ಯೂಟರ್. ಈಗ ನಾವು ಕೆಲವು ಸ್ಕೂಲ್ಸ್ಗೆ ಏನು ಮಾಡ್ತಿದ್ದೀವಿ ಅಂದರೆ, ತುಂಬ ಒಂದು 300 ಜನ ಇರೋ ಮಕ್ಕಳು ಸ್ಕೂಲ್ಗೆ ಈ ಪ್ರೊಜೆಕ್ಟರ್ ಕೊಡ್ತಾ ಇದ್ದೀವಿ. ಈಗೆಲ್ಲ ಟೆಕ್ನಾಲಜಿ ಚೆನ್ನಾಗಿದೆ. ಆ ಪ್ರೊಜೆಕ್ಟರ್ಗೆ ವೈಫೈ ಕನೆಕ್ಟ್ ಮಾಡಿದ್ರೆ ಮೊಬೈಲ್ನಲ್ಲೇ ಎಲ್ಲ ಇರುತ್ತೆ. ಸೊ ಬೇಕಾಗಿರೋ ಸೈನ್ಸು ಟೆಕ್ನಾಲಜಿ ಜಗತ್ತಲ್ಲಿ ಏನೇನು ಕಲಿಬೇಕಾಗಿದೆ ಅದೆಲ್ಲ ಕಲೀಲಿ ಬಿಡಿ. ಆ ಮಕ್ಕಳು ಏನು ಬರೀ ಪಠ್ಯಪುಸ್ತಕನೇ ಕಲಿಬೇಕಾ? ಬರೀ ರಾಜರು ಮಹಾರಾಜರದ್ದು ಮಾತ್ರ ಕಲಿಬೇಕಾ? ಅದ್ರ ಜೊತೆಗೆ ಬೇಕಾಗಿರೋ ಟೆಕ್ನಾಲಜಿನ ಕೊಡಬೇಕಲ್ಲ. ಪಠ್ಯಪುಸ್ತಕದಲ್ಲಿ ಎಲ್ಲ ಸಿಗುತ್ತೆ ಅಂದರೆ ಮೂರ್ಖತನ. ಬದುಕಿಗೆ ಬೇಕಾಗಿರೋ ಅವಶ್ಯಕತೆ ಇರುವಂಥದ್ದು ಪ್ರತಿಯೊಂದನ್ನು ಪ್ರತಿ ಶಾಲೆಗೂ ಸಿಗಬೇಕು, ಪ್ರತಿ ಮಕ್ಕಳಿಗೂ ಸಿಗಬೇಕು. ಅದು ಸರ್, ಇವಾಗ ಎಜುಕೇಷನ್ ಅನ್ನೋದೇ ಒಂದು ರೀತಿ ಟಾಸ್ಕ್ ಆಗೋಗಿದೆ ಅಂತ ಇಲ್ಲ ಒಂದು ಕಡೆ ಅನ್ಸಲ್ವಾ ಸರ್? ಅಂದರೆ ಮಕ್ಕಳಿಗೆ ಒಳ್ಳೊಳ್ಳೆ ಸ್ಕೂಲಿಗೆ ಹಾಕ್ತಾರೆ, ಒಳ್ಳೊಳ್ಳೆ ಅಂದರೆ ಖಾಸಗಿ ಶಾಲೆಗಳಿಗೆ ಹಾಕ್ತಾರೆ. ಅಲ್ಲಿ ಒಂದಷ್ಟು ಮಕ್ಕಳು ಓದ್ತವೆ, ಇನ್ನೊಂದಷ್ಟು ಮಕ್ಕಳು ಓದಲ್ಲ. ಈಗ ಗೌರ್ಮೆಂಟ್ ಶಾಲೆ ಅಂತ ಬಂದ್ರೂ ಅಷ್ಟೇ, ಒಂದು ಮಟ್ಟದಲ್ಲಿ ಗೌರ್ಮೆಂಟ್ ಶಾಲೆ ಅಂತಲೇ ಬಡವರೇ ಹೆಚ್ಚಾಗಿ ಸೇರ್ಕೊಳ್ಳೋದು. ಅವರಿಗೆ ಹೆಚ್ಚಾಗಿ ಮನೆ ಕಡೆ ಅಂದರೆ ಅಷ್ಟಾಗಿ ಏನೂ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಅವರು ಕೂಡ ಓದೋದಲ್ಲಿ ಹಿಂದುಳಿತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಎಜುಕೇಷನ್ ಅನ್ನೋದು ಇತ್ತೀಚೆಗೆ ಒಂದು ಟಾಸ್ಕ್ ಆಗಿದೆ ಅಂತೆಲ್ಲ ಒಂದು ಕಡೆ ಅನ್ಸುತ್ತಾ? ಅದೇ ಆ ಥರ ಟಾಸ್ಕೇ ಕೊಡಬಾರ್ದು. ನಾನು ಅದೇ ಹೇಳಿದ್ನಲ್ಲ, ನೀವು ಡಬಲ್ ಡಿಗ್ರಿ ಮಾಡ್ರಿ, ಕೊನೆಗೆ ನೀವು ಒಂದು ಇಂಟರ್ವ್ಯೂನಲ್ಲಿ ಕೂತ್ಕೊಂಡಾಗ ನಿಮ್ಮ ಸಾಮರ್ಥ್ಯ ಈ ಕಂಪ್ನಿಗೆ ನಾವು ಸೇರಿಸ್ಕೋತೀವಿ ನಿಮ್ಮನ್ನು, ನಿಮ್ಮ ಎಕ್ಸ್ಟ್ರಾರ್ಡಿನರಿ ಸ್ಕಿಲ್ ತೋರಿಸಿ ಅಂತ ಹೇಳ್ತಾರೆ. ನೀವು ಆ ಪುಸ್ತಕದಲ್ಲಿ ಇರೋದು ಹೇಳ್ತೀರಾ? ಇಲ್ಲ. ನಿಮ್ಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂತು ಅಂತ ಅದನ್ನು ಕೇಳ್ತಾರೆ ಅವರು? ಅದನ್ನು ಕೇಳಲ್ಲ ಅವರು. ನಿಮ್ಮ ಬುದ್ಧಿವಂತಿಕೆ ಎಷ್ಟಿದೆ ಅಂತ ನೋಡ್ತಾರೆ, ನಿಮ್ಮ ಸಾಮರ್ಥ್ಯ ಎಷ್ಟಿದೆ ನೋಡ್ತಾರೆ, ನಿಮ್ಮ ಜ್ಞಾನ ಎಷ್ಟಿದೆ. ನಮ್ಮ ಕಂಪ್ನಿಗೆ ಒಳ್ಳೇದಾಗಬೇಕಾದ್ರೆ ನಿನ್ನ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ, ನಿನ್ನಲ್ಲಿ ಟ್ಯಾಲೆಂಟ್ ಎಷ್ಟಿದೆ, ನಿನ್ನ ಸ್ಕಿಲ್ ಎಷ್ಟಿದೆ ಅದನ್ನು ನೋಡ್ತಾರೆ. ಅದನ್ನು ನೋಡುವಂಥ ಕೆಲಸ ನಾವು ಮಕ್ಕಳಿಂದನೇ ಮಾಡಿಕೊಟ್ಟು ಹೋದರೆ ಜಗತ್ತಲ್ಲಿ ಎಲ್ಲರೂ ಗೆಲ್ಬೋದು. ಅದರಲ್ಲೂ ಹೆಚ್ಚಾಗಿ ಕನ್ನಡದ ಮಕ್ಕಳಿಗೆ ಗೆಲ್ಲಿ ಅನ್ನೋದು ಅಷ್ಟೇ ಆಸೆ ಇರೋದು ನನಗೆ. ಯಾಕಂದರೆ ಎಷ್ಟೋ ಮಕ್ಕಳಿಗೆ ನಾನು ಒಂದು ಯಾವುದು ಮಂಗಳೂರಲ್ಲಿ ಒಂದು ಶಾಲೆ ಇದೆ, ನಾವು ಒಂದು ಶಾಲೆಗೆ ಹೋಗಿದ್ವಿ. ಅದು ನನ್ನ ಮಗಳು ಲೇಖಾ ಅಂತ. ಆ ಶಾಲೆ, ನಾವು ಈ ಶಾಲೆಗಳೆಲ್ಲ ಮಾಡ್ಬೇಕಾದ್ರೆ ವಾಟ್ಸಪ್ ಸ್ಟೇಟಸಲ್ಲಿ ಫೋಟೋಗಳು ಹಾಕಿದ್ದು, ನಾವು ಈ ಶಾಲೆಗೆ ಇದು ಕೊಟ್ವಿ ಅಂತ. ಅದನ್ನು ಆ ಟೀಚರ್ ನೋಡಿಬಿಟ್ಟು ನನ್ನ ಮಗಳಿಗೆ ಹೇಳಿದ್ದಾರೆ, ಈ ಥರ ಒಂದು ಸ್ಕೂಲ್ ಇದೆ, ನಿಮ್ಮ ತಂದೆಯವ್ರಿಗೆ ನಿಮ್ಮ ಬಳಗಕ್ಕೆ ಹೋಗಿ ಅಲ್ಲಿ ಮಾಡೋದಕ್ಕಾಗತ್ತಾ ಕೇಳು ಅಂತ. ಸೊ ನಮಗೆ ಹೇಳಿದ್ರು. ಅದಿರೋದು ಅಣಶಿ ಗ್ರಾಮ ಅಂತ, ಮಂಗಳೂರು ಅಣಶಿ. ಆ ಊರಿನಲ್ಲಿ ಸರ್ಕಾರಿ ಬಸ್ಗಳ ಸವಲತ್ತೇ ಇಲ್ಲ, 1-2 ಬಸ್ ಅಷ್ಟೇ ಇರೋದು. ಅದು ಬಿಟ್ಟರೆ ಮತ್ತು ಬಸ್ಸೇ ಇಲ್ಲ. ಆಮೇಲೆ ಆ ಮಕ್ಕಳು, ಅದು ಆ ಶಾಲೆ ಇರೋದು ಆಡಿ ಭಾಗದಲ್ಲಿ, ಕಾಡಿಂದ ಬರ್ತಾರೆ ಮಕ್ಕಳು. ಸುಮಾರು 14 ಕಿಲೋಮೀಟ್ರ್ ನಡ್ಕೊಂಡು ಕಾಡಿಂದ ಬರ್ತಾರೆ. ಅಲ್ಲಿರೋ ಶಿಕ್ಷಕರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಆ ಮಕ್ಕಳು ಅವ್ರ ಕ್ರಿಯೇಟಿವಿಟಿ, ಅವರ ಕೌಶಲ್ಯ ಅಭಿವೃದ್ಧಿ ಎಷ್ಟು ಚೆನ್ನಾಗಿದೆ ಅಂದರೆ, ಅವರೇ ಸ್ವಂತವಾಗಿ ಕೈಯಲ್ಲಿ ಬೇರೆ ಬೇರೆ ಥರ ಬೊಂಬೆಗಳು ಮಾಡೋದು ಎಲ್ಲ ಪ್ರತಿಯೊಂದು ಇವಾಗಲೇ ಇದೆ. ಎಲ್ಲ 3ನೇ ಕ್ಲಾಸು 5ನೇ ಕ್ಲಾಸು 6ನೇ ಕ್ಲಾಸ್ ಮಕ್ಕಳು ಅಷ್ಟೇ, ಅಷ್ಟು ಸಾಮರ್ಥ್ಯ ಇದೆ. ಆದರೆ ಏನಪ್ಪ ಅಂದರೆ ಆ ಮಕ್ಕಳು ಎಷ್ಟು ಪುಣ್ಯ ಮಾಡಿದ್ದಾರೆ ಅಂದರೆ, ಅವರು ಕಾಡಿನ ಮಧ್ಯೆ ಇದ್ದಾರೆ. ಅಲ್ಲಿ ಏರ್ಟೆಲ್ ನೆಟ್ವರ್ಕ್ ಇಲ್ಲ, ಜಿಯೋ ನೆಟ್ವರ್ಕ್ ಇಲ್ಲ. BSNL ಮಾತಾಡಬೇಕಂದ್ರೆ ಯಾವುದಾದ್ರು ಬೆಟ್ಟದ ಮೇಲೆ ಹೋಗಿ ನಿಂತ್ಕೋಬೇಕು. ಸೊ ಅವ್ರಿಗೆ ಪುಸ್ತಕದಿಂದ ಮಸ್ತಕಕ್ಕೆ ಜ್ಞಾನ ಇಷ್ಟೇ ಬರ್ತಾ ಇದೆ. ಇನ್ಯಾವುದು ಆಧುನಿಕತೆಗೆ ಒಳಗಾಗಲಿಲ್ಲ ಮಕ್ಕಳು. ಈ ಇದರಲ್ಲೇ ಇದ್ದಾರೆ. ಆ ಶಾಲೆಗೆ ಆಯ್ಕೆ ಮಾಡ್ಕೊಂಡಾಗ ನಾವು ಆ ಶಾಲೆಗೆ ಬೇಕಾಗಿರೋ ಮೂಲಭೂತ ಸೌಕರ್ಯ ಏನು, ನಾವು ರೆಗ್ಯುಲರ್ ಕಂಪ್ಯೂಟ್ರು, ಪ್ರಿಂಟ್ರು, ವಾಟರ್ ಪ್ಯೂರಿಫೈರು, ಸ್ಪೋರ್ಟ್ಸ್ ಐಟಮ್ ಎಲ್ಲ ಕೊಡ್ತೀವಿ, ಆ ಶಾಲೆಗೆ ಕೊಟ್ವಿ. ಆ ಶಾಲೆ ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಮಕ್ಕಳಲ್ಲಿರೋ ಕ್ರಿಯೇಟಿವಿಟಿ ನೋಡಿ ಸಖತ್ ಇಷ್ಟ ಆಯಿತು. ಆ ಮಕ್ಕಳು ಬರಬೇಕಲ್ವ. ಈಗೇನಾಗುತ್ತೆ ಅಂದರೆ ಸರ್ಕಾರಿ ಎಲ್ರಿಗೂ ಆಸೆ ಇರುತ್ತಲ್ಲ, ಏರೋಪ್ಲೇನ್ ನೋಡಿದ ತಕ್ಷಣ ಅವ್ನು ಬರೀ ಟಾಟಾ ಮಾಡಬಾರ್ದು, ಅವನೇ ಏರೋಪ್ಲೇನಲ್ಲಿ ಕೂತ್ಕೋಬೇಕು. ಆ ಸಾಮರ್ಥ್ಯ ನಾವು ಮಾಡಬೇಕಾಗಿದೆ. ಕನ್ನಡದ ಮಕ್ಕಳಿಗೆ ಆ ಸಾಮರ್ಥ್ಯ ಇದೆ. ಏರೋಪ್ಲೇನಲ್ಲೇ ಅವನು ಓಡಾಡೋ ರೀತಿ ನಾವು ಮಾಡಬೇಕಾದ್ರೆ ನಮ್ಮ ಕೈಯಲ್ಲಿದೆ. ನಾನು ಕೇಳ್ಕೊಳ್ಳೋದೆಲ್ಲ ಇಷ್ಟೇ. ನೀವು ಯಾರು ಕನ್ನಡದವರು, ಎಲ್ಲೆಲ್ಲಿ ಕನ್ನಡಿಗರು ಇರ್ತೀರಾ,
ಇಂಥ ಕನ್ನಡ ಶಾಲೆ ಬಗ್ಗೆ ಸ್ವಲ್ಪ ಪ್ರೀತಿ ತೋರಿಸಿ. ನೀವು ಎಲ್ಲ ಕೊಡಿ ಅಂತ ಹೇಳೋಕ್ಕಾಗಲ್ಲ. ನೀವು 100 ರೂಪಾಯಿ ಸಂಪಾದನೆ ಮಾಡಿ 90 ರೂಪಾಯಿ ಇದು ಕೊಡಿ ಅಂತಲ್ಲ. 10 ರೂಪಾಯಿ ಕೊಟ್ಟರೆ ಆ ಕನ್ನಡ ನಿಮಗೆಲ್ಲ ಕೊಟ್ಟಿರುತ್ತೆ. ನಿಮ್ಮ ತಂದೆ ತಾಯಿಗೆ ಎಲ್ಲ ಕೊಟ್ಟಿದೆ ಅಲ್ವಾ, ನಿಮ್ಮ ವಂಶನೇ ಕರ್ನಾಟಕದಲ್ಲಿ ಬೆಳೆದಿದೆ ಅಲ್ವಾ, ಅದ್ರ ಋಣ ನಾವು ತೀರಿಸಬೇಕಾಗಿದೆ. ಆ ಕನ್ನಡಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕಾದ್ರೆ ನಾವು ಕನ್ನಡ ಶಾಲೆಗಳ ಪರವಾಗಿ ನಿಲ್ಲಬೇಕು. ಬೇರೆಯವರು ಸರ್ಕಾರ ನಿಲ್ಲುತ್ತೋ ಬಿಡುತ್ತೋ ಸೆಕೆಂಡ್ರಿ, ಸರ್ಕಾರ ಕೇಳೋಕ್ಕೂ ಹೋಗ್ಬಾರ್ದು. ನಾವೇನು ಮಾಡ್ತಿದ್ದೀವಿ ನಾಗರಿಕರಾಗಿ, ನಾವು ಕನ್ನಡಿಗರಾಗಿ ಏನು ಮಾಡ್ತಾಯಿದ್ದೀವಿ? ಬರೀ ಕೇವಲ ನವಂಬರ್ 1 ದಿವಸ ರಾಜ್ಯೋತ್ಸವ ಆಚರಣೆ ಮಾಡು, ಸ್ವೀಟ್ ಹಂಚು, ಊಟ ಹಾಕ್ಸು, ಅಥವಾ ಕನ್ನಡದಲ್ಲೇ ಮಾಡ್ತು ಅಂದರೆ ಹೋರಾಟ ಇಷ್ಟೇನಾ? ಇದು ಮೀರಿ ಏನೋ ಇದೆ. ಕನ್ನಡ ಶಾಲೆಗಳ ಮಕ್ಕಳನ್ನು ಉಳಿಸಲೇಬೇಕಾಗಿದೆ. ಆ ಕರ್ತವ್ಯ ಎಂದು ಪ್ರತಿಯೊಬ್ಬ ಕನ್ನಡ ನಾಗರಿಕರ ಕರ್ತವ್ಯ ಆಗಿರುತ್ತೆ. ಅವನೇನಾದರೂ ಮಾಡಬೇಕು. 5 10 ರೂಪಾಯಿ ಕೊಟ್ಟರೆ ಏನೇನಕ್ಕೂ ಸಂಗ್ರಹ ಆಗುತ್ತಲ್ಲ. ಈಗ ನೋಡಿ, ಮೊನ್ನೆ ಒಂದು ಕ್ರಿಕೆಟ್ RCB ಗೆದ್ದಾಗ ಲಕ್ಷಾಂತರ ಜನ ಸೇರಿದ್ರು. ಆ ಲಕ್ಷಾಂತರ ಜನ ಒಬ್ಬೊಬ್ಬ 5 10 ಸಾವಿರ ಟಿಕೆಟ್ ಕೊಟ್ಟು ಹೋಗ್ತಾನೆ. ನೀನು ಅದರಲ್ಲಿ 10 ರೂಪಾಯಿ ಶಾಲೆಗಳಿಗೋಸ್ಕರ ಕೊಡು. 10 ಲಕ್ಷ ಜನ 10 ರೂಪಾಯಿ ಕೊಟ್ಟರೆ ಕೋಟಿ ಆಗೋಗುತ್ತೆ. ಆ ಶಾಲೆ ಅಭಿವೃದ್ಧಿ ಆಗಲ್ವಾ? ಇನ್ನೇನು ಕೊಡೋಕ್ಕಾಗುತ್ತೆ? ನಿಮ್ಗೆ ತೃಪ್ತಿ ಇರುತ್ತಲ್ವ, ಏನೋ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ. ಅಷ್ಟೇ ನಮ್ಮ ರವಿಸಂತು ಬಳಗದ ಉದ್ದೇಶನೂ ಅಷ್ಟೇ. ಕನ್ನಡ ಶಾಲೆಗಳ ಪರವಾಗಿ ಮಾತ್ರನೇ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ. ನಾವು ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ನಿಮ್ಮ ಒಂದು ಟೀಮ್ನಲ್ಲಿ ಎಷ್ಟು ಜನ ಇದ್ದಾರೆ? ಹಾಗೆಯೇ ನಿಮಗೆ ಹಣದ ಸಹಾಯ ಯಾರಾದರೂ ಮಾಡ್ತಾರಾ ಸರ್? ಇದು ಒಳ್ಳೆ ಪ್ರಶ್ನೆ ಇದು. ಯಾಕಂದರೆ ಏನಾಗುತ್ತೆ ಅಂದರೆ, ಈ ಒಳ್ಳೆ ಕೆಲಸ ಮಾಡಿದಾಗ ಟೀಕೆಗಳು ಬರುತ್ತೆ. ಇವರು ದುಡ್ಡು ಮಾಡ್ತಾವ್ರೆ, ಅದು ಮಾಡ್ತಾರೆ. ಇದು ಸಾಮಾನ್ಯವಾಗಿ ಯಾರಿಗೆ ಬರುತ್ತೆ ಅಂದರೆ, ಯಾವನ ಕೈಯಲ್ಲಿ ಏನು ಕಿಸಿಯೋದಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ವಲ್ಲ, ಅವನಿಗೆ ಮಾತ್ರನೇ ಹುಟ್ಕೊಳ್ಳೋದು ಈ ಪ್ರಶ್ನೆ. ಈ ಥರ ಪ್ರಶ್ನೆ ಹುಟ್ಕೊಳ್ಳುತ್ತೆ. ನಾವು ರವಿಸಂತು ಬಳಗ ಅಂತ, ನಮ್ಮ ರವಿಸಂತು ಬಳಗದಲ್ಲಿ ಒಂದು 17 ಜನ ಇದ್ದೀವಿ. ನಾನು ಆಗಲೇ ಎಲ್ಲರದ್ದು ಹೆಸರುಗಳು ಹೇಳಿದೆ. ಆ 17 ಜನರು ಕೂಡ ಎಲ್ಲ ಕಲಾವಿದರೆ. ಅವರೆಲ್ಲ ಹೆಂಗಿದೆ ಅಂದರೆ, ಅವರೆಲ್ಲ ದಿನಗೂಲಿ ಥರ, ಅವರು ಆರ್ಕೆಸ್ಟ್ರಾ ಪ್ರೋಗ್ರಾಮ್ಸ್ ಇದ್ದರೆ ಬದುಕು ನಡೆಸೋರು. ಆ ಪ್ರತಿ ಪ್ರೋಗ್ರಾಮಲ್ಲೂ 100 ರೂಪಾಯಿ ಎತ್ತಿಡ್ತಾರೆ ಕನ್ನಡ ಶಾಲೆಗೋಸ್ಕರ. ಅದು ಹೃದಯವಂತಿಕೆ. ರವಿಸಂತು ಒಬ್ಬನೇ ಅಲ್ಲ, ರವಿಸಂತು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ. ಏನೋ ಅವ್ನ ಕೈಲಾಗಿದ್ದು 20-25 ಸಾವಿರ ರೂಪಾಯಿ ಇದಕ್ಕೆ ಎತ್ತಿಡ್ತಾನೆ, ಅದು ಬೇರೆ. ಆದರೆ ಅವರು ಈ ಆರ್ಕೆಸ್ಟ್ರಾನ ನಂಬ್ಕೊಂಡಿರೋದು. ನನಗೆ ಇದಕ್ಕೆ ಸಪೋರ್ಟ್ ಅಂತ ಹೇಳಿದ್ರೆ ನನ್ನ ಬ್ರದರ್ ವಿಜಯ್ ಅಂತ, ಅವರು ಅಣ್ಣವ್ರ ಭಕ್ತರು. ಅವರು ಆ್ಯಕ್ಚುಲಿ ವಿಜಯ್ ಗುಜ್ಜಾರ್ ಅಂತ ಹೇಳಿ. ಇಡೀ ಫ್ಯಾಮಿಲಿ ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿ ಇದೆ. UAE ರಾಷ್ಟ್ರದಲ್ಲಿ ಎಷ್ಟೋ ಜನ ಕನ್ನಡಿಗರೇ ಆಗಿದ್ದಾರೆ. ಕನ್ನಡ ಶಾಲೆ ಅಂದರೆ ಮುಂದೆ ಬರ್ತಾರೆ. ಅವ್ರ ಕೈಲ ನಮ್ಮ ಬಳಗದಲ್ಲಿ ಮುಖ್ಯಸ್ಥರು ಅವರೇ, ನಮ್ಮ ವಿಜಯ್ ಗುಜ್ಜಾರ್ ಅಂತ ಹೇಳಿ. ಇನ್ನು ನಾವೆಲ್ಲ ನನ್ನ ಹೆಸರಿರೋದ್ರಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಸುರೇಶ್ ಅಂತ, ಅರುಣ್ ಪೌಲ್ ಅಂತ, ಆ ಕನ್ನಡ ಶಾಲೆಗಳಿಗೆ ಅಂತ ಏನಾದರೂ ಒಂದು ಸ್ವಲ್ಪ ಕೊಡುಗೆ ಕೊಡ್ತಿರ್ತಾರೆ. ಆಮೇಲೆ ನೀವು ಕೊಡ್ತೀರಂತ ನಾವೆಲ್ಲ ಕೇಳೋಕ್ಕಾಗಲ್ಲ. ರವಿಸಂತು ಬಳಗ ಯಾವುದು ಸಂಘ ಸಂಸ್ಥೆ ಅಲ್ಲ, ರಿಜಿಸ್ಟರ್ ಅಲ್ಲ. ನೀವು ದುಡ್ಡು ಕೊಡಿದ್ದು ನಾವು ಯಾರ ಹತ್ರ ದುಡ್ಡು ಇಸ್ಕೊಳ್ಳಲ್ಲ. ಯಾರಾದರೂ ಕೊಡಬೇಕಾದ್ರೆ ಪ್ರಿಂಟರ್ ಕೊಡ್ಬೋದು, ಅಥವಾ ವಾಟರ್ ಪ್ಯೂರಿಫೈರ್ ಕೊಡ್ಬೋದು. ಏನಾದರೂ ಕೊಟ್ಟರೆ ನಾವು ಅದಕ್ಕೆ ಉಳಿದಿದ್ದೆಲ್ಲ ಸೇರಿಸ್ಕೊಂಡು ಹೋಗ್ತೀವಿ. ಯಾಕಂದರೆ ಏನಾಗುತ್ತೆ ಅಂದರೆ, ಈಗ 100 ಜನ ಮಕ್ಕಳಿರ್ತಾರೆ. ಈಗ ಯಾರೋ ಒಬ್ಬರು ನಮಗೆ ಬರೀ ಪ್ರಿಂಟ್ರ್ ಕೊಡ್ತಾರೆ. ನೀವು ಬರೀ ಪ್ರಿಂಟ್ರ್ ಕೊಡೋಕೆ ಹೋಗ್ತೀರಾ ಶಾಲೆಗೆ? ಆ ಮಕ್ಕಳಿಗೆ ಆಸೆ ಇರಲ್ವಾ? ಬೇರೆ ಎಲ್ಲ ಕೊಡಲೇಬೇಕಲ್ವಾ? ಹಾಗಾಗಿ ಬೇರೆ ಎಲ್ಲ ನಾವು ಕ್ರೋಢೀಕರಿಸಿ ಎಲ್ಲ ಮಾಡಿ ನಮ್ಮ ರವಿಸಂತು ಬಳಗದಿಂದ ನಾವೆಲ್ಲ ಮಾಡ್ತೀವಿ. ಬಟ್ ಕೊಟ್ಟರೆ ಶಾಲೆಗೆ ಇಷ್ಟೆಲ್ಲ ಕೊಡಲೇಬೇಕು ಅಂತ ನಮ್ಮ ದೃಢವಾದ ನಿರ್ಧಾರ ಆಗಿರೋದ್ರಿಂದ, ನಮ್ಮ ಕಷ್ಟನೋ ಸಾಲ ಆಗುತ್ತೋ ಸೋಲಾಗುತ್ತೋ ಅದು ಸೆಕೆಂಡ್. ಆ ಕಷ್ಟ ಎಲ್ಲ ಹೇಳ್ಕೊಳಕ್ಕಾಗಲ್ಲ. ಇದು ಮಾಡಬೇಕಾದ್ರೂ ಒಳ್ಳೆ ಉದ್ದೇಶದ ಕೆಲಸ. ಸೊ ಇದು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಇಲ್ಲಿಯವರೆಗೂ ಅಂದರೆ 56 ಶಾಲೆಗಳಿಗೆ ಹೌದು ನೀವು ಈ ರೀತಿ ಕೆಲಸಗಳನ್ನು ಮಾಡಿದ್ದೀರಾ. ಅಂದರೆ ಯಾವ ರೀತಿಯಲ್ಲಿ ಅಂತಂದರೆ, ಇವಾಗ ಒಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತ ಕೆಲವೊಂದಷ್ಟು ಜನ ಅಂದ್ಕೊಂಡಿರ್ತಾರೆ. ಸೊ ಅವರಿಗೆ ಯಾರನ್ನು ಸಂಪರ್ಕ ಮಾಡಬೇಕು, ನಾವು ಯಾರನ್ನು ಭೇಟಿ ಮಾಡಬೇಕು, ಏನೇನು ಕೊಡಬೇಕು, ಬರೀ ಹಣನೇ ಕೊಡಬೇಕು ಅಥವಾ ಏನೇನಾದರೂ ಕೊಡ್ಬೋದಾ? ಈ ರೀತಿ ಒಂದಷ್ಟು ಪ್ರಶ್ನೆ ಇರುತ್ತೆ. ನಿಮ್ಮನ್ನು ಹೇಗೆ ಸಂಪರ್ಕ ಮಾಡಿ ಅವರು ಸಹಾಯ ಮಾಡ್ಬೋದು? ಇಲ್ಲ, ನನ್ನ ಕರೆ ಸಂಖ್ಯೆ, ನನ್ನ ಫೋನ್ ನಂಬರ್ ತೊಗೋಬೋದು. ಆದರೆ ಯಾರೂ ಹಣ ಕೊಡೋದು ಬೇಡ. ನಾವು ಹಣ ತೊಗೊಳಲ್ಲ. ಎಂಥ ಕೋಟ್ಯಾಧೀಶ್ವರರೇ ಆಗಿರಲಿ, ನೀವು ಸಮಯ ಮಾಡಿಕೊಂಡು ನಾವು ಕೇಳಿದ ವಸ್ತು ಕೊಡ್ತೀವಲ್ಲ, ಅದನ್ನು ತಕ್ಕೊಡಿ ಸಾಕು. ಮಿಕ್ಕಿದ್ದು ನಾವು ಮಾಡ್ತೀವಿ. ನೀವು ಒಂದು ವಸ್ತು ತಗೊಟ್ರೆ ಇನ್ನು 4 ವಸ್ತು ನಾವು ಹಾಕ್ಬಿಟ್ಟು ಶಾಲೆಗೆ ಕೊಡ್ತೀವಿ. ಹಣ ಬೇಡ. ಆಮೇಲೆ ನಾವು ಯಾವ ರಿಜಿಸ್ಟ್ರೇಷನು ಫೌಂಡೇಶನ್ ಏನೂ ಆಗಲಿಲ್ಲ. ಹಾಗೇನಾದರೂ ಕನ್ನಡ ಶಾಲೆಗಳ ಪರವಾಗಿ ಇರುವಂಥ ಹೃದಯವಂತರು ಯಾರಾದರೂ ಇದ್ದಾರೆ, ತುಂಬ ಜನ ಇದ್ದಾರೆ. ಅವ್ರಿಗೆ ದಾರಿ ಬೇಕಷ್ಟೇ. ದಾರಿ ಹೆಂಗೆ ಸಿಗುತ್ತೆ? ನಿಮ್ಮಂಥ ಚಾನೆಲ್ಗಳ ಮೂಲಕನೇ ಸಿಗೋದು ದಾರಿ ನಮಗೂ. ಸೊ ಈಗ ನ್ಯಾಷನಲ್ ಟಿವಿಗೆ ಸುಮಾರು ಎಷ್ಟೋ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಸೊ ಆ ಲಕ್ಷ ಜನಗಳಲ್ಲಿ ಒಂದಷ್ಟು ಹೃದಯವಂತ ಕನ್ನಡಿಗರು ಇದ್ದಾರೆ. ಅವ್ರಿಗೆ ದಾರಿ ಸಿಗುತ್ತೆ. ಸೊ ನೀವು ನಮ್ಮನ್ನು ಕರೆಸಿ ಆ ದಾರಿನ ಇನ್ನೂ ಸುಲಭ ಮಾಡೋದಕ್ಕೆ, ಈಗ ರವಿಸಂತು ಬಳಗ ಕನ್ನಡದ ಸೇವೆಯಲ್ಲಿ ನ್ಯಾಷನಲ್ ಟಿವಿದು ಕನ್ನಡದ ಸೇವೆನೇ ಇದೆ, ಕನ್ನಡದ ಶಾಲೆಗಳ ಸೇವೆ ಇದೆ. ಸೊ ಇದು ಹಾಗೆ ಆಗುತ್ತೆ. ನೀವು ನಮ್ಮನ್ನು ಕರೆಸಿ ಇದಕ್ಕೆ ಕೊಡ್ತಾ ಇದ್ರಲ್ಲ, ಈ ಅವಕಾಶ ಇದೆಯಲ್ಲ, ಈ ವೇದಿಕೆ ಏನಿದೆ, ಈ ವೇದಿಕೆ ಒಂದಷ್ಟು ಜನಗಳ ಮನಸ್ಸನ್ನು ಮುಟ್ಟುತ್ತೆ. ಆ ಕನ್ನಡಿಗರು ನಮ್ಮ ಜೊತೆ ಸೇರ್ಕೋತಾರೆ. ಹಣ ಅಂತೂ ನಾವು ತಗೊಳ್ಳಲ್ಲ. ಅವ್ರೇನಾದರೂ ವಸ್ತು ತಗೊಟ್ರೆ ನಾವು ನಿಸ್ವಾರ್ಥವಾಗಿ ಆ ಶಾಲೆಗಳು ಮಾಡ್ತೀವಿ. 7,000 ಶಾಲೆ ಮುಚ್ಚೋಯ್ತಲ್ಲ,
ಅಟ್ಲೀಸ್ಟ್ ನಮ್ಮ ಒಂದು ಸಾಮರ್ಥ್ಯದ ಮೇಲೆ ಒಂದು 56 ಶಾಲೆ ಉಳಿಸಿದೀವಿ ಅನ್ನೋ ತೃಪ್ತಿ ನಮಗಿದೆ. ನಮ್ಮ ಸಾಮರ್ಥ್ಯದಲ್ಲಿ ನಮ್ಮ ಯೋಗ್ಯತೆ ಅನುಸಾರ 56 ಶಾಲೆ ಕಾಪಾಡೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದೀವಿ ಅನ್ನೋ ತೃಪ್ತಿ ಇದೆ. ಕನ್ನಡಿಗರಾಗಿ ತೃಪ್ತಿ ಇದೆ ನಮಗೆ. ಸರ್, 56 ಶಾಲೆಗಳಿಗೆ ನೀವೇನು ಈ ರೀತಿ ಸಹಾಯ ಮಾಡಿದ್ದೀರಾ? ಅಂದರೆ ಹೇಳೋದಿದ್ರೆ ಹೇಳ್ಬೋದು, ಎಷ್ಟು ಖರ್ಚಾಯಿತು ಅಥವಾ ಯಾರಾದರೂ ಸಹಾಯ ಮಾಡಿದ್ರೆ ನಿಮ್ಗೆ 56 ಶಾಲೆಗಳಿಗೆ ಹೆಲ್ಪ್ ಮಾಡಲಿಕ್ಕೆ? ಓಕೆ, ಇದು ಏನಾಗುತ್ತೆ ಅಂದರೆ ಒಂದು ಶಾಲೆಗೆ ಅಂತ ನಾವು ತೊಗೊಂಡ್ರೆ ಸುಮಾರು 60,000 to 70,000 ರೂಪಾಯಿ ಆಗುತ್ತೆ. ಒಂದು ಶಾಲೆಗೆ ಆಗುತ್ತೆ. ವಾಟರ್ ಪ್ಯೂರಿಫೈ ಕೊಟ್ಟರೆ ನೀವು ಸ್ಟ್ಯಾಂಡರ್ಡೇ ಕೊಡಬೇಕಾಗುತ್ತೆ. ಪ್ರಿಂಟ್ರು ಸ್ಟ್ಯಾಂಡರ್ಡೇ ಕೊಡಬೇಕಾಗುತ್ತೆ. ಪ್ರಿಂಟ್ರ್ ಏನು ಲೋಕಲೆಲ್ಲ ಸಿಗಲ್ಲ. ಸೊ ಎಲ್ಲ ಕೆನಾನ್ ಆಗಿರ್ಬೋದು, ಅದರ ವಾಟರ್ ಪ್ಯೂರಿಫೈ RVSU ಈ ಥರದ್ದು ವಾಟರ್ ಪ್ಯೂರಿಫೈರ್ಸೇ ಕೊಡೋದು. ಸ್ಪೋರ್ಟ್ಸ್ ಐಟಮ್ ನಾನು ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಕಾವ್ಯ ಅಂತ, ಸೊ ಅವರು 50% ಅವರು ಅದರಲ್ಲಿ ನಂಗೆ ಡಿಸ್ಕೌಂಟ್ ಕೊಡ್ತಾರೆ. ಆಮೇಲೆ ನನಗೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ, ನಾನು ಎಲ್ಲೆಲ್ಲಿ ನಾನು ವ್ಯಾಪಾರಕ್ಕೆ ನಾನೆಲ್ಲ ತೊಗೊಳ್ತೀನಿ, ದುಡ್ಡು ಕೊಟ್ಟು ತೊಗೊಳ್ತೀನಿಲ್ಲ, ಅವರೆಲ್ಲರೂ ಹೃದಯವಂತರೆ. ಅವರೆಲ್ಲ ಬಿಟ್ಟೇ ಕೊಡ್ತಾರೆ. ಆ ಇರೋ ಪ್ರೈಸ್ಗಿಂತ ಕಮ್ಮಿನೇ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಹಾಗಾಗಿ ಇದೆಲ್ಲ ಕೂಡ್ಕೊಂಡು ಹೋಗಿದೆ. ಇದು ಪ್ರತಿಯೊಂದು ಶಾಲೆಗೆ 50-60 ಅಂದರೆ, ಈಗ ನಾವು ಈ ತಿಂಗಳಲ್ಲಿ 10 ಶಾಲೆ ಅಂತ ಮಾಡಲ್ಲ, ನಾವು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಬಡವರೇ, ನಾವು ಬಾಡಿಗೆ ಮನೇಲಿ ಇರೋರೇನೆ. ನಾವೇನು ಮಾಡ್ತೀವಿ, ತಿಂಗಳಲ್ಲಿ 1 ಅಥವಾ 2 ಶಾಲೆ. ಆ 1-2 ಶಾಲೆಗೆ ನಾವು ಕ್ರೋಢೀಕರಿಸ್ಬೇಕಾದ್ರೆ, ನಾನು ಕಲಾವಿದ ಆಗಿರೋದ್ರಿಂದ ನನಗೆ ಕರೋಕೆ ಪ್ರೋಗ್ರಾಮ್ಸ್ ಬರುತ್ತೆ. ನಾನು ಕನ್ನಡ, ಹಿಂದಿ ಎಲ್ಲ ಹಾಡ್ತೀನಿ. ಸೊ ಈ ಕರೋಕೆ ಪ್ರೋಗ್ರಾಮ್ ಬಂದಾಗ ನನ್ನ ಸಂಪೂರ್ಣವಾದ ಆ ಕಾರ್ಯಕ್ರಮದ ಪ್ರತಿ ಒಂದು ಪೈಸಾನು ಇದಕ್ಕೆ ಹಾಕ್ತೀನಿ. ಇದ್ರ ಜೊತೆಗೆ ನಮ್ಮ ಬಳಗದವ್ರು ಎಲ್ಲರೂ ಅವ್ರವ್ರ ಕೊಡುಗೆನ ಕೊಡ್ತಾರೆ. ಅವ್ರ ಕೈಲಿ ಆಗಿದಷ್ಟೆಲ್ಲ ಕೂಡಿಟ್ಕೊಂಡು ಕೊಡ್ತಾರೆ. ಹಾಗಾಗಿ ನಾವು ಸ್ವಾಭಿಮಾನದಿಂದ ಎಲ್ಲೂ ಕೇಳದೆ ಮಾಡದೆ ಹೋಗ್ತಾ ಇದ್ದೀವಿ. ಇನ್ನು ನನ್ನ ಬ್ರದರ್, ಅವ್ರಿಗೆ ಏನಾದರೂ ಇತ್ತು ಅಂದರೆ ನನ್ನ ಬ್ರದರ್ ಕೇಳಿಬಿಡ್ತೀನಿ, ಕೊಡ್ತಾರೆ. ಮತ್ತು ನಮ್ಮ ಸುರೇಶ್ ಅವರು ನನಗೆ ಒಂಥರ ಗಾಡ್ ಫಾದರ್ ಇದ್ದಂಗೆ, ಅವರು ನನಗೆ ಸಪೋರ್ಟ್ ಮಾಡ್ತಾರೆ. ಏನಾದರೂ ಇದು ಸ್ವಲ್ಪ ಏನಾದರೂ ದುಡ್ಡು ಕಮ್ಮಿ ಆಯಿತು, ಅದು ಇದು ಆಯಿತು ಅಂದರೆ ಅವ್ರಿಗೆ ಕೇಳ್ತೀನಿ, ಅವ್ರು ಕಳಿಸ್ಕೊಡ್ತಾರೆ. ನಾವು ತೊಗೊಂಡು ಅವ್ರಿಗೆ ಏನು ತೊಗೊಂಡಿದ್ದೀವೋ ಅದನ್ನು ಕೊಟ್ಬಿಡ್ತೀವಿ. ಆಮೇಲೆ ನಮಗೆ ಯಾರಾದರೂ ಏನೇ ತಕ್ಕೊಟ್ರು ಕೂಡ ನಮ್ಮ ರವಿಸಂತು ಬಳಗದಿಂದ ನಾವು ಅವ್ರಿಗೊಂದು ಗೌರವ ಸಲ್ಲಿಸ್ತೀವಿ. ಹೆಂಗೆ ಅಂದರೆ, ಅವ್ರದ್ದೇ ಫೋಟೋ ಇಟ್ಟು ಆ ಸ್ಕೂಲಲ್ಲಿ ಯಾರು ನಮಗೆ ಒಂದು ಪ್ರಿಂಟ್ರ್ ಕೊಟ್ಟರು ನಾವು ಅವ್ರ ಹೆಸರು ಹೇಳ್ತೀವಿ. ಎಲ್ಲ ಕೊಡಬೇಕಂತೇನಿಲ್ಲ. ಒಂದು ಪ್ರಿಂಟ್ರ್ ಕೊಟ್ಟರು ಅವ್ರ ಫ್ಯಾಮಿಲಿ ಹೆಸರನ್ನು ನಾವು ಹೇಳ್ತೀವಿ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಸ್ತೀವಿ ಮಕ್ಕಳ ಕೈಯಿಂದ. ನಾವು ಥ್ಯಾಂಕ್ಸ್ ಹೇಳ್ತೀವಿ. ಇದು ನಡಿಬೇಕಲ್ಲ. ನನಗೆ ಆಸೆ ಇದೆ, 1000 ಶಾಲೆ ಮಾಡಬೇಕಂತ ಆಸೆ ಇದೆ. 56 ಶಾಲೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಮಾತ್ರ ಗೊತ್ತಿದೆ. ಯಾಕೆಂದರೆ ನಾವು ಆರ್ಥಿಕ ಸಬಲರಾಗಿರಬೇಕು. ನಾವು ಆರ್ಥಿಕವಾಗಿ ಸಬಲರಾಗಿದ್ದರೆ ಆಗುತ್ತೆ. ಬಟ್ ನಮ್ಮ ಕೈಲಿ ಆಗೋವರೆಗೂ ನಮ್ಮ ಶಕ್ತಿ ಅನುಸಾರ ಎಲ್ಲಿವರೆಗೂ ಆಗುತ್ತೆ, ಭಗವಂತ ಎಲ್ಲಿವರೆಗೂ ನಡ್ಸ್ಕೊಂಡು ಹೋಗ್ತಾನೆ, ಖಂಡಿತವಾಗಿ ನಡ್ಸ್ಕೊಂಡು ಹೋಗ್ತೀವಿ ನಾವು. ಇದಂತೂ ಇದೆ. ಸರ್, ಈಗ 56 ಶಾಲೆಗಳನ್ನು ಒಂದು ರೀತಿಯಲ್ಲಿ ಅಂದರೆ ಇಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಂದರೆ 56 ಶಾಲೆಗಳಿಗೂ ಎಷ್ಟು ಖರ್ಚಾಗಿರ್ಬೋದು? ಅಂದರೆ ಒಂದು ಶಾಲೆಯಿಂದ 60-70 ಸಾವಿರ ಅಂತ 60,000 ಅಂತ ಲೆಕ್ಕ ಹಾಕೊಂಡ್ರೆ ನೀವೇ ಲೆಕ್ಕ ಹಾಕಿ ಎಷ್ಟಾಗೋಯ್ತು ಅಂತ. ಅಷ್ಟಾಗಿದೆ. ಹಾಗೆ ಯಾಕಂದರೆ ನಾನು ಅದಕ್ಕೆ ಹೇಳಿದ್ದು, ನಾವು ದುಡ್ಡು ಗಿಟ್ಟು ಕೇಳಲ್ಲ. ಯಾಕಂದರೆ ಕೆಲವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ, ನಾವು 100 ರೂಪಾಯಿ ತೊಗೋತೀವಿ, ಆ 100 ರೂಪಾಯಿಗೆ ಅವರು 1000 ಪ್ರಶ್ನೆ ಕೇಳ್ತಾರೆ. ನಾವು ಕೇಳೋದು ಬೇಡ, ಅವ್ರು ಕೊಡೋದು ಬೇಡ. ಎಲ್ಲಿವರೆಗೂ ಆಗುತ್ತೆ ನಾವೇ ಕ್ರೋಢೀಕರಿಸಿ ನಾವೇ ಏನಾದರೂ ಮಾಡಿ ಕೊಡೋವಂಥದ್ದು ಮಾಡಬೇಕು ಅಂತ. ನಾನು ಅದಕ್ಕೆ ಹೇಳಿದ್ದು, ನಾವು ಯಾವತ್ತೂ ದುಡ್ಡು ಇಸ್ಕೊಳ್ಳೋಕೆ ಹೋಗಲ್ಲ, ಯಾರ ಹತ್ರನೂ ದುಡ್ಡು ಕೇಳಲ್ಲ. ಇನ್ನು ಮುಂದಕ್ಕೆ ಈ 56 ಶಾಲೆ ನಮ್ಮ ಸಾಮರ್ಥ್ಯದ ಮೇಲೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ತುಂಬ ಶಾಲೆಗಳಿದೆ. ಯಾರಾದರೂ ಮಾಡೋರಿದ್ದರೆ, ಹೃದಯವಂತರು ಯಾರಾದರೂ ಇದ್ದರೆ ನೀವು ಎಕ್ವಿಪ್ಮೆಂಟ್ಸ್ ಕೊಡ್ಬೋದು. ಆಮೇಲೆ ನನ್ನ ಸಾಫ್ಟ್ವೇರ್ ಕಂಪ್ನಿಯಲ್ಲಿರೋ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ತೀನಿ. ಏನಕ್ಕೆ ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ, ನೀವು ಈ ಲ್ಯಾಪ್ಟಾಪ್ ಸ್ವಲ್ಪ ಹಳೇದಾಯಿತು ಅಥವಾ ಸ್ವಲ್ಪ ಡ್ಯಾಮೇಜ್ ಆಯಿತು ಅಂತ ಕೊಟ್ಬಿಡ್ತೀರಾ. ಅದನ್ನು ನೀವೆಲ್ಲೋ ಕೊಟ್ಟು ಇದು ಮಾಡೋ ಬದಲು ಅದನ್ನು ನಮಗೆ ತಂದು ಕೊಡಿ. ನಾವು ಅದನ್ನು ಚೆನ್ನಾಗಿ ಮಾಡಿ ಅದನ್ನು ಶಾಲೆಗೆ ಕೊಡ್ತೀವಿ. ಅದ್ರ ಜೊತೆಗೆ ಒಂದು ಪ್ರೊಜೆಕ್ಟ್ರು ಕೊಡ್ತೀವಿ. ಆ ಮಕ್ಕಳಿಗೆ ಸ್ಮಾರ್ಟ್ ಎಜುಕೇಷನ್ ಅಲ್ಲಾದರೂ ಸಿಗಲಿ ಅಂತ. ಸರ್ಕಾರ ಮಾಡುತ್ತೋ ಬಿಡುತ್ತೋ, ಕನ್ನಡಿಗರಾಗಿ ನಾವು ಪ್ರತಿಯೊಬ್ಬರು ನಮ್ಮ ಕರ್ತವ್ಯದಲ್ಲಿ ನಾವು ಮಾಡಬೇಕಾಗಿದೆ. ಸರ್, ಅಂದರೆ ನೀವು ಈ ರೀತಿ ಒಂದು ಕೆಲಸ ಮಾಡ್ತಿರೋದನ್ನ ನೋಡಿ ಯಾರಾದರೂ ದೊಡ್ಡವರು, ಅಂದರೆ ರಿಯಲ್ ಎಸ್ಟೇಟ್ ಮಾಡೋರು, ಉದ್ಯಮಿಗಳು ಅಥವಾ ರಾಜಕಾರಣಿಗಳು, ಅಧಿಕಾರಿಗಳು ಯಾರು ನಿಮ್ಮನ್ನು ಸಂಪರ್ಕ ಮಾಡಿಲ್ವಾ? ನಾವೇ ಹೋಗಿಲ್ಲ ಸಂಪರ್ಕ ಮಾಡೋಕ್ಕೆ. ಯಾಕೆಂದರೆ ಈಗ 56 ಶಾಲೆ ನಾವೇನು ಮಾಡಿದ್ವಿ, ನಾವು ಪ್ರಚಾರ ಕೊಡಿ ಅಂತ ಯಾರಿಗೂ ಕೇಳಲೇ ಇಲ್ಲ. ನಾವು ಸುಮ್ಮನೆ ಫೇಸ್ಬುಕ್ ಪೇಜಲ್ಲಿ ಹಾಕೊಂಡಿರ್ತೀವಿ, ಕೆಲವು ಬಂದು ಸೇರ್ಕೋತಾರೆ. ಬಟ್ ನಾವು ಯಾವ ರಿಯಲ್ ಎಸ್ಟೇಟ್ ತುಂಬ ಚೆನ್ನಾಗಿದ್ದಾರೆ, ನಮಗೆ ಒಂದು ದಾರಿ ಇರಲಿಲ್ಲ. ಸೊ ಅದರಲ್ಲಿ ನ್ಯಾಷನಲ್ ಟಿವಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಯಾಕೆ ಹೇಳಲೇಬೇಕು ಅಂದರೆ, ನೀವು ಬರೀ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಹೀರೋ ಇಂಟರ್ವ್ಯೂ, ಆ ಇಂಟರ್ವ್ಯೂ ಇದೆಲ್ಲ ಮಾಡೋದ್ರ ಜೊತೆಗೆ ಒಂದು ನಿಜವಾದ ಮೌಲ್ಯ ಇರೋವಂಥ ಒಂದು ಕೆಲಸನ ಹುಡುಕ್ಬಿಟ್ಟು ನಾವು ಇಂಥವ್ರು ಕರೆದ್ರೆ ಇದರಿಂದ ಒಂದಷ್ಟು ಶಾಲೆಗೆ ಒಳ್ಳೇದಾಗಲಿ ಅನ್ನೋ ನಂಬಿಕೆ ಇಟ್ಟು ಕರಿತಿರಲ್ಲ, ಆ ನಂಬಿಕೆನ ಉಳಿಸ್ಕೊಳ್ಳೋ ಕೆಲಸ ನಾವು ಮಾಡಬೇಕಾದ್ರೆ ನಿಮ್ಮಿಂದ ಇನ್ನೊಂದಷ್ಟು ಜನ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ನೀವು ಕರೆದಿರೋದು ಅದು ನಿಜಕ್ಕೂ ನಮ್ಗೆ ಅದೃಷ್ಟ. ಅದರಿಂದ ಒಂದಷ್ಟು ಕೆಲಸಗಳಾಗುತ್ತೆ.
ಸರ್ ಏನಾದರೂ ಇದೊಂದು ಪ್ರೋಗ್ರಾಮ್ನ ನೋಡಿಕೊಂಡು ಯಾರಾದರೂ ನಿಮಗೆ ಹೆಲ್ಪಿಗೆ ಯಾರಾದರೂ ದೊಡ್ಡವ್ರು ಬಂದರೆ ಸ್ವೀಕರಿಸ್ತೀರಾ ಸರ್? ಖಂಡಿತವಾಗೂ ಸ್ವೀಕರಿಸ್ತೀವಿ, ಆದರೆ ದುಡ್ಡನ್ನು ತೊಗೊಳಲ್ಲ. ಅವ್ರು ಏನಾದರೂ ಐಟಮ್ ತಕ್ಕೊಟ್ರೆ ನಾವು ಅದನ್ನು ತೊಗೋತೀವಿ, ದುಡ್ಡನ್ನು ಮಾತ್ರ ತೊಗೊಳ್ಳಲ್ಲ. ಯಾಕಂದರೆ ದುಡ್ಡು ಅನ್ನೋದು ವಿಷಾನ, ಅದು ಯಾವತ್ತಿದ್ರೂ ಅದು ನೂರಾರು ಮನಸ್ತಾಪಕ್ಕೆ ದಾರಿ ಆಗುತ್ತೆ. ಹಾಗಾಗಿ ನಮಗೆ ದುಡ್ಡಿನ ಅವಶ್ಯಕತೆ ಬೇಡ. ಸರ್, ನಂತರ ನಿಮ್ಮ ಶ್ರೀಮತಿಯವ್ರ ಬಗ್ಗೆ ಮಾತಾಡ್ತಾ ಹೋದಂತಹ ಟೈಮ್ನಲ್ಲಿ ಅವರ ಪರಿಚಯ ನಿಮಗೆ ಯಾವಾಗ ಆಯಿತು, ಹೇಗಾಯಿತು? ನೋಡಿ, ಅದಕ್ಕೂ ಮೂಲನೂ ವಾದ್ಯಗೋಷ್ಠಿನೇ. ಆರ್ಕೆಸ್ಟ್ರಾ ಎಂತೆಂಥ ಕೆಲಸಗಳು ಮಾಡುತ್ತೆ ಅಂದರೆ ಕಲಾವಿದರನ್ನ ಒಟ್ಟಿಗೆ ಸೇರಿಸುತ್ತೆ, ಕೆಲವ್ರಿಗೆ ಮದುವೆ ಮಾಡಿಸುತ್ತೆ, ಕೆಲವ್ರಿಗೆ ಇನ್ನೇನೇನೇನೋ ಕೊಡುತ್ತೆ. ಹಾಗೆ ನಮ್ಮ ಅತ್ತೆಯವ್ರದ್ದು ಒಂದು ಟ್ರೂಪ್ ಇತ್ತು, ನಮ್ಮ ರಮಾ ಅರವಿಂದ್ ಅಂಥೇಳಿ. ಅವರು ಅದ್ಭುತವಾದ ಗಾಯಕರು, ಎಲ್ಲಾರು ಈಶ್ವರ್ಯ ಹಾಡೋದಕ್ಕೆ ಫೇಮಸ್ ಆದವರು. ಅವ್ರ ಆರ್ಕೆಸ್ಟ್ರಾಗಳಿಗೆ ನಾನು ಹೋಗ್ತಾ ಇದ್ದೆ. ಆವಾಗ ನಾನು ಈ ಪಲ್ಲವಿ ಆರ್ಕೆಸ್ಟ್ರಾ ಆಮೇಲೆ ಮೈಸೂರು ಮೋಹನ್ ಆರ್ಕೆಸ್ಟ್ರಾ ಬಿಟ್ಟ ಮೇಲೆ ನನಗೆ ಸ್ವಲ್ಪ ಅವಕಾಶಗಳು ವೇದಿಕೆಯಲ್ಲಿ ಕಮ್ಮಿ ಆಗಿತ್ತು. ಹೆಂಗೋ ನನಗೆ ಇವರು ಒಂದು ವೇದಿಕೆ ಸಿಕ್ತು. ಇವ್ರ ವೇದಿಕೆ ಏನಪ್ಪ ಅಂದರೆ ವಾದ್ಯಗೋಷ್ಠಿನೂ ಮಾಡ್ತಾರೆ, ಜೊತೆಗೆ ಇಡೀ ಕರ್ನಾಟಕದ 30 ಜಿಲ್ಲೆಯಲ್ಲಿ ಸುಮಾರು ಒಂದು 1000 ಶೋ. ನಮ್ಮ ಮಾವ ಅವ್ರದ್ದು ಯಾವುದೋ ಒಂದು ಡ್ರಾಮಾ ಹೆಸರಿದೆ, ಮರ್ತೇ ಬಿಟ್ಟೆ ಅದು. ಆ ಡ್ರಾಮಾನ 1000 ಶೋ ಮಾಡಿದ್ದಾರೆ. ಆ ಡ್ರಾಮಾಗಳಿಗೆಲ್ಲ ಕರ್ಕೊಂಡು ಹೋಗೋರು ಹಾಡೋಕ್ಕೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಒಳ್ಳೊಳ್ಳೆ ಜಾಗದಲ್ಲಿ ನನಗೆ ಪ್ರಚಾರ ಸಿಗೋದಕ್ಕೆ ಮೂಲ ಕಾರಣನೇ ನಮ್ಮ ಅತ್ತೆಯವರು. ನನ್ನನ್ನು ತಳ್ಳೋರು, ನೀವು ಹೋಗಿ ಹಾಡಿ, ನೀವು ಮಾಡಿ, ನೀವು ಮಿಮಿಕ್ರಿ ಮಾಡ್ತೀರಾ, ಇದನ್ನು ಮಾಡಿ, ಅದೆಲ್ಲ ಪ್ರೋತ್ಸಾಹ ಜಾಸ್ತಿ ಕೊಟ್ಟರು ನನಗೆ. ಆಮೇಲೆ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕೊಟ್ಟರು ನಮ್ಮ ಅತ್ತೆಯವ್ರ ಮಾತ್ರ. ಅವ್ರು ನಾನು ಇವತ್ತು ಅತ್ತೆನೋದಕ್ಕಿಂತ ತಾಯಿ ಸಮಾನನೇ ಅವರು. ಮತ್ತು ನಮ್ಮ ಮಾವನು ಅವ್ರವ್ರ ವೇದಿಕೆಗಳೆಲ್ಲ ಕೊಡೋರು. ಇನ್ನು ನಮ್ಮ ಮನೇಲಿ ಎಲ್ಲ ಮ್ಯೂಸಿಷಿಯನ್ಸ್ ಆಗಿರೋದ್ರಿಂದ ಸೊ ಹಾಗೆ ಇತ್ತು. ನಾನು ಅವ್ರ ಪ್ರೋಗ್ರಾಮ್ಗೆಲ್ಲ ಹೋಗ್ತಾನೇ ಇದ್ದೆ. ಮಾನಸ ಹೊಳ್ಳ ಅವರು, ಅವರ ತಂದೆಯವರು ಒಂದು ಪಿಕ್ಚರ್ ಮಾಡಿದ್ರು, ಗಪ್ಚಿಪ್ ಅಂತ ಒಂದು ಫಿಲಿಮ್ ಮಾಡಿದ್ರು. ಫುಲ್ ಲಾಸ್ ಆಗೋಯ್ತು. ಆ ಇಡೀ ಕುಟುಂಬ ಅವತ್ತಿನ ಕಾಲದಲ್ಲಿ ಅಷ್ಟು ಲಕ್ಷ ಅಂತ ಅಂದರೆ ಅವ್ರಿಗೆ ಕೋಟಿ ಲೆಕ್ಕನೇ. ಗಪ್ಚಿಪ್ ಅನ್ನೋ ಫಿಲಿಮ್ಮು ಅವರು ಓನ್ ಪ್ರೊಡಕ್ಷನ್ ಮಾಡಿದ್ರು. ಅಡೆತಡೆಗಳು ಬಂದರು, ಏನೋ ಮಾಡಿ ಪಿಕ್ಚರ್ ಮಾಡಿದ್ರು. ಬಟ್ ಆ ಪಿಕ್ಚರ್ ಗೆಲ್ಲಿಲ್ಲ, ದುಡ್ಡಾಗಲಿಲ್ಲ. ಸೊ ಆ ಇಡೀ ಸಾಲದ ಹೊರೆ ಈ ಕುಟುಂಬದ ಮೇಲೆ ಬಿತ್ತು. ನೀವು ನಂಬಲ್ಲ, ಮಾನಸ ಒಳ್ಳವರು ಕಷ್ಟನ ಯಾವ ರೀತಿ, ಕೆಲವೆಲ್ಲ ರುಚಿ ನೋಡಬೇಕು ಅಂತಾರೆ. ಕಷ್ಟದ ರುಚಿ ನೋಡಿದವನಿಗೆ ಇನ್ಯಾವುದೂ ರುಚಿ ಅನಿಸಲ್ಲ. ಆ ಮಕ್ಕಳು ಪೂರ್ತಿ ಮನೇಲಿ ಕೂಡಕ್ಕೆ ಹೋಗೋರು ಒಂದೊಂದು ವಾರ. ಇವರು ನಾಟಕದ ಕ್ಯಾಂಪ್ಗೆ ಹೋಗೋರು, ಗಂಡ ಹೆಂಡತಿ. ನಮ್ಮ ಮಾವ ಅವರು, ನಮ್ಮ ಅತ್ತೆಯವ್ರು ಹೋದರೆ ಇವರು 3 ಜನ ಒಂದೊಂದು ವಾರ ಬಿಸ್ಕೆಟ್ ಪ್ಯಾಕೆಟು ಅದು ಇದು ಕೊಟ್ಟು ಮನೇಲಿ ಲಾಕ್ ಮಾಡ್ಕೊಂಡು ಹೋಗೋರು. ಅವ್ರು ಹೋಗಿ ಬರೋವ್ರಿಗೂ ಅವ್ರ ಮನೇಲೇ ಇರಬೇಕಾಗಿತ್ತು, ಅಲ್ಲೇ ಇದು ಮಾಡ್ಕೊಂಡು ಮನೆ ಹೊರಗೆ ಎಲ್ಲೂ ಬಿಡ್ತಿರ್ಲಿಲ್ಲ. ಬಟ್ ಅವ್ರ ಸಾಲದ ಹೊರೆ ಹೇಗಿತ್ತು ಅಂದರೆ, ಇವರು ಮಕ್ಕಳೆಲ್ಲ ವಾದ್ಯಗೋಷ್ಠಿಗಳಲ್ಲಿ ಸಂಪಾದನೆ ಮಾಡಿದ್ದೆಲ್ಲ ಬಡ್ಡಿ ಕಟ್ಟಿದ್ದಾರೆ. ಕನಿಷ್ಠ ಪಕ್ಷ ಒಂದು 10 ವರ್ಷ ಕಟ್ಟಿದ್ದಾರೆ. ಬಡ್ಡಿ ಅಷ್ಟು 10 ವರ್ಷ. ಆ ಸಮಯದಲ್ಲಿ ನಾನು ಹೋಗಿ ವಾದ್ಯಗೋಷ್ಠಿಗೆ ಸೇರಿದ್ದು. ಅವ್ರ ಕಷ್ಟ, ಶಿಸ್ತು ಏನೇ ಬಂದ್ರೂ ಅವ್ರಿಗೆ ಸಾಲ ಕೊಡು, ಇವ್ರಿಗೆ ಸಾಲ ಕೊಡು, ಇದೇನೆ ಬಡ್ಡಿ ಕೊಡೋರು ಬಡ್ಡಿಗೆ ಬಡ್ಡಿ ಏರಿಸ್ತಾನೆ ಇರ್ತಾರೆ. ಸೊ ಹಾಗೆ ಇವ್ರು 10 ವರ್ಷ ಕಷ್ಟದ ಬದುಕನ್ನು ನೋಡಿದವರು. ಸೊ ನನಗನ್ಸಿದ್ದೇನು ಅಂದರೆ, ಈ ವಿಷಯದಲ್ಲಿ ಹೇಳ್ಬೋದು ಅನಿಸುತ್ತೆ, ಪ್ರೀತಿ ಅನ್ನೋದು ಯಾವುದು, ಚೆನ್ನಾಗಿದ್ದರೆ ಪ್ರೀತಿ ಮಾಡ್ಬಿಡೋದಲ್ಲ, ಅಥವಾ ಎಲ್ಲ ಇದ್ದರೆ ಏನೂ ಇಲ್ಲದೆ ಮಾಡ್ತಾರಲ್ಲ ಅದೇ ನಿಜವಾದ ಪ್ರೀತಿ. ಏನೂ ಇಲ್ದಿರಾಗ ಮಾನಸ ಹೊಳ್ಳ ಅವರು ಡಾಕ್ಟರ್ ಆಗಬೇಕು ಅಂತ ಒಳ್ಳೆ ಸ್ಟೂಡೆಂಟ್, ಸೈನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿತ್ತು, PS ಕಾಲೇಜಲ್ಲಿ ಓದಿದ್ದು. ಡಾಕ್ಟರ್ ಆಗಬೇಕು ಅನ್ನೋ ದೊಡ್ಡ ಕನಸು. ಆದರೆ ಇವ್ರ ತಂದೆ ನಿರ್ಮಾಪಕರಾಗಿ ಕೈ ಸುಟ್ಕೊಂಡಾಗ, ಸಾಲದ ಹೊರೆ ಇದ್ದಾಗ ಆ ಆಸೆನ ಬಿಟ್ಟು ಮಹಾರಾಣೀಸ್ ಕಾಲೇಜಲ್ಲಿ ಮ್ಯೂಸಿಕ್ ಸಬ್ಜೆಕ್ಟ್ ತೊಗೊಂಡ್ರು. MA ಇನ್ ಮ್ಯೂಸಿಕ್, BA ಮ್ಯೂಸಿಕ್ಕು MA ಮ್ಯೂಸಿಕ್ ಮಾಡಿ ಅದನ್ನು ಸಬ್ಜೆಕ್ಟ್ ತೊಗೊಂಡು 10 ರೂಪಾಯಿ ಇದ್ದರೆ ಬಸ್ಗೆ ಹೋಗಿ ಅದನ್ನು ಉಳಿಸ್ಕೊಂಬರೋರು. ಹಸಿವು ನೋಡಿದ್ದಾರೆ, ಅವಮಾನಗಳು ನೋಡಿದ್ದಾರೆ, ಎಲ್ಲ ನೋಡಿದ್ದಾರೆ. ಅದೆಲ್ಲ ನೋಡಿರೋದು ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಇಂಥ ಹೆಣ್ಣು ನಮ್ಮ ಲೈಫಲ್ಲಿ ಬಂದುಬಿಟ್ರೆ ನಮ್ಮ ಜೀವನ ಸುಭದ್ರವಾಗಿ ಸಖತ್ತಾಗಿರುತ್ತೆ. ಎಲ್ಲ ಅನುಕೂಲ ಇರೋ ಹುಡುಗಿ ಬಂದಾಗ ಆ ಹುಡುಗಿಗೆ ನಾವು ಅನುಕೂಲ ಮಾಡಿಕೊಡ್ಲೇಬೇಕಾಗುತ್ತೆ. ಏನೂ ಅನುಕೂಲ ಇಲ್ಲದೆ ಬದುಕನ್ನು ಪ್ರೀತಿಸುವಂಥದ್ದು, ಸಂಗೀತನ ಪ್ರೀತಿಸುವಂಥದ್ದು, ಕಷ್ಟದ ಜೊತೆಗೆ ಬದುಕುವಂಥ ಒಂದು ಹೆಣ್ಣು ಸಿಕ್ಬಿಟ್ರೆ ಜಗತ್ತಲ್ಲಿ ಅವನಂಥ ಅದೃಷ್ಟವಂತ ಈ ಭೂಮಿ ಮೇಲೆ ಯಾರೂ ಇಲ್ಲವೇ ಇಲ್ಲ. ನಾನು ನಿಜಕ್ಕೂ ತುಂಬ ಅದೃಷ್ಟ ಮಾಡಿದ್ದೀನಿ ಆ ವಿಷಯದಲ್ಲಿ. ನಾವು ಕಷ್ಟದಲ್ಲೇ ಬೆಳೆದು ಬಂದಿರೋರು, ಏನೇ ಅನುಕೂಲ ಇದ್ದರೂ ನಾವು ಕಷ್ಟದಲ್ಲೇ ಬಂದಿರೋದ್ರಿಂದ ಆ ಕಷ್ಟದ ಅರಿವು ನಮಗಿತ್ತು. ಹಾಗಾಗಿ ಮತ್ತು ನನ್ನ ಬಳಗದಲ್ಲಿದ್ದಾರಲ್ಲ ಅವರೆಲ್ಲ ಕುಟುಂಬ ಥರ. ನನಗೆ ಯಾವ ಥರದ್ದು ಇಂಟ್ರೆಸ್ಟು ಏನೂ ಇಲ್ಲ, ನಮ್ಗೆ ಆಡಂಬರದ್ದು ಇಷ್ಟನೇ ಇಲ್ಲ. ಈ ಮೊನ್ನೆ ಬರ್ತಡೇಲಿ ಈ ಉಂಗುರ ಪ್ರೆಸೆಂಟ್ ಮಾಡಿದ್ರು. ಅಂದರೆ ನೋಡಿ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅಂದರೆ, ಎಲ್ಲರೂ ದುಡ್ಡನ್ನ ಕೂಡಿಟ್ಕೊಂಡು ಸರ್ಪ್ರೈಸಾಗಿ ಒಂದು ಬರ್ತಡೇ ಇದು ಮಾಡಿದ್ರು. ನನ್ನ ಬ್ರದರ್ ದುಬೈಯಿಂದ ಬಂದಿದ್ದರು. ನಾವು ಮಾಡೋ ಒಳ್ಳೆ ಕೆಲಸ ಎಷ್ಟು ಗೌರವ ಕೊಡುತ್ತೆ ಅಂದರೆ, ವಿಜಯ್ ಅವರು ಅವತ್ತಿನ ದಿವಸನೇ ಫ್ಲೈಟ್ ಮಾಡ್ಕೊಂಡ್ಬಂದು ನನಗೊಂದು ದೊಡ್ಡ ಮೊಬೈಲ್ ಕೊಟ್ಟರು. ನಾನು ಮೊಬೈಲೇ ತೊಗೊಳ್ಳೋನಲ್ಲ, ನಾನು ಆ್ಯಕ್ಚುಲಿ ಮೊಬೈಲೇ ತೊಗೊಂಡಿರಲಿಲ್ಲ ನಾನು ಆ್ಯಕ್ಚುಲಿ. ಅವರು ಮೊಬೈಲ್ ಗಿಫ್ಟ್ ಕೊಟ್ಟರು. ಹೀಗೆ ನಾವು ಅಪೇಕ್ಷೆ ಪಡದೆ, ನಿರೀಕ್ಷೆ ಪಡದೆ ನಮಗೆ ಗೌರವಗಳು, ಪ್ರೀತಿ ಎಲ್ಲ ಹುಟ್ಕೊಳ್ಳುತ್ತೆ. ಜಗತ್ತಲ್ಲಿ ನನಗೆ ಗೊತ್ತಿರೋದು 3ಕ್ಕೆ ನಾವು ಯಾವತ್ತೂ ಭಿಕ್ಷೆ ಬೇಡಬಾರ್ದು. ಅದು ಯಾವುದು ಅಂತ ಹೇಳಿದ್ರೆ, ಒಬ್ಬರ ಹತ್ರ ಸಮಯ, ಒಬ್ಬರ ಹತ್ರ ಪ್ರೀತಿ, ಒಬ್ಬರ ಹತ್ರ ಗೌರವ. ಇದು ತಾನಾಗಿ ಸಿಕ್ಕರೆ ನಮಗೆ
ಅದರಷ್ಟು ಪ್ಯೂರಿಟಿ ಬೇರೆ ಇಲ್ಲ. ಇದನ್ನು ಭಿಕ್ಷೆ ಬೆಳೆದ್ರೆ ವ್ಯರ್ಥ, ಅದು ನಮಗೆ ಮೌಲ್ಯನೇ ಕಳ್ಕೊಳ್ಳುತ್ತೆ. ಇದೆಲ್ಲ ಬೇಡದೇನೆ ಸಿಗಬೇಕು. ಬೇಡದೇನೆ ಸಿಗಬೇಕು ಅಂದಾಗ ನಾವು ಕಾಯಬೇಕಾಗತ್ತೆ. ಎಲ್ಲ ಪ್ರತಿಯೊಂದು ಅಷ್ಟೇ. ಈಗೆಲ್ಲ ದುಡ್ಡಿದ್ರೇ ಜಗತ್ತು ಅಂತಲೂ ಅಲ್ವೇ ಅಲ್ಲ. ದುಡ್ಡಿದ್ರೆ ಆಯಿತು, ದುಡ್ಡಿದ್ರೆ ಕೆಲವರು ಬರ್ತಾರೆ, ಕೆಲವರು ಹೋಗ್ತಾ ಇದ್ದಾರೆ. ಆದರೆ ಗುಣ ಇದ್ದಾಗ ನಿಮ್ಮ ಜೊತೆ ಇರೋರು ಒಂದು 10 ಜನ ಆದರೂ ಕೊನೆವರೆಗೂ ಇದ್ದೇ ಇರ್ತಾರೆ. ದುಡ್ಡಿದ್ರೆ ಕ್ಷಣಿಕವಾಗಿ ಇರ್ತಾರೆ ಅಷ್ಟೇ, ಆದರೆ ಗುಣ ಇರಬೇಕು. ಗುಣದ ಜೊತೆಲಿ ತುಂಬ ಜನ ಕೊನೆವರೆಗೂ ಇರ್ತಾರೆ. ಅದಂತೂ ಸತ್ಯ ಆಯಿತು. ಆ ವಿಷಯದಲ್ಲಿ ನನಗೆ ಭಗವಂತ ಎಲ್ಲ ಕೊಟ್ಟಿದ್ದ. ನಾನು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಏನೇನೋ ಕೊಟ್ಬಿಟ್ಟ. ನಾನು ಯೋಗ್ಯತೆ ಮೀರೇ ಕೊಟ್ಟ. ನಾನು ಅಣ್ಣವ್ರನ್ನ ಆ್ಯಕ್ಚುಲಿ ಒಂದು 4-5 ಸತಿ ನೋಡಿದ್ದೀನಿ. ಅವ್ರ ಜೊತೆ ಒಂದು ಫೋಟೋನು ಪ್ರತಿ ವರ್ಷ ಹೋಗಿ ತೆಗೆಸ್ಕೊಳ್ತಾ ಇದ್ವಿ. ಒಂದು ವೈಬ್ರೇಷನ್ ಇರುತ್ತೆ, ನಿಮ್ಗೆ ಗೊತ್ತಿರಲ್ಲ ಅದು. ಕೆಲವರು ಸಿದ್ಧಿ ಪುರುಷರಲ್ಲಿ ನಿಮಗೆ ಗೊತ್ತಿಲ್ಲದ್ರಂಗೆ ಸುಮ್ಮನೆ ಒಂದು ಶೇಕ್ ಹ್ಯಾಂಡ್ ಕೊಟ್ಟರೆ ಅದು ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ, ಆ ವೈಬ್ಸ್ ಇರುತ್ತೆ. ಸೊ ಆ ಥರದ್ದೆಲ್ಲ ನನಗೆ ಸಿಕ್ಕಿದೆ, ಅದೆಲ್ಲ ಅನುಭವಿಸಿದ್ದೀನಿ. ಐ ಆಮ್ ರಿಯಲಿ ಬ್ಲೆಸ್ಡ್ ಇನ್ ದಿಸ್ ಲೈಫ್. ಏನು ಕೇಳಲೇಬಾರ್ದು, ಕೇಳಿದ್ರೆ ಅದು ಸ್ವಾರ್ಥಿಯಾಗಿ ಹೋಗ್ತೀವಿ. ಕೊಡೋದೇನಾದರೂ ಅವ್ನು ಕೊಟ್ಟರೆ ತಗೋತೀವಿ, ಇಲ್ಲಾಂದರೆ ಸುಮ್ಮನೆ ಇರ್ತೀವಿ ಅಷ್ಟೇ. ಆಮೇಲೆ ನಿಮ್ಗೇನು ಅವಕಾಶ ಸಿಗಲಿಲ್ವಾ, ಬೇಜಾರಾಗಬೇಡಿ. ಅದು ಇನ್ಯಾರಿಗೂ ಸಿಕ್ತು ಅಂದರೆ ಖುಷಿ ಪಡಿ, ನಿಮ್ಮದು ಅವ್ರಿಗೆ ಸಿಕ್ಕಿದೆ ಅಲ್ವಾ. ಲೈಫಲ್ಲಿ 2 ಪಾಲಿಸಿ ಅಂತೂ ತುಂಬ ಅವಶ್ಯ. ಒಂದು ರೇಸಲ್ಲಿ ನೋಡ್ತೀವಿ, ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಅಂದರೆ ನಮ್ಮ ಸೋಲಲ್ಲೂ ಒಬ್ರು ಗೆಲುವು ಕೊಟ್ಟಿದ್ದೀವಲ್ವಾ, ಅದೊಂದು ತಿಳ್ಕೊಂಬಿಟ್ರೆ ನಮ್ಮ ಸೋಲಿಗೆ ನಾವು ಬೇಜಾರು ಪಡೋಂಗೇ ಇಲ್ಲ. ಆ ಲೈಫ್ ಆ ಥರ ಅಡ್ಜಸ್ಟ್ ಆಗಿಬಿಟ್ರೆ ತುಂಬ ಒಳ್ಳೆಯದು. ಸರ್, ಅಂದರೆ ನಿಮ್ಮ ಈ ಕೆಲಸಗಳನ್ನೆಲ್ಲ ನೋಡಿ ಮಾನಸ ಮಾಮಿ ಏನು ಹೇಳ್ತಾರೆ? ಏನು ಹೇಳ್ತಾರೆ ಅಂದರೆ, ಅದಕ್ಕೆ ಗಂಡ ಮನೆಯಲ್ಲಿ ಹೆಂಡತಿ ಮಕ್ಕಳು ಅಥವಾ ಅತ್ತೆ ಮಾವ ತಂದೆ ತಾಯಿ ಫ್ರೀಯಾಗಿ ಬಿಡ್ತಾರಲ್ಲ, ಅದು ಯಾರ ಮನೇಲೂ ಸಿಗಲ್ಲ. ನನ್ನನ್ನು ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ. ನಾನು ಮನೇಲಿ ಇರೋದೇ ಇಲ್ಲ. ಶನಿವಾರ ಭಾನುವಾರ ರಜಾ ಸಿಗುತ್ತೆ ನನಗೆ. ಶನಿವಾರ ಭಾನುವಾರ ಸಿಕ್ಕರೆ ಸೀದಾ ಮೈಸೂರಿಗೆ ಹೋಗ್ಬಿಡ್ತೀನಿ, ಯಾವ ಶಾಲೆಗೆ ಏನು ಮಾಡಬೇಕು ಈ ಥರ ಅಂತ. ನನಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತು ನಾನು ಮಾಡ್ತಾ ಇರೋದೇ ಒಳ್ಳೆ ಕೆಲಸ ಅಂದಮೇಲೆ ನಾನು ಅವ್ರಿಗೆ ಒಳ್ಳೆ ಸಮಯ ಕೊಡೋಕ್ಕೆ ಆಗ್ತಿರಲಿಲ್ಲ. ಕೆಲವು ಸರಿ ಅವ್ರ ಬರ್ತ್ಡೇಗೆ ಇರೋಕ್ಕಾಗಲಿಲ್ಲ. ಅದೇ ಟೈಮ್ನಲ್ಲಿ ಬೇರೆ ಇನ್ಯಾರ್ದೋ ಬರ್ತ್ಡೇ ನಾನು ಅಲ್ಲಿ ಮಾಡ್ತಿರ್ತೀನಿ. ಅಂದರೆ ಅವ್ರಿಗೂ ಗೊತ್ತಿರೋದು, ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಅದು ಒಳ್ಳೆ ಕೆಲಸ ಆಗಿರೋದ್ರಿಂದ ಫ್ರೀಡಮ್ ನನಗೆ ತುಂಬ ಸಿಕ್ಕಿದೆ. ಅಪೇಕ್ಷೆಗಳು ಏನೂ ಇಲ್ಲ. ಮಾನಸ ಅವ್ರಿಗೂ ಏನೂ ಅಪೇಕ್ಷೆ ಇಲ್ಲ. ಅವ್ರ ಬದುಕನ್ನು ಸಂಗೀತಕ್ಕೆ ಮೀಸಲಿಟ್ಟಿದ್ದಾರೆ. ನಾನು ನನ್ನ ಬದುಕನ್ನು ಸಾಮಾಜಿಕವಾಗಿ ಮೌಲ್ಯಾಧಾರಿತ ಕೆಲಸಗಳಿಗೆ ಮೀಸಲಿಟ್ಟಿದ್ದೀನಿ. ಇದರಿಂದ ಬರೋ ಆಶೀರ್ವಾದ ನನ್ನ ಮಗಳಿಗೆ ಆಸ್ತಿ ಅಷ್ಟೇ, ಇನ್ನೇನೂ ಇಲ್ಲ. ಸರ್, ಆಬ್ವಿಯಸ್ಲಿ ಇವ್ರ ಬಗ್ಗೆ ಮಾತಾಡಬೇಕು, ಅರವಿಂದ್ ಸರ್ ಬಗ್ಗೆ ಮಾತಾಡಬೇಕು. ಅವರ ಒಂದು ಜೀವನ ಅನ್ನೋದು ಕಲ್ಲು ಮುಳ್ಳಿನ ಹಾದಿಯಾಗಿತ್ತು, ಸುಗಮವಾಗಿ ಇರಲೇ ಇರಲಿಲ್ಲ. ಅಂದರೆ ಕೊನೆಯ ದಿನಗಳಲ್ಲಿ ಅವರೊಟ್ಟಿಗೆ ನೀವಿದ್ರ ಹೇಗೆ? ಕೊನೆಯ ದಿನಗಳಲ್ಲ, ನಮ್ದು ಆ್ಯಕ್ಚುಲಿ ಜಾಯಿಂಟ್ ಫ್ಯಾಮಿಲಿ. 18 ವರ್ಷದಿಂದ ಜೊತೆಲೇ ಇದ್ದೀವಿ. ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ನನಗೆ 2 ತಮ್ಮಂದಿರಿದ್ದಾರೆ. ಇಬ್ಬರು ತಮ್ಮಂದಿರ ಜೊತೆ ನಮ್ಮ ತಾಯಿ ವಾಸವಾಗಿದ್ದಾರೆ, ನಮ್ಮ ತಂದೆ ತೀರೋದ್ರು. ಸೊ ನಮಗೆ ಈ ಕಡೆ ಭಾಗದಲ್ಲೇ ಹೆಚ್ಚು ಕೆಲಸ ಇದ್ದಿದ್ದರಿಂದ ನಾನು ಈ ಕಡೆಗೆ ಇವ್ರ ಫ್ಯಾಮಿಲಿಗೆ ಬಂದು ಸೇರ್ಕೊಂಡ್ಬಿಟ್ಟೆ. ಸೊ ಇಲ್ಲೆಲ್ಲ ಒಟ್ಟಿಗೆ ಇದ್ವಿ. ನಾನು, ನನ್ನ ಆದ್ನಿ, ನನ್ನ ಬಾಮೇದ, ನನ್ನ ವೈಫು, ನನ್ನ ಮಗಳು, ಅವ್ರ ವೈಫು, ನಮ್ಮ ಅತ್ತೆ ಮಾವ, ನಮ್ಮದು ಜಾಯಿಂಟ್ ಫ್ಯಾಮಿಲಿ. 18 ವರ್ಷ ಒಟ್ಟಿಗೆ ಇದ್ದಿದ್ದು. ಎಲ್ಲೂ ಒಬ್ಬರನ್ನ ಬಿಟ್ಕೊಡ್ತಾ, ಎಲ್ಲ ಕಾರ್ಯಕ್ರಮಕ್ಕೆ ಒಟ್ಟಿಗೆ ಹೋಗೋರು, ಒಟ್ಟಿಗೆ ಬರ್ತಾ ಇದ್ವಿ. ಎಲ್ಲರೂ ಮ್ಯೂಸಿಷಿಯನ್ಸ್ ಅಲ್ವಾ, ನಮ್ಮದೇ ಅರ್ಧ ಕುಟುಂಬ ಅಲ್ಲೇ ಇರೋದು ಪ್ರೋಗ್ರಾಮಲ್ಲಿ. ನಾವೇ ಅರ್ಧ ಜನ, ಯಾರೋ ಒಂದಿಬ್ಬರು ಸೌಂಡ್ ಅವರು, ಒಂದಿಬ್ಬರು ಇನ್ಸ್ಟ್ರೂಮೆಂಟ್ ಅವರು ಬೇರೆ ಇರೋರು ಅಷ್ಟೇ. ಹೀಗೆ ಇತ್ತು. ನಮ್ಮ ಮಾವ ಎಷ್ಟು ಇದು ಅಂದರೆ ನೋಡಿ, ಎಷ್ಟು ಸೋತ್ರನೂ ಅವರು ನಗೋದು ಮಾತ್ರ ಬಿಡ್ತಿರ್ಲಿಲ್ಲ. ಆರಾಮಾಗಿ ಯಾವಾಗೂ ನಗ್ತಾ ಇರೋರು, ಯಾವಾಗೂ ಜಾಲಿಯಾಗಿರೋ. ಸಾಲ ಆಯ್ತಾ, ಸಾಲಗಾರ ಏನೇ ಅಂದ್ರೂ ಸಾಲ ಹೌದು ಇದೆ, ಹಂಗಂತ ನಮ್ಮ ಬದುಕಿನ ಒಳ್ಳೆ ಕ್ಷಣಗಳನ್ನು ನಾವು ಕಳ್ಕೊಬಾರ್ದು. ಈ ಥರನೇ ಮಾಡಿದವ್ರು. ಆ್ಯಕ್ಚುಲಿ ಏನಾಗಿ ಕೋವಿಡ್, ಅವ್ರಿಗೂ ಕರೋನಾ ಬಂದಿತ್ತು, ನನಗೂ ಕರೋನಾ ಬಂದಿತ್ತು. ಸೆಕೆಂಡ್ ಟೈಮ್ ಕರೋನಾ ಬಂದಾಗ ಅದು ಅವ್ರನ್ನ ಇದು ಮಾಡ್ತಷ್ಟೇ, ನನ್ನನ್ನು ಉಳಿಸ್ತಷ್ಟೇ. ಇಬ್ಬರು ಒಟ್ಟಿಗೆ ಒಂದೇ ಮನೇಲಿದ್ವಿ. ಕರೋನಾ ಬಂದಿತ್ತು, ನಾನೊಂದು ರೂಮಲ್ಲಿದ್ದೆ, ಅವರೊಂದು ಹಾಲಲ್ಲಿದ್ದರು. ಬಟ್ ಏನಂದರೆ ಅವರು ಬದುಕಿನ ಪೂರ್ತಿ, ಇವತ್ತು ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಬಿರಾದರ್ ಅವರು, ಮಿಮಿಕ್ರಿ ದಯಾನಂದ್ ಅವರು, ಆಮೇಲೆ ಬ್ಯಾಂಕ್ ಜನಾರ್ದನ್ ಅವರು, ಮಿಮಿಕ್ರಿ ರಾಜ್ಗೋಪಾಲ್ ಅವರು, ಮತ್ತು ಅಕ್ಕಿ ಚನ್ನಬಸಪ್ಪ ಅಂತ, ಆಮೇಲೆ ಬ್ರಹ್ಮಾವರವರು, ಅಣ್ಣವ್ರ ಪಿಕ್ಚರಲ್ಲಿ ತಂದೆ ಪಾತ್ರಗಳೆಲ್ಲ ಮಾಡಿ, ಅವರೆಲ್ಲ ನಮ್ಮ ಮಾವನ ಜೊತೆಲಿ ಇದ್ದವರು. ಆ ಟೀಮಲ್ಲೇ ಕೆಲಸ ಮಾಡಿದವರು. ಇವನೆಂತ ಗಂಡ, ಈ ಥರ ಈ ನಾಟಕದಲ್ಲಿ ಇವರೆಲ್ಲರೂ ಜೊತೆಲಿ ದುಡ್ದಂಥವ್ರು. ಸೊ ಇದೆಲ್ಲ ಬರೀ ಕಷ್ಟಗಳನ್ನು ನೋಡಿದ್ದಾರೆ. ಎಷ್ಟೇ ಕಷ್ಟಗಳನ್ನು ನೋಡಿದ್ರು ಕೂಡ ಬಂದು ಒಂದಿಷ್ಟು ಅನ್ನ ತಿಂದು ಮಲಗಿದ್ರೆ ಒಳ್ಳೆ ನಿದ್ದೆ ಮಾಡೋರು. ಕಷ್ಟ ಎಲ್ರಿಗೂ ಇರುತ್ತೆ, ಅದೇ ದೊಡ್ಡ ಆಸ್ತಿ. ಜೀವನದಲ್ಲಿ ಯಾವುದು ಲಕ್ಸುರಿ ನೋಡಲೇ ಇಲ್ಲ ಅವರು. ಇವಾಗಾದರೆ ನಾವು ಅಟ್ಲೀಸ್ಟ್ ಕಾರ್, ಇವಾಗೇನು ಕಾರ್ ಯಾರು ಬೇಕಾದ್ರೂ ತೊಗೋಬೋದು, ದೊಡ್ಡ ಸಮಸ್ಯೆ ಅಲ್ಲ. ಅದನ್ನೆಲ್ಲ ನೋಡಿದವರಲ್ಲ ಅವರು. ಎಲ್ಲ ಊರೂರು, ಜಿಲ್ಲೆಗೆ ಎಲ್ಲ ಮಂತ್ರಿಗಳು ಕೈ ಕಾಲು ಹಿಡಿದು ಟಿಕೆಟ್ ಶೋ ಮಾಡಿ, ಆ ಟಿಕೆಟ್ ಲಾಸ್ ಆದರೂ ಆರ್ಟಿಸ್ಟ್ಗಳಿಗೆ ಕೊಡಲೇಬೇಕು. ಅದೇ ಥರ ಆರ್ಟಿಸ್ಟ್ಗಳೆಲ್ಲ ಸಪೋರ್ಟು ಮಾಡಿದ್ರು. ಪ್ರತಿ ಆರ್ಟಿಸ್ಟು ಸಪೋರ್ಟ್ ಮಾಡಿದ್ರು. ಅರ್ಧ ಪೇಮೆಂಟಿಗೆ ಕೆಲಸ ಮಾಡಿದ್ದಾರೆ. ನಿಮಗೆ ಗೊತ್ತಲ್ಲ, ಟಿಗಳಲ್ಲಿ ಹೋದರೆ ಅಲ್ಲೆಲ್ಲ ಉತ್ತರ ಕರ್ನಾಟಕ, ಅಲ್ಲೆಲ್ಲ ಟಿಕೆಟ್ ಕಲೆಕ್ಷನ್ ಆದರೆ ಆಗ್ತಾಯಿತ್ತು, ಬಿಡ್ತಾಯಿತ್ತು. ಹೀಗೆ ಅರ್ಧಂಬರ್ಧ ಹೊಟ್ಟೆ ತುಂಬಿಸ್ಕೊಂಡು, ಅರ್ಧಂಬರ್ಧ ಜೀವನದ ಸುಖ ಸಂತೋಷನ ನೋಡಿ
ಕೊನೆಗಾಲದಲ್ಲಿ ಅವ್ರು ಇನ್ನೇನು ಎಲ್ಲ ನೋಡಬೇಕು ಅನ್ನೋ ಟೈಮ್ನಲ್ಲಿ ಕರೋನಾ ಬಂತು. ನಮ್ಮ ಅತ್ತೆಯವರು ಹಾರ್ಟ್ ಅಟ್ಯಾಕ್ ಆಗ್ತಿರೋಗಿತ್ತು. ಒಂದೇ ವರ್ಷನೇ ಇಬ್ಬರದು ಸಾವಾಗಿತ್ತು. ನಮ್ಮ ಮಾವ ಕರೋನಾ ಬಂತು. ನಾವು ಅವ್ರನ್ನ ಉಳಿಸ್ಕೊಳ್ಬೇಕು ಅಂತ ನಾವೆಲ್ಲ ಇದ್ವಿ. ಅದೇನಾಗುತ್ತೆ, ಕರೋನಾ ಅನ್ನೋದು ಕಾಯಿಲೆಗಿಂತ ಭಯನೇ ಅರ್ಧ ಸಾಯಿಸ್ಬಿಡುತ್ತೆ. ಆ ಭಯ ಅವರು ಪಟ್ಬಿಟ್ರು. ಮನೇಲಿದ್ದರು, ಹೆಂಗೋ ಒದ್ದಾಡ್ಕೊಂಡಿದ್ರು. ನಾವು ತೊಗೊಂಡಾಗ ಆಸ್ಪತ್ರೆಗೆ ಹಾಕಿದ್ವಿ. ICU-ಯಲ್ಲಿದ್ದಾಗ ಅವರು ಲಾಸ್ಟ್ ನಮಗೆ ವಿಡಿಯೋ ಕಾಲ್ ಮಾಡಿದರು. ತೀರ್ಕೊಳ್ಳೋಕೆ ಒಂದು 2 ಅವರ್ ಮುಂಚೆ ಚೆನ್ನಾಗೇ ಮಾತಾಡ್ತಾಯಿದ್ರು. ಆ ICU-ನಲ್ಲೇ ಅಕ್ಕಪಕ್ಕ ಪೇಷಂಟ್ಗಳು ತೀರ್ಕೊಂಬಿಟ್ರು. ಅದೇ ಅರ್ಧ ಅವ್ರಿಗೆ ಕುಗ್ಗಿಸ್ಬಿಡ್ತು. ಹಾಗಾಗಿ ಹಾರ್ಟ್ ಫೇಲ್ ಆಗಿದ್ದು ಅವ್ರಿಗೆ. ಇಲ್ಲಾಂದರೆ ಅವ್ರು ಇರೋರು. ಅವ್ರು ಇದ್ದಿದ್ರೆ ನಮಗೆ ಕೋವಿಡ್ ಆಗೇ ಬಂದಿದ್ದು. ಆ ಶಾಕಲ್ಲೇ ಹೋಗಿರೋದು. ಹೌದು, ಶಾಕಲ್ಲೇ ಹೋಗಿತ್ತು. ಬೇರೆ ಇದೇ ಇರಲಿಲ್ಲ ಅಲ್ಲ ಆ್ಯಕ್ಚುಲಿ. ಸೊ ಸಾವೆಲ್ರಿಗೂ ಬಂದೇ ಬರುತ್ತೆ. ಬಟ್ ಅವರು ನಮ್ಮ ಜೊತೆ ಇರಬೇಕಾಗಿತ್ತು. ಏನಂದರೆ ನಮ್ಮ ಇಡೀ ಕುಟುಂಬದ ಜವಾಬ್ದಾರಿ ಏನಿರುತ್ತೆ ಅಂದರೆ ತಂದೆ ತಾಯಿ, ನಮ್ಮ ಅತ್ತೆ ಮಾವ ಇವ್ರುಗಳ ಹೆಸರೆಲ್ಲ ಉಳಿಸ್ಬೇಕು. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ನಾವು ಉಳ್ಕೊಳ್ಳೋದು. ಕೆಟ್ಟ ಕೆಲಸ ಮಾಡಿದ್ವಿ, ಕೆಟ್ಟ ಕೆಲಸ ಮಾಡೋರು ಫೇಮಸ್ ಆಗ್ತಾರೆ, ಒಳ್ಳೇದು ಮಾಡೋರು ಲೇಟಾಗಿ ಫೇಮಸ್ ಆಗ್ತಾರೆ, ಸೆಕೆಂಡ್ರಿ. ಬಟ್ 4 ಜನ ನಮಗೆ ಗೌರವ ಕೊಡಬೇಕು ಅಂದರೆ ನಮ್ಮ ಮೌಲ್ಯನ ಬಿಡಬಾರ್ದು. ಹಾಗಾಗಿ ಅವ್ರ ಹೆಸರು ಉಳಿಸೋದು ಸಲುವಾಗಿ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದ್ರೆ ಇವಾಗ ಅವರಿದ್ರೆ ಬಹಳ ಖುಷಿ ಪಡ್ತಾ ಇದ್ರು. ಖಂಡಿತವಾಗೂ ಅಲ್ಲ, ಫಸ್ಟ್ ಟೈಮ್ ಕರೋನಾ ಇದ್ದಾಗ ಅವ್ರು ಖುಷಿ ಪಟ್ಟಿದ್ರು. ನಾವು ಈ ಫಸ್ಟ್ ಟೈಮ್ ಮೈಸೂರಲ್ಲಿರೋ ಕಲಾವಿದರುಗಳಿಗೆಲ್ಲ ರೇಷನ್ ಕಿಟ್ ಹಂಚ್ತಾ ಇದ್ದಲ್ಲ, ನನ್ನ ಹತ್ರ ವಿಡಿಯೋನೂ ಇದೆ. ಅವರು ಬೇಳೆ ಎಲ್ಲ ಪ್ಯಾಕ್ ಮಾಡೋರು, ನಾನು ಮೂಟೆ ಎಲ್ಲ ತರಿಸ್ದೆ. ಮನೇಲೆ ಕೂತ್ಕೊಂಡು ನನ್ನ ಮನೆಯವರೆಲ್ಲರೂ ಬೇಳೆ, ಗೋಧಿ, ಇದೆಲ್ಲ ಪ್ಯಾಕ್ ಮಾಡಿ ಎಲ್ಲ ಅವರೇ ಕೊಡ್ತಾ ಇದ್ದಿದ್ದು. ಅವ್ರಿಗೆ ತುಂಬ ಖುಷಿ ಇತ್ತು. ಅವ್ರಿಗೆ ಅದೆಲ್ಲ ಆಗಿತ್ತು. ಮಕ್ಕಳ ಬಗ್ಗೆ ಹೆಮ್ಮೆ ಇತ್ತು, ಖುಷಿ ಇತ್ತು. ಆದರೆ ಕೋವಿಡ್ ಒಂದು ಬರದೇ ಇದ್ದಿದ್ರೆ ಅವ್ರ ಬದುಕಿನ ಆಸೆಗಳೆಲ್ಲ ಮಕ್ಕಳೆಲ್ಲ ಪೂರೈಸೋರು. ಇವತ್ತು ಮಕ್ಕಳೆಲ್ಲ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ಗೆ ಹೋಗ್ತಾರೆ, ಬರ್ತಾರೆ. ನನ್ನ ಬಾಮೈದ ಅವನು ಒಳ್ಳೆ ರಿದಮ್ ಪ್ಲೇಯರು. ವಿಜಯ್ ಪ್ರಕಾಶ್ ಅವರು, ರಾಜೇಶ್ ಕೃಷ್ಣನು, ಎಲ್ಲರೂ ಕರಿತಾ ಇರ್ತಾರೆ. ನನ್ನ ವೈಫ್ಗಾಗಲಿ, ಮಾನಸ ಅವ್ರಿಗಾಗಲಿ, ನನ್ನ ನಾದಿನಿ ಆಗಲಿ ಎಲ್ಲ ಈಗ ನೆಕ್ಸ್ಟ್ ಅವರು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದಾರೆ. ಅವರು ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದಾರೆ. ಸೊ ಅದು ಕಲೆ ಕರ್ಕೊಂಡು ಹೋಗ್ತಾ ಇದೆ. ಕಲೆ ಎಲ್ಲರೂ ಅದೇ ಹೇಳಿದ್ದು, ನಾವು ಶ್ರಮಪಟ್ಟು ಯಾವುದನ್ನು ಕಲಿತೀವಿ ಒಂದಲ್ಲ ಇವತ್ತೆಲ್ಲ ನಾಳೆ ಖಂಡಿತ ಗೌರವ ಕೊಡುತ್ತದೆ. ನಾವು ಇವತ್ತೇ ಫೇಮಸ್ ಆಗಬೇಕಂತ ಏನಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾವತ್ತೋ ಒಂದು ದಿವಸ ನಾವು ಫೇಮಸ್ ಆಗ್ತೀವಿ. ಅದಂತೂ ಖಂಡಿತ ಇದೆ. ಸರ್, ನನಗೆ ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಾ ಇರ್ತೀರಾ ಸರ್? ಹೌದು. ಬೆಟ್ಟದ ಹೂ ಸಿನಿಮಾದು ಅಪ್ಪು ಸರ್ ಜೊತೆಗೆ ಅರವಿಂದ್ ಸರ್ ಮಾಡಿರೋಂತಹ ವಿಡಿಯೋಗಳು, ಒಂದಷ್ಟು ಸಾಂಗ್ಸ್ಗಳು ಇವಾಗ ವೈರಲ್ ಆಗ್ತಾ ಇದೆ. ಅದನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಲ್ವಾ ಸರ್? ನಿಜ ಸಖತ್ ಖುಷಿ ಆಗುತ್ತೆ. ನೋಡಿ, ಅಪ್ಪು ಅವ್ರು ಅಂತ ಹೇಳಿದ ತಕ್ಷಣ ನಾವು ಅವ್ರ ಬಗ್ಗೆ ಹೇಳಲೇಬೇಕಾಗತ್ತೆ. ಆ ಕ್ಷಣಗಳು ಹೇಳಲಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ನಾನು ಪುನೀತ್ ರಾಜ್ಕುಮಾರ್ ಅವರು, ನಮ್ಮ ಮಾವ ಅವ್ರದ್ದು ಅರವಿಂದ್ ಕಲಾವೃಂದ ಅಂತ ಇರೋದು. ಆ ಹೆಸರಲ್ಲೇ ಅವರು ಡ್ರಾಮಾ ಎಲ್ಲ ಮಾಡೋದು. 25ನೇ ವಾರ್ಷಿಕೋತ್ಸವ. ಆ ಗುಣ ನೋಡಿ, ಸಣ್ಣ ಕೆಲಸ ಎಷ್ಟು ಪರಿಣಾಮ ಬೀರುತ್ತೆ ಪ್ರತಿಯೊಬ್ಬರ ಮೇಲೆ ಅಂದರೆ ಇದು ಯಾರಿಗೂ ಗೊತ್ತೇ ಇಲ್ಲ. ದಿಸ್ ವಿಲ್ ಬಿ ದ ಫಸ್ಟ್ ನಿಮ್ಮ ಚಾನಲಲ್ಲಿ ಹೇಳ್ತಾ ಇರೋದು. ಪುನೀತ್ ರಾಜ್ಕುಮಾರ್ ಅವ್ರನ್ನ ನಮ್ಮ ಮದುವೆಗೆ ಎಲ್ಲ ಫಿಲ್ಮ್ ಆರ್ಟಿಸ್ಟ್ಗಳು ಬಂದರು. ಕಾಶಿನಾಥ್ ಅವರು, ವೀಮನ್ ಅವರೆಲ್ಲ ಕುಟುಂಬ, ಉಪೇಂದ್ರ ಅವರೆಲ್ಲ ಕುಟುಂಬ ಎಲ್ಲ ನಮ್ಮ ಮದುವೆಗೆಲ್ಲ ಬಂದಿದ್ರು ಅವರೆಲ್ಲ. ಪುನೀತ್ ರಾಜ್ಕುಮಾರ್ ಅಂದರೆ ಸಿಲ್ವರ್ ಜುಬ್ಲಿ ಮಾಡಿದ್ವಿ. ಅರವಿಂದ್ ಕಲಾವೃಂದದ್ದು ಎಲ್ಲ ಬಂದಿದ್ದರು. ಬಚ್ಚೇಗೌಡರು ಗೌರವ ಅಧ್ಯಕ್ಷರು, ಮಿನಿಸ್ಟ್ರು, MP ಅವರು. ಅಪ್ಪು ಅವ್ರನ್ನ ನಾವು ಗೆಸ್ಟಾಗಿ ಕರೆದಿದ್ವಿ. ಅವರು ಬಂದರು, ಗೆಸ್ಟಾಗಿ ಬಂದರು. ಸುಮಾರು 1-1.5 ಗಂಟೆಗಳ ಕಾಲ ನಮ್ಮ ಜೊತೆ ಕೂತಿದ್ರು. ಎಲ್ಲೂ ಕೂತ್ಕೊಳ್ಳಲ್ಲ, ಅವ್ರು ಕೂತಿದ್ರು. ಆಮೇಲೆ ನಮ್ಮ ಇಡೀ ಫ್ಯಾಮಿಲಿಯವರೆಲ್ಲ ಗೊತ್ತಲ್ವಾ. ಸೊ ಎಲ್ಲರೂ ನಾನು ಅವ್ರ ಜೊತೆಲಿ ಹಾಡಿದೆ. ನಾನು ಬಾನಿಗುಂದು ಎಲ್ಲೆಲ್ಲಿದೆ ಇಬ್ಬರು ಸೇರಿ ಜೊತೆಗೆ ಹಾಡಿದ್ವಿ. ವೇದಿಕೆಯಲ್ಲೆಲ್ಲ ಹಾಡಿದ್ವಿ. ಹಾಡಬೇಕಾದ್ರೆ ನಾವೆಲ್ಲ ಸೇರಿ ಎಲ್ಲರೂ ತುಂಬ ಹೌಸ್ಫುಲ್ ಆಗಿತ್ತು. ರವೀಂದ್ರ ಕಲಾಕ್ಷೇತ್ರ ಅವ್ರಿಗೆ ಸನ್ಮಾನ ಮಾಡಿದ್ವಿ. ಅವ್ರಿಗೆ ಸನ್ಮಾನ ಮಾಡೋಕ್ಕಿಂತ ಮುಂಚೆ ಇಲ್ಲ ಇರಿ ಅಂತ ಹೇಳಿದ್ರು. ಬಟ್ ಅವ್ರು ನೋಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ಹೇಳಿ ಕಳಿಸಿದ್ದಾರೆ. ಸಂಸ್ಕಾರ, ಗೌರವ ಅನ್ನೋದು ಹೆಂಗೆ ಬರುತ್ತೆ ಅಂದರೆ, ಮನೆಯಿಂದನೇ ಅವರು ಒಂದು ದೊಡ್ಡ ಶಾಲು, ಹಾರ, ಪೇಟ ಎಲ್ಲ ನಮ್ಮ ಮಾವನಿಗೆ ತಂದಿದ್ದಾರೆ. ಸಿಲ್ವರ್ ಜುಬ್ಲಿ ಇದೆ. ಇವ್ರು ಗೆಸ್ಟಾಗಿ ಬಂದಿರೋದು. ಇವ್ರು ಸನ್ಮಾನ ಮಾಡಿಸ್ಕೊಂಡು ಹೋಗ್ಬೋದಾಗಿತ್ತು, ಯಾರೇನು ಕೇಳ್ತಿರ್ಲಿಲ್ಲ. ಆದರೆ ಅವರು ಇವ್ರ ಜೊತೆ ಮಾಡಿದ್ದೀವಿ, ಇವ್ರಿಗೊಂದು ಗೌರವ ಕೊಡಬೇಕಂತ ಅವರು ಅಲ್ಲಿಂದನೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ. ವ್ಯವಸ್ಥೆ ಮಾಡ್ಕೊಂಡು ಬಂದು ಫಸ್ಟ್ ಅವ್ರು ಸನ್ಮಾನ ಮಾಡಿದ್ರು. ನಮ್ಗೆ ಅದೇ ಆಶ್ಚರ್ಯ ಆಯಿತು. ಸೊ ಈ ಸಣ್ಣ ಮಾರಲ್ಸ್ ಎಲ್ಲ ಇರುತ್ತಲ್ಲ, ಇದು ಮನುಷ್ಯನ ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಅದೊಂದು ಮಾಡಿದ್ವಿ. ಆಮೇಲೆ ಒಂದು ಕಸ್ತೂರಿ ನಿವಾಸದ ಒಂದು ಸಾಂಗ್ ಮಾಡಿದ್ವಿ. ಅದೊಂದು ವೈರಲ್ ಆಗಿತ್ತು. ನೀ ಬಂದು ನಿಂತಾಗ ಅಂತ ಒಂದು ರೀಅರೇಂಜ್ ಮಾಡಿದ್ವಿ. ಒಂಥರ ಅದು ಜಾಝ್ ಸ್ಟೈಲ್, ಒಂದು ಹಳೆ ಸಿಂಫೋನಿ ಸ್ಟೈಲಲ್ಲಿ ಮಾಡಿದ್ವಿ. ಸೊ ಅದಕ್ಕೆ ಅವರು ತುಂಬ ಎನ್ಕರೇಜ್ ಮಾಡಿದ್ರು. ಕರೆದು ಮಾನಸ ಅವ್ರನ್ನ, ಪ್ರಾರ್ಥನಾ ಕರೆದು ತುಂಬ ಚೆನ್ನಾಗಿದೆ ಅಂತೇಳಿ ಅದನ್ನೆಲ್ಲ ವೈರಲ್ ಮಾಡಿಕೊಟ್ರು. ಅವರೇ ಹೇಳಿದ್ರು ಜನಕ್ಕೆ, ಈ ಥರ ನಮ್ಮ ತಂದೆಯವ್ರು ಹಾಡು ಈ ಥರ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಅವರು ಹೇಳಿದ್ರು. ಸೊ ಅವ್ರಿಗೇನು ಬೇಕಾಗಿಲ್ಲ, ಅವ್ರು ಏನು ಹೆಂಗೆ ಬೇಕಾದ್ರೂ ಇರ್ಬೋದು, ಮಾಡಿದ್ರು. ಅದಾದಮೇಲೆ ಒಂದು ಆಡಿಯೋ ಕಂಪ್ನಿ ಮಾಡಬೇಕು, ನನ್ನ ಮಗಳ ಹೆಸರು ಲೇಖಾ ಆಡಿಯೋ ಮಾಡಬೇಕು ಅಂತ ಇದ್ವಿ. ಫುಲ್ಲು ಮಳೆ ಅವತ್ತು, ಫುಲ್ ಮಳೆ ಬಂದುಬಿಡ್ತು. ನಾವು ಔಟ್ಡೋರ್ ಇಟ್ಕೊಂಡಿದ್ವಿ. ಫುಲ್ ಮಳೆ, ನಾವು ಕ್ಯಾನ್ಸಲ್ಲೇ ಮಾಡಬೇಕು, ಅನ್ಯಾಯವಾಗಿ ಹೋಯ್ತಲ್ಲ, ಖರ್ಚು ಮಾಡಿದ್ದೆಲ್ಲ ಹೋಗುತ್ತಲ್ಲಪ್ಪ. ಅವು ಕನಸು ಮಾರಾಟಕ್ಕಿದೆ ಫಸ್ಟು ಮೂವಿ, ಅದು ಮಾನಸ ಅವ್ರ ಡೈರೆಕ್ಷನ್. ಅದು ಆಡಿಯೋ ಲಾಂಚ್ ಮಾಡಬೇಕಾಗಿತ್ತು.
ಸರಿ ಪುನೀತ್ ಅವ್ರಿಗೆ ಫೋನ್ ಮಾಡಿದ್ರು ನಮ್ಮ ಮಾವ, ಈ ಥರ ಮಳೆ ಬಂದ್ಬಿಡ್ತಾ ಇದೆ, ನಾವು ಯಾವತ್ತಾದರೂ ಇನ್ನೊಂದು ದಿವಸ ಇಟ್ಕೊಳ್ಳೋದು. ಒಂದೇ ಮಾತು ಅಂದಿದ್ದು, ನಾನು ಬರ್ತಾ ಇದ್ದೀನಿ, ಅದು ಆಡಿಯೋ ಫಂಕ್ಷನ್ ಆಗುತ್ತೆ, ಮಳೆ ತಲೆ ಕೆಡಿಸ್ಕೊಳ್ಳೇಬೇಡಿ ಅಂದರು. ಅವರು ಮಳೆ ಬರ್ತಾನೆ ಇತ್ತು, ಬಂದ ತಕ್ಷಣವೇ ಮಳೆ ನಿಲ್ತು. ಜನ ಎಲ್ಲ ಮತ್ತೆ ವಾಪಸ್ ಬಂದರು. ಅಲ್ಲಿ ಬಂದರು, ಆಡಿಯೋ ಫಂಕ್ಷನ್ ಮಾಡಿಕೊಟ್ರು, ಮಾನಸ ಅವ್ರನ್ನ ಹಾರೈಸಿದ್ರು. ಆಮೇಲೆ ಆ್ಯಕ್ಚುಲಿ ಅಪ್ಪು ಸರ್ ಒಂದು ಹೊಸದು ಪ್ರಾಜೆಕ್ಟ್ PRK ಪ್ರೊಡಕ್ಷನ್ಸಲ್ಲಿ ಒಂದು ಮಾನಸ ಅವ್ರಿಗೆ ಹೇಳಿದರು, ಒಂದು ಮ್ಯೂಸಿಕ್ ಪ್ರಾಜೆಕ್ಟು ನಮ್ಮ ಇದಕ್ಕೆ ನೀವು ಮಾಡಿ ವರ್ಕ್ ಮಾಡಿ ಅಂತ. ಬಟ್ ಅದಾಗೋ ಅಷ್ಟೊತ್ತಿಗೆ ಈ ಥರ ಒಂದು ದೊಡ್ಡ ದುರಂತ ಆಗೋಯ್ತು. ಹಾಗಾಗಿ ನಾವು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೇಳಿದ್ದಾರೆ, ಸೊ ಒಂದು ಭೇಟಿ ಅವ್ರಿಗೆ ಆಗಬೇಕು. ಸೊ ಭೇಟಿ ಆಗೋದಕ್ಕಾಗಲಿಲ್ಲ ಇನ್ನೂ. ಸೊ PRKಗೆ ಏನು ವರ್ಕ್ ಮಾಡಬೇಕು ಅಂತ ಕನಸಿದೆ ಮಾನಸ ಹೊಳ್ಳ ಅವ್ರದ್ದು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅದನ್ನು ನೆರವೇರಿಸ್ತಾರೆ ಅನ್ನೋದು ಆಸೆ ನಮಗಿದೆ. ಯಾಕೆಂದರೆ ಅಪಾರವಾದ ಗೌರವ ಇದೆ. ಸೊ ಅದೊಂದು ಆಗುತ್ತೆ ಅಂತ. ಸೊ ನಿಮ್ಮ ನ್ಯಾಷನಲ್ TV ಮುಂದೆನೇ ಹೇಳ್ತಾ ಇರೋದು, ಅಶ್ವಿನಿ ಪುನೀತ್ ರಾಜ್ಕುಮಾರನ್ನ ನೋಡ್ತಾ ಇದ್ರೆ ಸಿಕ್ಕರೆ ಸೊ ಮಾನಸ ಹೊಳ್ಳ ಅವ್ರಿಗೊಂದು ಅವಕಾಶ ಕೊಡಲಿ. ಒಂದು ಹೆಣ್ಣು ಸಂಗೀತ ನಿರ್ದೇಶಕಿಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಅರ್ಜುನ್ ಜನ್ಯ ಬಂದಿದ್ದು, ಅರ್ಜುನ್ ಜನ್ಯ, ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣನ್ ಅವರು, ಹರಿಕೃಷ್ಣ ಅವರು, ಇವ್ರ ಹತ್ರ ಎಲ್ಲ ಕೆಲಸ ಮಾಡಿದವರು ಮಾನಸ. ಹಾಗಾಗಿ ಆಶೀರ್ವಾದ ಭಾಳ ಗಟ್ಟಿಯಾಗಿದೆ, ಎನ್ಕರೇಜ್ ಕೊಡ್ತಿದ್ದಾರೆ. ಇಲ್ಲಾಂದರೆ 10 ಫಿಲಿಮ್ ಮಾಡೋಕ್ಕಾಗೋದೇ ಇಲ್ಲ. ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ನಂಬಿ ಕೊಡ್ತಾರೆ ಅಂದರೆ ಆ ಸಾಮರ್ಥ್ಯ ಇದೆ, ಆ ಶ್ರಮ ಇದೆ, ಎಲ್ಲ ಗೊತ್ತಿದೆ. ವೀಕೆಂಡ್ ವಿತ್ ರಮೇಶಲ್ಲೂ ಅರ್ಜುನ್ ಜನ್ಯ ಅವರು ಭಾಳ ಮುಕ್ತವಾಗಿ ಮಾನಸ ಹೊಳ್ಳ ಅವ್ರ ಬಗ್ಗೆ ಹೇಳಿದ್ರು, ಹೌ ಗುಡ್ ಆ್ಯಂಡ್ ಡೆಡಿಕೇಟೆಡ್ ಶೀ ಈಸ್ ಅಂತ. ಎಷ್ಟು ಕೆಲಸ ಮಾಡಿದೆ ಅದು ವೀಕೆಂಡ್ ವಿತ್ ರಮೇಶಲ್ಲಿ ಇದೆ, ಅದೆಲ್ಲ ಇದೆ. ಸೊ ನೋಡೋಣ, ಇನ್ನೊಂದಷ್ಟು ಕೆಲಸ ಮಾಡಬೇಕು, ಕೆಲಸ ಮಾಡ್ತಿರ್ಬೇಕು, ಬದುಕಿರಬೇಕು, ದುಡಿತಾ ಇರಬೇಕು, ತಿಂತಾ ಇರಬೇಕು. ಇದೇ ನಮ್ಮ ಪಾಲಿಸಿ. ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರೆ ಹೀಗೆ ಕೇಳಿಸ್ಕೊಳ್ತಾರ ಅಂತ. ಥ್ಯಾಂಕ್ ಯು. ಸರ್, ಈಗ ಮಾನಸ ಮ್ಯಾಮು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಹಿನ್ನೆಲೆ ಗಾಯಕಿಯಿಂದ ಜೀವನವನ್ನು ಮ್ಯೂಸಿಕ್ ಲೈಫ್ನ ಸ್ಟಾರ್ಟ್ ಮಾಡಿದ್ರು. ಗಾಯಕಿ ಆದರೆ ಈಗ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಸೊ ಈ ಒಂದು ಜರ್ನಿ ಅಷ್ಟು ಈಸಿಯಾಗಂತೂ ಇರಲ್ಲ ಅಲ್ವಾ? ಖಂಡಿತವಾಗೂ ಇಲ್ಲ. ಏನಾಗುತ್ತೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾವು ಯಾರ್ದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಎಷ್ಟು ಒಳ್ಳೊಳ್ಳೆ ಸೂಪರ್ ಹಿಟ್ ಮ್ಯೂಸಿಕ್ ಕೊಟ್ಟರು ಡೈರೆಕ್ಟರ್ಸ್ ಇದಾರಲ್ಲ, ಅವ್ರಿಗೆ ಎಷ್ಟೋ ಜನಕ್ಕೆ ಪೇಮೆಂಟೇ ಬಂದಿರಲ್ಲ. ಅರ್ಧ ಪೇಮೆಂಟ್ ಬಂದಿರುತ್ತೆ, ಬಟ್ ಕೆಲಸ ಮಾಡಲೇಬೇಕಲ್ಲ. ಈಗ ಅವ್ರಿಗೆ ಪೇಮೆಂಟ್ ಬಂದಿಲ್ಲ ಅಂದರೆ ಟೆಕ್ನಿಷಿಯನ್ಸ್ಗೂ ಪೇಮೆಂಟ್ ಕೊಡೋಕ್ಕಾಗಲ್ಲ. ಆ ಥರ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಒದ್ದಾಡಿದ್ದಾರೆ. ಇಲ್ಲಿ ದುಡ್ಡು ಮಾಡಿಕೊಂಡು ನಾವು ಅನುಕೂಲವಾಗಿರ್ತೀವಿ ಅಂತಲ್ಲ, ನಿರಂತರವಾಗಿ ಬದುಕಿರಬೇಕು, ಉಸಿರಾಡ್ತಾ ಇರಬೇಕು. ಆಕ್ಸಿಜನ್ ಯಾವುದು ಅಂದರೆ ನಾವು ಕೆಲಸ ಮಾಡ್ತಿರ್ಬೇಕು. ನೀವು ಚಾಲ್ತಿಯಲ್ಲಿರಬೇಕು, ನಡೆಯೋವರೆಗೂ ನಾಣ್ಯದ ಬೆಲೆ. ನೀವು ಎಲ್ಲಿವರೆಗೂ ಕೆಲಸ ಮಾಡ್ತಿರ್ತೀರ, ನಿಮಗೆ ಕೆಲಸ ಸಿಗ್ತಾನೆ ಇರುತ್ತೆ, ಹೋಗ್ತಾ ಇರ್ತೀರ. ನೀವು ನಿಂತ್ಕೊಂಡ್ಬಿಟ್ರೆ ನಿಮ್ಮನ್ನು ಯಾರೂ ಕರೆಯೋರೇ ಇರಲ್ಲ. ಹಾಗಾಗಿ ನಿಮಗೆ ಲಾಭ ಬರುತ್ತೋ ಲಾಸ್ ಆಗುತ್ತೋ ಏನೋ, ಬಟ್ ನಿರಂತರವಾಗಿ ಈ ಫೀಲ್ಡಲ್ಲಿದ್ದರೆ ನೀವು ಕೆಲಸ ಮಾಡ್ತಾ ಹೋಗ್ತಾನೆ ಇರಬೇಕು, ಅದಂತೂ ಇದೆ. ಹಾಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾನಸ ಅವರು. ಇವತ್ತೆಲ್ಲ ನಾಳೆ ಭಗವಂತ ಕೊಡ್ತಾನೆ, ಒಂದು ದೊಡ್ಡದು ಕೊಡ್ತಾನೆ. ಆ ಒಂದು ಅವಕಾಶಕ್ಕೆ ನಾವು ಇವತ್ತು ಕೆಲಸ ಮಾಡ್ತಾನೆ ಇರಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನಾನು ಹಿಂಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇರಬೇಕಾದ್ರೆ ಸ್ಯಾಮ್ ಸಮೀರ್ ಅವರ ಒಂದು ವಿಡಿಯೋ ಬಂದಿತ್ತು. ಅದರಲ್ಲಿ ಗಿಟಾರ್ ಬಗ್ಗೆನೂ ವೈಲಿನ್ ಬಗ್ಗೆನೂ ಅವ್ರು ಹೇಳ್ತಾರೆ, ನಾನೇನು ಕಲಿತೇ ಇರಲಿಲ್ಲ. ಸೊ ನನಗೆ ಒಬ್ರು ದೇವ್ರ ಥರ ಬಂದ್ಬಿಟ್ಟು ಈ ಒಂದು ಗಿಟಾರ್ನ ಕೊಟ್ಟರು, ಅವ್ರಿಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ ಅಂತ ಒಂದಿಷ್ಟು ಮಾತಾಡಿದ್ರು. ಆ ವಿಡಿಯೋ ನೋಡ್ಬಿಟ್ಟು ನಿಜವಾಗ್ಲೂ ಕೂಡ ಈಗ ತುಂಬ ಖುಷಿ ಆಯಿತು ಸರ್ ಅದನ್ನು ನೋಡಿದಾಗ. ಹೌದು, ಅದು ಏನಾಯಿತು ಅಂದರೆ ಆ್ಯಕ್ಚುಲಿ ಆ ಗಿಟಾರು ನಾನು ತೊಗೊಂಡಿದ್ದು ಕಲಿಯೋಕ್ಕೆ. ಈ ಕೆಲಸ ನೀವು ಕಲಿಯಕ್ಕಂತ ತಗೊಂಡಿದ್ದು ಹೊಸ ಗಿಟಾರ್ ತೊಗೊಂಡಿದ್ದೆ. ಆಗಲೇ ಇಲ್ಲ, ಸಮಯ ಆಗಲೇ ಇಲ್ಲ. ಹೇಳಿದ್ನಲ್ಲ, ಮಿಡಲ್ ಕ್ಲಾಸ್ ಲೈಫು, ಮಕ್ಕಳ ಸ್ಕೂಲ್ ಫೀಸ್ ಕೊಡಬೇಕು, ಅದು ಕೊಡಬೇಕು, ಅಲ್ಲಿ ಹೋಗಬೇಕು, ಈ ಕಮಿಟ್ಮೆಂಟ್, ಈ ಥರದ ಇದರಲ್ಲೇ ಯಾಕೋ ಅದು ಆಗಲೇ ಇಲ್ಲ. ಆಸೆ ಇತ್ತು, ಆಗಲೇ ಇಲ್ಲ. ಹಾಗೆ ಉಳ್ಕೊಂಡಿತ್ತು, ಫ್ರೆಶ್ ಪೀಸ್ ಹಾಗೆ ಉಳ್ಕೊಂಡಿತ್ತು. ಯಾವತ್ತೋ ಒಂದು ದಿವಸ ಸ್ಯಾಮ್ ಸಮೀರ್ ಬಂದಿದ್ದಾರೆ ಸ್ಟುಡಿಯೋಗೆ. ಆವಾಗ ಬಂದು ಎಲ್ಲ ಮಾತಾಡಬೇಕಾದ್ರೆ ಅದು ಮಾನಸ್ ಅವರು ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಯಾಮ್ ಸಮೀರ್ ಅದನ್ನು ನೆನೆಸ್ಕೊಂಡು ಹೇಳಿದ್ರಲ್ಲ, ಅದೇ ಹೇಳೋದು ಒಂದು ವೋಟ್ ಆಫ್ ಥ್ಯಾಂಕ್ಸ್ ಅಂತೀವಲ್ಲ, ಕೃತಜ್ಞತೆ. ಆ ಕೃತಜ್ಞತೆ ಇರೋದಕ್ಕೆ ಮಾನಸ್ ಅವ್ರಿಗೆ ಇನ್ನೊಂದಷ್ಟು ಹೆಸರಾಯ್ತದು. ಅವ್ರು ಕೊಟ್ಟರು ಗಿಟಾರ್, ಅವ್ರಿಗೆ ಕೊಟ್ಟರು ಗಿಟಾರ್ನ. ಬಟ್ ಸ್ಯಾಮ್ ಸಮೀರ್ ಅವ್ರ ಮಾತಿಗೆ ಎಷ್ಟು ಬೆಲೆ ಸಿಕ್ತು ನೋಡಿ, ಎಷ್ಟು ಲಕ್ಷಾಂತರ ಜನ ನೋಡಿದ್ರು. ಈ ವಿಷಯ ಗೊತ್ತಿರಲಿಲ್ಲ. ಅದು ಸ್ಯಾಮ್ ಸಮೀರ್ ಹೇಳೋ ದೊಡ್ಡ ಯಾರಿಗಾದ್ರೂ ಒಬ್ರು ಸಹಾಯ ಮಾಡಿದ್ರೆ ನೆನ್ಸ್ಕೋಬೇಕು ನಾವು. ನಾನು ಅದಕ್ಕೆ ಹೇಳಿದ್ದೆ ಅವಾಗಲೇ, ಅನ್ನ ಕೊಟ್ಟವ್ರನ್ನ, ಅಕ್ಷರ ಕೊಟ್ಟವ್ರನ್ನ, ಜನ್ಮ ಕೊಟ್ಟವ್ರನ್ನ, ಆಶ್ರಯ ಕೊಟ್ಟವ್ರನ್ನ, ಒಂದು ದಿನ ನಿಮಗೆ ಸಣ್ಣದಾಗಿ ಸಹಾಯ ಮಾಡೋರನ್ನ ನಾವು ಯಾವತ್ತೂ ಕೇಳಿ ಬಯಸಬಾರ್ದು. ಇದೊಂದನ್ನು ನಾವು ಇಟ್ಕೊಂಡ್ರೆ ಭಗವಂತ ನಮ್ಮ ದಾರಿನ ಬಹಳ ಸುಲಭ ಮಾಡ್ತಾನೆ. ಕಷ್ಟ ಎಲ್ರಿಗೂ ಇದ್ದಿರುತ್ತೆ, ಬಟ್ ನಿಮ್ಗೆ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದು ಇಂಪಾರ್ಟೆಂಟ್ ತುಂಬ. ನೀವು ನೋಡ್ತಿರ್ತೀರಾ ಸರ್ ಸೋಷಿಯಲ್ ಮೀಡಿಯಾ ಎಲ್ಲ? ಸೋಷಿಯಲ್ ಮೀಡಿಯಾ ನೋಡ್ತಿರ್ತೀರಾ? ನಾ ಎಸ್ಪೆಷಲಿ ಹೇಳ್ಬೇಕಂದ್ರೆ ನ್ಯಾಷನಲ್ ಟಿವಿ ನೋಡೋಕೆ ಕಾರಣ ಏನು ಅಂದರೆ, ನಮ್ಮ ಸಾಗರ್, ಮಿಮಿಕ್ರಿ ಗೋಪಿಯವರು ಮಾಡೋ ಕೆಲವೆಲ್ಲ ನೋಡಿ ಶುದ್ಧವಾಗಿರುತ್ತೆ, ಅದೇ ಬೇಕಾಗಿರುತ್ತೆ. ಅದೆಲ್ಲ ನೋಡ್ತಾ ಇರ್ತೀವಿ.
ನಮ್ಮ ಅದೃಷ್ಟ. ಸೋಷಿಯಲ್ ಮೀಡಿಯಾ ಅಂತೂ ಎಲ್ಲ ನೋಡ್ತಾನೆ ಇರ್ತೀವಿ, ಒಳ್ಳೇದು ಕೆಟ್ಟದೆಲ್ಲ ಬರ್ತಾನೆ ಇರ್ತೀವಿ. ನೀವು ಬೇಡ ಅಂದರೂ ಬಂದೇ ಬರುತ್ತೆ, ಆ ಪಾಪಪ್ ಆಗುತ್ತೆ ಅದು. ಸೊ ಅದೆಲ್ಲ ನೋಡ್ತಾನೆ ಇರ್ತೀವಿ. ಕೆಲವ್ರನ್ನ ತಗೋತೀವಿ, ಕೆಲವ್ರನ್ನ ತಗೊಳಲ್ಲ. ಮನುಷ್ಯನೂ ಅಷ್ಟೇ. ಈಗೇನಾಗುತ್ತೆ ಅಂದರೆ ಕೆಲವು ದೊಡ್ಡವರೇ ತಪ್ಪು ಹೇಳ್ಬಿಟ್ಟಿರ್ತಾರೆ, ಬೇಜಾರಾಗುತ್ತೆ. ಆವಾಗ ನಾವು ಅವ್ರ ಮೇಲೆ ಕೋಪನೂ ಮಾಡ್ಕೋಬಾರ್ದು. ಎಲ್ಲ ಇರೋರು ಏನು ಅಂದರೆ ಒಂಥರ ಚಿನ್ನದ ಪಾತ್ರೆ ಇದ್ದಂಗೆ. ಚಿನ್ನದ ಪಾತ್ರೆ, ಅದರಲ್ಲಿ ಹಳಸೋಗಿರೋದು ಇರುತ್ತೆ, ಚೆನ್ನಾಗಿರೋದು ಇರುತ್ತೆ. ನಾವು ಚೆನ್ನಾಗಿರೋದು ತೊಗೊಂಡ್ರೆ ಸಾಕು, ಹಳಸೋಗಿರೋದು ಅಲ್ಲೇ ಇರುತ್ತೆ. ಇಷ್ಟೇ ನಾವು ತೊಗೋಬೇಕು. ನಮ್ಮ ಚಾಯ್ಸ್ ಆಗಲಿ ಅಥವಾ ನಾವು ಚೂಸ್ ಮಾಡೋದಾಗಲಿ ಬೆಟ್ರ್, ಬೆಸ್ಟ್, ಗುಡ್ ಇಷ್ಟಿದ್ರೆ ಸಾಕು. ಬೇರೆದೆಲ್ಲ ನಮ್ಗೆ ಬೇಕಾಗೇ ಇಲ್ಲ. ಜೀವನದ ಪಾಠನ ಬಹಳ ಚೆನ್ನಾಗಿ ಹೇಳ್ಕೊಂಡು ಹೋದ್ರಿ ಸರ್, ಸ್ಟಾರ್ಟಿಂಗಿಂದ ಇಲ್ಲಿ ತನಕ. ಹೌದು. ಏನಕ್ಕೆ ಅಂದರೆ ನಮಗೂ ಹಸುವು, ನೋವು, ಅವಮಾನ ಎಲ್ಲ ಆಗಿರುತ್ತಲ್ವಾ. ಸೊ ಅದು ಮಾಡಿಸುತ್ತೆ ಅದು. ಬಟ್ ಈ ಒಂದು ಮಟ್ಟಿಗೆ ಬರೋದಕ್ಕೆ ಕಾರಣನೂ ತುಂಬ ಜನ ಗುರುಗಳಾಗಿರ್ತಾರೆ. ಅಣ್ಣವ್ರು ಯಾವುದೋ ಒಂದು ಫಿಲಿಮಲ್ಲಿ ಹೇಳಿದ್ದಾರೆ, ಲೈಫಲ್ಲಿ ಬೆಸ್ಟ್ ಟೀಚರ್ಸ್ ಅಂದರೆ ನಮ್ಮ ಸುತ್ತಮುತ್ತಲಿರೋರು, ಬೆಸ್ಟ್ ಲೆಸನ್ಸ್ ಅಂದರೆ ನಮಗಾಗುವಂಥ ಅನುಭವಗಳು. ದಟ್ ಈಸ್ ಎ ಬೆಸ್ಟ್ ಲೆಸನ್ಸ್. ಅದು ಸತ್ಯ. ಅದು ಅದಕ್ಕೆ ಇವತ್ತಿನ ಜನ್ರೇಷನ್ಗೆ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹಳೆ ಫಿಲಿಮ್ ತೋರಿಸಿ, ಹೊಸ ಫಿಲಿಮ್ ಅಲ್ಲ. ಹೊಸ ಫಿಲಿಮ್ ಆಮೇಲೆ ತೋರಿಸಿ, ಹೊಸ ಫಿಲಿಮ್ ತೋರಿಸ್ಬೇಡಿ ಅಂತ. ಹಳೆ ಸಿನಿಮಾಗಳೇ, ಹಳೆ ಸಿನಿಮಾ. ಹೌದು, ಅದೇನೇ ಇರೋದು. ನಾವು ಆರ್ಕೆಸ್ಟ್ರಾಗಳಲ್ಲಿ ಫಸ್ಟ್ ಒಂದು 4 ಹೊಸದು ಆಡ್ತೀವಿ, ಆಮೇಲೆ ಶುರು ಮಾಡ್ತಾರೆ, ಆಟೋ ರಾಜ ಆಡು, ನಾಗರಾವ್ ಆಡು, ಹುಟ್ಟಿದರೆ ಆಡು, ಈ ಥರ ಬರುತ್ತೆ. ಅಲ್ಲಿಗೆ ಬರ್ತೀವಿ. ಅದಕ್ಕೇನೆ ನಮ್ಮ ಕನ್ನಡದ ಅಸ್ತಿತ್ವನ ಯಾರು ಅಳಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ಉಳ್ಕೊಂಡಿರುತ್ತೆ ಯಾವತ್ತೂ. ಅದನ್ನು ನಾವು ಅಳಿಸೋಗ್ದಿರೋವಾಗ ನೋಡ್ಕೋಬೇಕು. ಅದಕ್ಕೆ ನಾವು ಎಲ್ಲೋದ್ರೂ ಹೊಸ ಸ್ಲೋಗನ್ ಏನಪ್ಪ ಅಂದರೆ, ಹೊಸದಾಗಿ ಒಂದು ಘೋಷವಾಕ್ಯ ಏನಪ್ಪ ನಾವು ಓದೋ ಕಡೆ ಎಲ್ಲ ಹೇಳಿದ್ರೆ, ಆಳುವುದು ಕನ್ನಡ, ಬಾಳುವುದು ಕನ್ನಡ. ಆಳಲಿ ಕನ್ನಡ, ಬಾಳಲಿ ಕನ್ನಡ ಅದು ಬೇರೆ. ಇನ್ನು ಮುಂದಕ್ಕೆ ಆಳುವುದು ಕನ್ನಡ, ಬಾಳುವುದು ಕನ್ನಡ, ಅದು ನಮ್ಮ ಧ್ಯೇಯ ಆಗಿರಬೇಕು. ನಾವು ಆಳಬೇಕು, ನಾವು ಬಾಳ್ತಿರ್ಬೇಕು, ಕನ್ನಡಿಗರು ಬಾಳಬೇಕು. ಅದು ನಮ್ಮ ಸ್ವಾರ್ಥ ಅಷ್ಟೇ. ಸರ್, ಈಗ ಕಡೆಯ ಸೆಗ್ಮೆಂಟ್ ಎಂಟರ್ಟೈನ್ಮೆಂಟ್ ಸೆಗ್ಮೆಂಟ್ ಅಂತ, ಇದ್ರಲ್ಲಿ ನೀವು ಮಿಮಿಕ್ರಿ ಮಾಡ್ತೀರಾ, ಹಾಡ್ತೀರಾ? ಓಕೆನಾ ಸರ್? ಆಯ್ತು, ಡನ್. ನಾನು ಒಬ್ಬೊಬ್ರದ್ದು ಹೆಸರು ಹೇಳ್ತಾ ಹೋಗ್ತೀನಿ, ನೀವು ಮಿಮಿಕ್ರಿ ಮಾಡಬೇಕು. ಅಥವಾ ನಿಮಗೆ ಹಾಡಬೇಕು ಅಂತ ಆಸೆ ಇದ್ರೆ ಹಾಡ್ಬೋದು. ಅದೇನು ಅಂದರೆ ಮಿಮಿಕ್ರಿ ಅಂದರೆ ನನ್ನ ವಾಯ್ಸ್ ಸಾಮರ್ಥ್ಯಕ್ಕೆ ಯಾವ್ದಿರುತ್ತೆ ಅದನ್ನು ಮಾತ್ರ ಹೇಳ್ಬೋದು. ಯಾರಾದ್ರೂ ಕೇಳ್ಬಿಟ್ರೆ ಹೇಳೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಓಕೆ ಸರ್, ಓಕೆ, ಆ ಥರ. ಸರ್, ಅಪ್ಪಾಜಿ ಅವ್ರದ್ದು. ಹಾಂ, ಅಣ್ಣವ್ರದ್ದು ಅಂದರೆ ಯಾಕಂದರೆ ಇವ್ರದ್ದೆಲ್ಲ ಕಲ್ತಾದ್ಮೇಲೆ ಅವ್ರದ್ದು ನಾವು ಶುರು ಮಾಡ್ಕೊಂಡಿದ್ದು. ಸೊ ನ್ಯಾಷನಲ್ ಟಿವಿ ಬಗ್ಗೆನೇ ಹೇಳ್ಬಿಡ್ಲಿ ಅಲ್ವಾ ಅಣ್ಣ? ಹಾಂ ಸರ್, ಓಕೆ, ಡನ್. ಕನ್ನಡ ಕಲಾಭಿಮಾನಿಗಳು, ಏನಿವತ್ತು ಈ ರಾಜ್ಕುಮಾರ್ನ ಇಲ್ಲಿ ಬಂದು ಕೂರಿಸಿದ್ದೀರಾ, ಇದು ಒಂಥರ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಕಲೆನ ಗುರುತಿಸುವಂಥ ಒಂದು ಬೆಳಕಿರುತ್ತಲ್ಲ, ಇವತ್ತು ಆ ಬೆಳಕು ನ್ಯಾಷನಲ್ ಟಿವಿ ಅನ್ಸುತ್ತೆ. ಕರೆಸಿದ್ದೀರಾ. ಮತ್ತು ನನ್ನ ಮುಂದೆ ಒಬ್ಬರು ಪಲ್ಲವಿ ಅಂತ ಆ್ಯಂಕರ್, ನಿರೂಪಕರು, ಒಬ್ಬ ಸಾರಥ್ಯನ ವಹಿಸ್ಕೊಂಡು ಹೋಗುವಂಥದ್ದು ನಿರೂಪಕರಿಗೆ ಬಹಳ ಚೆನ್ನಾಗಿ ಜವಾಬ್ದಾರಿಯಾಗಿರುತ್ತೆ. ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ನಾವು ಈ ಕ್ಯಾಮ್ರಾ ಕಣ್ಣಿಗೆ ಬಹಳ ಚೆನ್ನಾಗಿ ಕಾಣಬೇಕು ಅಂದರೆ ಅದ್ರ ಹಿಂದೆ ಕೆಲಸ ಮಾಡುವಂಥವ್ರು ಇರ್ತಾರೆ. ಎಲ್ಲ ಸೇರಿಕೊಳ್ಳುತ್ತೆ. ನಾವು ಎಲ್ಲರೂ ನೆನೆಸ್ಕೋಬೇಕು, ಎಲ್ರಿಗೂ ಕೃತಜ್ಞತೆ ಸಲ್ಲಿಸಬೇಕು. ಅದು ಬದುಕಿನ ಮೌಲ್ಯ ಹೆಚ್ಚು ಮಾಡುತ್ತೆ. ಇದು ಅವ್ರು ಹೇಳ್ತಾ ಇದ್ದಿದ್ದು, ಅವ್ರ ಮೂಲಕ ಇರ್ತದೆ ನಾವು ಹೇಳಿದ್ವಿ. ಬಾಬಾ, ಸೂಪರ್ ಆಗಿತ್ತು ಸರ್. ಶಂಕರ್ ನಾಗ್ ಸರ್. ಶಂಕರ್ ನಾಗ್ ಅವ್ರದ್ದೇ ಯೂಶಲಿ ಸ್ಟಾರ್ಟ್. ಎಲ್ಲೋದ್ರೂ ಅದನ್ನೇ ಹೇಳಕ್ಕೆ ಹೋಗೋದು. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು, ಆದರೆ ಸತ್ತ ಮೇಲೂ ಬದುಕಿರಬೇಕು. ಅಂದರೆ ಜೀವನದಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಿರ್ಬೇಕು. ಒಳ್ಳೆ ಕೆಲಸ ಮಾತ್ರ ಮತ್ತೆ ಬದುಕಿಸೋದಕ್ಕೆ ಸಾಧ್ಯ ಆಗುತ್ತೆ. ಸತ್ತ ಮೇಲೆ ನಿದ್ದೆ ಮಾಡೋದಿದೆ. ಬದುಕಿದ್ದಾಗ ಏನಾದರೂ ಒಳ್ಳೆ ಕೆಲಸ ಮಾಡಿ, ಎಲ್ಲರೂ ಒಳ್ಳೇದಾಯ್ತು, ಬರ್ತೀನಿ ಇಷ್ಟೇ. ಅಂಬರೀಷ್ ಅವ್ರದ್ದು ಅಂದರೆ ಥರ ಅಂದರೆ ಇದೆಲ್ಲ ನಾವು ಬೇರೆ ಮಿಮಿಕ್ರಿ ಆರ್ಟಿಸ್ಟ್ಗಳಿಂದನೇ ಕಲ್ತಿರೋದು. ಏನಾಗ್ಬಿಡುತ್ತೆ ಅಂದರೆ ಕೆಲವು ಸರಿ ಫಿಲಿಮ್ ನೋಡಿದಾಗ ನಮ್ಗೆ ಬರಲ್ಲ, ಇನ್ನೊಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಮಾಡಿದಾಗ ನಮಗೆ ಬರುತ್ತೆ. ಅದು ಹಿಂಗೆ ಮಾಡ್ಬೇಕಪ್ಪ ಅಂತ. ಅಂಬರೀಷ್ ಅವರು ನೋಡಿ, ಪಲ್ಲವಿ ಅವರೇ, ನೀವು ನನ್ನ ಕೂರಿಸಿದ್ದೀರಾ, ಇಷ್ಟೆಲ್ಲ ಕೇಳ್ತಾ ಇದ್ರೆ ನನಗೂ ಸಮಯ ಇಲ್ಲ, ನಾನು ಹೆಚ್ಚಿಗೆ ಮಾತಾಡಲ್ಲ, ನಂದು ಮಾತು ಕಮ್ಮಿ, ಕೆಲಸ ಜಾಸ್ತಿ ಇರುತ್ತೆ, ಏನಂತೀರಾ? ಸರ್, ನಿಮ್ಮ ಮಾವ ಅರವಿಂದ್ ಸರ್. ಅವ್ರು ಬರಲ್ಲ, ಅವ್ರ ಜೊತೆಲೇ ಇದೆ, ನಾನು ಕಲಿಯಕ್ಕೆ ಹೋಗಿಲ್ಲ. ಸರ್, ಟ್ರೈ ಮಾಡ್ಬೋದು. ಇಲ್ಲ, ನಾನು ಟ್ರೈ ಮಾಡಲಿಲ್ಲ. ಕೆಲವೆಲ್ಲ ಏನಾಗುತ್ತೆ ಅಂದರೆ ಟೋನ್ ಕೆಲವುದಕ್ಕೆ ಸೂಟ್ ಆಗುತ್ತೆ. ಈಗ ನೋಡಿ, ಜಗ್ಗೇಶ್ ಅವ್ರದ್ದು, ರವಿಚಂದ್ರನ್ ಅವ್ರದ್ದು ಹಳೆ ವಾಯ್ಸ್ಗಳು ಮಾಡೋ ಅಭ್ಯಾಸ ನನಗೆ. ಹೊಸದು ನಾವು ಕ್ಯಾಚ್ ಮಾಡೋಕ್ಕಾಗಿಲ್ಲ. ರವಿಚಂದ್ರನ್ ಅವ್ರದ್ದು ನೋಡಿ, ಓದ್ ವೇದಿಕೆಯಲ್ಲೆಲ್ಲ ಶ್ರೀನಿವಾಸ್ ಪ್ರಭು ಅಂತ ವಾಯ್ಸ್ ಕೊಡ್ತಿದ್ರು ರವಿಚಂದ್ರನ್. ಅವ್ರದ್ದು ಸ್ಟೈಲ್. ನನಗೆ ಪ್ರೀತಿ ಬಗ್ಗೆ ಕೇಳ್ತೀರಾ? ಪ್ರೀತಿ ಅನ್ನೋದು ಪ್ರೀತಿಯಿಂದಾನೇ ಪ್ರೀತಿಸಬೇಕು, ಪ್ರೀತಿಯಿಂದ ಎಲ್ಲವನ್ನ ಗೆಲ್ಲೋದಕ್ಕೆ ಸಾಧ್ಯ, ಪ್ರೀತಿ ಇದ್ದರೆ ಎಲ್ಲ ಇರುತ್ತೆ, ದಟ್ ಈಸ್ ಲವ್ ಐಸೆ.
ಇದು ಈ ವಾಯ್ಸ್ಗಳು ಕಲ್ತಿರೋರು ನಾವು. ಜಗ್ಗೇಶ್ ಅವ್ರದ್ದು ಅಷ್ಟೇ. ಇವಾಗ ಜಗ್ಗೇಶ್ ಅವರು ಬಹಳ ಸೀರಿಯಸ್ ಮೂಡಲ್ಲಿ ಇದ್ದಾರೆ. ನಾವು ಈ ತರ ಜಗ್ಗೇಶ್ ಅವ್ರು ನೋಡೇ ಇಲ್ಲ. ನನ್ನ ಸ್ಕೂಲ್ ಕಾಲೇಜ್ ಟೈಮ್ ಬೇರೆ ತರ ನೋಡಿದೆ. ವಾಟ್ ಈಸ್ ಬ್ಯೂಟಿಫುಲ್, ಏನ್ ಸ್ವಾದು, ಒಳ್ಳೆ ಐಟು ಎಲ್ಲ ಸೂಪರ್ ಆಗಿದೆ, ನಿಮ್ಮ ನೋಡ್ತಾ ಇದ್ರಿ ನಾವು ಇಮಿಡಿಯೇಟ್ ನಿಮ್ಮನ್ನ ಹೀರೋಯಿನ್ ಮಾಡ್ಬೇಕಂತ ಇದ್ದೀನಿ. ಈ ತರ ಈ ಸ್ಟೈಲಲ್ಲಿ ಇರೋದವರು. ಇದೆಲ್ಲ ಕಲ್ತಿದ್ದೀವಿ ನಾವು, ಹೊಸದಾಗಿ ಕಲಿಯೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಕೆಲವೆಲ್ಲ ಮೂಡಿರುತ್ತೆ. ಕಮಲಾಸನ್ದು ಆ್ಯಕ್ಚುಲಿ ಮಾಡ್ತೀನಿ ನಾನು. ಇವಾಗ ಕಮಲಾಸನ್ ಮಾಡ್ಬೇಕಂದ್ರೆ ಈಗ ಸೊ ಅದಕ್ಕೆ ಮಾಡ್ತೀನಿ. ಕಮಲಾಸನ್ ಅವ್ರ ಕೇಳಿ ನಾವೇ ಸಾರಿ ಅನಿಸ್ಬೇಡ ಇಂಗ್ಲೀಷಲ್ಲಿ, ಆ ಥರ ಒಂದು ಪ್ರಯತ್ನ ಆಗ್ಬಿಡಲಿ, ವೈರಲ್ ಆಗ್ಬಿಡಲಿ. ಅವ್ರು ಹೇಳದೇ ಇರ್ಬೋದು, ಆದರೆ ಅವ್ರಿಗೂ ಕನ್ನಡದ ಬಗ್ಗೆ ಇದೆ, ಆದರೆ ಹೇಳಬೇಕು. ಬಹುಶಃ ಅವರು ರಾಜಕೀಯದ ಒತ್ತಡದಿಂದ ಹೇಳಲಿಲ್ಲ ಅಂತ ನನ್ನ ಅನಿಸಿಕೆ. ಕನ್ನಡದ ಬಗ್ಗೆ ಅವ್ರಿಗೆ ಗೊತ್ತಿದೆ ತುಂಬ ಚೆನ್ನಾಗಿ. ಸೊ ಕಮಲಾಸನ್ ಅವ್ರು ಮಾತಾಡಿದ್ರೆ ಇಂಗ್ಲೀಷ್ ಮಾತಾಡ್ತಾರೆ ಇದರಲ್ಲಿ. Ladies and gentlemen, I don't say much about language. One thing I want to clear, ಎಲ್ಲ ಕನ್ನಡಿಗರಿಗೆ ಒಂದು ಕ್ಷಮೆ ಇರಲಿ. ಸರ್ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು ಸರ್? ನನ್ನ ಫೇವ್ರೆಟ್ ಸಿಂಗರ್ ನೋಡಿ, ಎಲ್ಲರೂ ಫೇವ್ರೇಟೇ ಇದ್ದಾರೆ. ಅಣ್ಣ ಅವರು ಸಖತ್ ಫೇವ್ರೇಟು, ಪಿ ವಿ ಶ್ರೀನಿವಾಸ್ ಅವ್ರ ಫೇವ್ರೇಟು, ಎಸ್ ಪಿ ಅವ್ರ ಫೇವ್ರೇಟು, ಎಲ್ಲರೂ ಫೇವ್ರೇಟೇ. ಸೊ ಅವ್ರುಗಳು ಹಾಡೋದ್ರಿಂದನೇ, ಅವರೆಲ್ಲ ಹಾಡು ಬಿಟ್ಟಿರೋದ್ರಿಂದ ನಾವು ವಾದಿಗೋಷ್ಠಿಗಳಲ್ಲಿ ಹಾಡ್ಕೊಂಡೆಲ್ಲ ಇದು ಮಾಡೋದು. ಅದರಲ್ಲಿ ನಾನು ಜಾಸ್ತಿ ಅಣ್ಣವ್ರ ಹಾಡುಗಳನ್ನೇ ಹಾಡ್ತಾ ಇದ್ದಿದ್ದು. ಆಮೇಲೆ ಎಸ್ ಪಿ ಅವ್ರದ್ದು, ರಾಜೇಶ್ ಅವ್ರದ್ದು ಎಲ್ಲ ಸಂಗೀತಕ್ಕೆ ಒಂದು ದೊಡ್ಡ ಕೊಡುಗೆ. ಹಂಸಲೇಖ ಅವರು ನನ್ನ ಫೇವ್ರೇಟ್ ಆ್ಯಕ್ಚುಲಿ. ಹೇಳಬೇಕು ಅಂದರೆ ಹಂಸಲೇಖ ಅವ್ರ ಬಗ್ಗೆ ಎಲ್ಲ ಏನೇನೋ ಹೇಳ್ತಾರೆ. ಹಂಸಲೇಖ ಅವ್ರದ್ದು ಎಂಥ ಜ್ಞಾನ ಭಂಡಾರ ತುಂಬಿಕೊಂಡಿದೆ ಅಂದರೆ ನೋಡಿ, ಅವ್ರು ಅಷ್ಟು ರೀಮೇಕಲ್ಲೂ ಎಲ್ಲ ಸ್ವಮೇಕೆ ಇದ್ದಿದ್ದು ಸಾಂಗ್ಸ್, ಸ್ವಮೇಕೆ ಇದ್ದಿದ್ದು ಸಾಂಗ್ಸ್, ಎಲ್ಲೂ ರೀಮೇಕ್ ಸಾಂಗ್ಸೇ ಇಲ್ಲ, ಎಲ್ಲ ಸ್ವಮೇಕೆ ಇದ್ದಿದ್ದು. ಹಾಗಾಗಿ ಅದು ಸಂಗೀತದ ಬಗ್ಗೆ ಅಪಾರವಾದ ಗೌರವ. ಸಂಗೀತದ ಕುಟುಂಬ ಆಗಿದೆ, ಹಾಗಾಗಿ ಸಂಗೀತದ ಬಗ್ಗೆ ತುಂಬ ಗೌರವ ಇದೆ. ನನ್ನ ಮಗಳು ಒಳ್ಳೆ ಸಿಂಗರ್, ಬಟ್ ಹಾಡಲ್ಲ ಅವಳಿಗೆ ಇಷ್ಟ ಇಲ್ಲ. ನಿಮ್ಮ ಮಗಳು? ನನ್ನ ಮಗಳು ಒಳ್ಳೆ ಸಿಂಗರ್, ಹಾಡೋಕ್ಕೆ ಇಷ್ಟ ಇಲ್ಲ ಅವಳಿಗೆ, ಬಟ್ ಅವಳು ರಿದಮ್ ಕಲಿತಾ ಇದ್ದಾಳೆ, ಡ್ರಮ್ಸ್ ಕಲಿತಾ ಇದ್ದಾಳೆ. ಸೊ ಈ ಸಂಗೀತ ಎಲ್ಲವನ್ನ ಕರ್ಕೊಂಡು ಹೋಗುತ್ತೆ. ಈಗ ನಾನು ಮಾತಾಡೋದ್ರಲ್ಲೇ ನಿಮ್ಗೆ ಗೊತ್ತಿರುತ್ತೆ, ನಾನು ನಿರೂಪಣೆ ಮಾಡಿರ್ತೀನಿ ಅಂತ ನಿಮ್ಗೆ ಅದು ಅನಿಸ್ಬಿಟ್ಟಿರುತ್ತೆ. ಯಾಕಂದರೆ ಕನ್ನಡ ನಮ್ಗೆ ಅಷ್ಟೆಲ್ಲ ಕೊಟ್ಟಿದೆ. ನನಗೆ ಕನ್ನಡ ಅಷ್ಟೆಲ್ಲ ಕೊಟ್ಟಿರೋದ್ರಿಂದನೇ ದುಬೈನಲ್ಲಿ ಒಂದು 17 ವರ್ಷ ಕಾರ್ಯಕ್ರಮ ಕೊಟ್ಟರು. ನಿರೂಪಕನಾಗಿ ಹೋಗಿದ್ದೀನಿ, ಗಾಯಕನಾಗಿ ಹೋಗಿದ್ದೀನಿ, ಮಿಮಿಕ್ರಿ ಆರ್ಟಿಸ್ಟಾಗಿ ಹೋಗಿದ್ದೀನಿ. ಅವರೇ ಪ್ರಶಸ್ತಿಗಳೆಲ್ಲ ಕೊಟ್ಟಿರೋದೆಲ್ಲ, ಹೀಗೆ ಬಂದಿರೋದೆಲ್ಲ ಅಷ್ಟೇ. ಬಟ್ ಎಲ್ಲ ಪ್ರಶಸ್ತಿಗಿಂತ ಹೆಚ್ಚಾಗಿ ಏನು ಅಂದರೆ ನಮ್ಮ ಜೊತೆ ಉಳ್ಕೊಳ್ತಾರಲ್ಲ ಜನಗಳು, ಅಥವಾ ಒಂದು ಪ್ರಚಾರ. ಇಷ್ಟು ವರ್ಷ ನೋಡಿ ನಮಗೆಲ್ಲೂ ಸೋಷಿಯಲ್ ಮೀಡಿಯಾಗೆ ಹೋಗಿಲ್ಲ, ನಮಗೆ ಅದು ದಾರಿನೂ ಗೊತ್ತಿಲ್ಲ. ಯಾರನ್ನ ಕರೆದಾಗ ನಮಗೊಂದು ಎಕ್ಸ್ಪೋಜರ್ ಸಿಗುತ್ತೆ, ಆ ಒಂದು ಪ್ರಚಾರ ಅಂತ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಇವತ್ತು ಇಷ್ಟು ವರ್ಷದಲ್ಲಿ, ಈ 25-30 ವರ್ಷದ ಜರ್ನಿಯಲ್ಲಿ ಒಂದು ದೊಡ್ಡ ಮಟ್ಟದ ಗೌರವ ಈ ಒಂದು ಪ್ರಚಾರದ ಮೂಲಕ ಸಿಕ್ಕಿದೆ ಅಂದರೆ ಅದು ನ್ಯಾಷನಲ್ ಟಿವಿ ಫಸ್ಟ್. ಸರ್, ಮತ್ತೊಂದು ಪ್ರಶ್ನೆ. ಅಪರ್ಣಾ ಮ್ಯಾಮ್ ಅವರ ಹಾಗೆ ನಿಮ್ಮ ಒಡನಾಟದ ಬಗ್ಗೆ ಹೇಳೋದಾದ್ರೆ? ಹೌದು ನೋಡಿ, ಹೆಣ್ಮಕ್ಳು ನೀವು ಬೈಕೋಬಾರ್ದು, ನೀವು ಆ್ಯಂಕರ್ ಆ್ಯಕ್ಚುಲಿ. ಈಗ ನಮಗೆಲ್ಲ ಏನಾಗಿದೆ ಅಂದರೆ ಗಂಡು ಮಕ್ಕಳನ್ನು ಯಾವುದೇ ಕಾರ್ಯಕ್ರಮಗಳಿಗೆ ಕರೆಯಲ್ಲ. ಅದೊಂಥರ ಮನೋಪಲ ಆಗಿಬಿಟ್ಟಿದೆ. ಹೆಣ್ಮಕ್ಳು ಇರಬೇಕಪ್ಪ, ಲಕ್ಷಣವಾಗಿರ್ತಾರೆ, ಅವ್ರು ಏನು ಮಾತಾಡಿದ್ರು ನಡೆಯುತ್ತೆ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಅದರಲ್ಲಿ ಕೆಲವು ಆ್ಯಂಕರ್ಗಳು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಬಟ್ ಪ್ರತಿಯೊಬ್ಬ ನಿರೂಪಕರು ಸ್ಫೂರ್ತಿಯಾಗಿ ತಗೊಳ್ಬೇಕಾಗಿರೋದು ಅಪರ್ಣಾ ಅವ್ರನ್ನ. ಒಂದು ವೇದಿಕೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಹೆಂಗಿರುತ್ತೆ ಅಂದರೆ, ಅದರ ಸಾರಥ್ಯ ಎಷ್ಟು ಶುದ್ಧವಾಗಿರುತ್ತೆ ಅಂದರೆ, ಆ ವೇದಿಕೆಯ ಸಾರಥ್ಯವನ್ನು ವಹಿಸ್ಕೊಂಡಿರುವಂಥ ನಿರೂಪಕರು ಅವಶ್ಯಕತೆಗೆ ಅಷ್ಟೇ ಮಾತಾಡಬೇಕು. ಟೈಮ್ ಸೆನ್ಸ್, ಪ್ಲೇಸ್ ಸೆನ್ಸ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಸಂದರ್ಭಕ್ಕೆ ಎಷ್ಟು ಮಾತಾಡಬೇಕಷ್ಟೇ. ಒಬ್ಬ ನಿರೂಪಕನೇ ತುಂಬ ಮಾತಾಡ್ಬಿಟ್ರೆ ಆ ಸಭೆಗೆ ಒಂದು ಆಭಾಸ ಆಗೋಗುತ್ತೆ. ಆಮೇಲೆ ಯಾವ್ಯಾವ ಹೆಸರನ್ನ ಯಾವ ರೀತಿ ಗೌರವ ಕೊಟ್ಟು ಕರಿಬೇಕು. ಇವತ್ತು ಯಾವುದೋ ಒಂದು ಫಂಕ್ಷನ್ ನಡೀತಾ ಇತ್ತು ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಸಾಂಸ್ಕೃತಿಕ ವೇದಿಕೆ ಅಂತ ಇಟ್ಕೊಳ್ಳಿ. ಅದಿದ್ದಾಗ ಆ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಾವು ಯಾವ ಮೌಲ್ಯಾಧಾರಿತವಾಗಿ ವಿಷಯಗಳನ್ನು ಹೇಳಬೇಕು ಅಷ್ಟನ್ನೇ ಹೇಳಬೇಕಾಗತ್ತೆ. ಈಗ ಒಂದು ಸಾಹಿತ್ಯದ ಫಂಕ್ಷನ್ ಆಗಿದ್ರೆ ಆ ಸಾಹಿತ್ಯದ ಹಿನ್ನೆಲೆ ಇಟ್ಕೊಂಡು ಸಾಹಿತ್ಯದ ಬಗ್ಗೆ ಮಾತಾಡಬೇಕು. ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇದ್ದರೆ ಆ ಕಮರ್ಷಿಯಲ್ ಎಲಿಮೆಂಟ್ಸ್ನ ತೊಗೊಂಡು ಮಾತಾಡಬೇಕು. ಇದೆಲ್ಲ ಮಾಡ್ತಾ ಇದ್ದಿದ್ದು ಅಪರ್ಣಾ ಅವರು. ಇನ್ನೂ ಕೆಲವರೆಲ್ಲ ಆ್ಯಂಕರ್ಗಳೆಲ್ಲ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಸೊ ಇದೆಲ್ಲ ತಯಾರಿ ಮಾಡಿಕೊಂಡೇ ಮಾತಾಡಬೇಕು. ಆ ನಿಟ್ಟಿನಲ್ಲಿ ಕನ್ನಡದ ಬಗ್ಗೆ ಭಾಳ ಶುದ್ಧವಾಗಿ ಎಷ್ಟು ಬಳಸಬೇಕು, ಕನ್ನಡ ಭಾಷೆನ ಬಳಸಬೇಕಾದ್ರೆ ಬಹಳ ಜಾಗೃತಿಯಾಗಿ ಮಾತಾಡಬೇಕಾಗತ್ತೆ. ಒಂದು ಪದ ಈ ಕಡೆ ಆ ಕಡೆ ಆಗೋದ್ರೂ ಆಭಾಸ ಆಗೋಗುತ್ತೆ. ಅಲ್ಪಪ್ರಾಣ, ಮಹಾಪ್ರಾಣ ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ಅಂಥದ್ರಲ್ಲಿ ಕನ್ನಡ ಭಾಷೆ ನಮಗೆಲ್ಲವನ್ನು ಕೊಟ್ಟಿದೆ. ಅದರ ಜೊತೆಗೆ ನನ್ನ ಅದೃಷ್ಟ ಅಂದರೆ ಅಪರ್ಣಾ ಮೇಡಮ್ ಅವ್ರ ಜೊತೆಲಿ ನಾನು ಹಿಂದೂಸ್ತಾನ್ ಲೆವೆಲ್ ಕೆಲಸ ಮಾಡಬೇಕಾದ್ರೆ
ನಾನು ಅಲ್ಲಿ ಸ್ಟಾಫ್ ಆಗಿದ್ದೆ. ಬಟ್ ಆದರೆ ಅವ್ರು ಕರೆದ್ರು, ನನ್ನ ಜೊತೆ ಬನ್ನಿ ನೀವು ನಿರೂಪಣೆ ಮಾಡಿ ಅಂತ. ದಟ್ ವಾಸ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಅದು ಮಾಡಿದ್ದು. ಆಮೇಲೆ ಬೇರೆ ಕಾರ್ಯಕ್ರಮಗಳೆಲ್ಲ ಸಿಕ್ಕರು. ಆಮೇಲೆ ಅವ್ರ ಹೆಸರಲ್ಲಿ ಒಂದು ಶಾಲೆ, ಹುಣಸೂರಲ್ಲಿ ಒಂದು ಗದ್ದಿಗೆ ಅಂತ ಒಂದು ಶಾಲೆ ಇದೆ. ಅವ್ರ ಹೆಸರಲ್ಲಿ ಒಂದು ಶಾಲೆಗೆ ಎಲ್ಲ ಕೊಡೋದ್ರ ಮೂಲಕ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ವಿ. ಅದರಲ್ಲಿ ಅವ್ರದ್ದು ಒಂದು ಸಾಂಗ್ ಇದೆಯಲ್ಲ, ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ, ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಈ ಹಾಡನ್ನು ಆ್ಯಕ್ಚುಲಿ ಅಲ್ಲಿ ಹಾಡಿದ್ವಿ. ಅವ್ರಿಗೆ ಯಾವ ಕಾಣಿಕೆ ಕೊಡೋಕ್ಕಾಗುತ್ತೆ? ಮಸಣದ ಹೂ, ಅದು ಯಾವತ್ತು ಬಾಡದೇ ಇರೋ ಕನ್ನಡ ಇದ್ರೆ ಇವತ್ತು ಮೆಟ್ರೋಲಿ ಅವರು ಧ್ವನಿ ಯಾವತ್ತೂ ಶಾಶ್ವತವಾಗಿ ಉಳ್ಕೋಬೇಕು. ಅವ್ರ ಧ್ವನಿ ಉಳ್ಕೊಳ್ಳೋದ್ರ ಜೊತೆಗೆ ಒಂದೇ ಒಂದು ಶಂಕರ್ನಾಗ್ ಅವ್ರದ್ದು ಒಂದು ಹೆಸರಲ್ಲಿ ಒಂದು ಸ್ಟೇಷನ್ ಓಪನ್ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ನಾನು ಸರ್ಕಾರಗಳಿಗೆ ಅದೇ ಕೇಳ್ಕೊಳ್ಳೋದು, ಕನ್ನಡ ಚಿತ್ರರಂಗ ಮರಿಬೇಡಿ, ಸಾಹಿತ್ಯಗಳನ್ನು ಮರಿಬೇಡಿ, ಅವ್ರ ಹೆಸರಲ್ಲಿ ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಲಿ ಅಂತ ಹೇಳಿ ಅಷ್ಟೇ. ಮುಂದಿನ ಪೀಳಿಗೆಗೆ ಅದು ಒಳ್ಳೇದಾಗಲಿ ಅಂತ. ಸರ್, ಅಂದರೆ ಅವರು ಇಲ್ಲ ಅನ್ನೋ ವಿಚಾರ ಗೊತ್ತಾದಾಗ ಎಷ್ಟು ಶಾಕಿಂಗ್ ಆಗಿತ್ತು ನೋಡಿ. ಅವರು ಇಲ್ಲ ಅಂತ ಅನ್ನೋದೇ ತಪ್ಪಾಗತ್ತೆ. ಮೆಟ್ರೋ ಹತ್ತಿದ್ರೆ ಅವ್ರ ಧ್ವನಿ ಇದೆ, ಖಂಡಿತವಾಗೂ ಇದೆ. ಅವ್ರು ಮಾಡಿರೋ ಚಿತ್ರಗಳಿದೆಯಾ? ಇದೆ, ಖಂಡಿತವಾಗೂ ಟಿ ವಿಗಳಲ್ಲಿ ಬರ್ತಾ ಇರುತ್ತಲ್ಲ. ಸೊ ಇಲ್ಲ ಅಂತ ಹೇಳಲೇಬಾರ್ದು. ಆ್ಯಕ್ಚುಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಒಂದು ಸ್ಫೂರ್ತಿದಾಯಕ ಇದು. ಅವ್ರಿಗೆ ನೋಡಿ, ಕ್ಯಾನ್ಸರ್ ಇದ್ದರೂ ಕೂಡ ಜೀವನದಲ್ಲಿ ಆ ಸೋಲೇ ಇರಲಿಲ್ಲ, ಬರೀ ಗೆಲುವಿನ ನಗು ಇತ್ತು ಅವ್ರ ಮುಖದಲ್ಲಿ. ಅದನ್ನು ಗೆಲ್ಲಬೇಕು, ಅದನ್ನು ಗೆದ್ದು ತೋರಿಸಿದವರು ಅಪರ್ಣ ಅವರು. ಕೊನೆವರೆಗೂ ಅವರು ಅದನ್ನು ಹೋರಾಟ ಮಾಡಿ ಗೆದ್ರಲ್ಲ, ಅದು ಎಲ್ರಿಗೂ ಸ್ಫೂರ್ತಿ ಆಗುತ್ತೆ. ದೇಹಕ್ಕೆ ಸಾಮಾನ್ಯವಾಗಿ ಕಾಯಿಲೆ ಬಂದೇ ಬರುತ್ತೆ, ಆದರೆ ಮನಸ್ಸಿಗೆ ಕಾಯಿಲೆ ಬರಬಾರ್ದು. ದೈಹಿಕವಾಗಿ ಎಷ್ಟೇ ಕುಗ್ಗಿದ್ರೂ ಪರವಾಗಿಲ್ಲ, ಮಾನಸಿಕವಾಗಿ ಕುಗ್ಗಬಾರ್ದು. ಅವರು ಮಾನಸಿಕವಾಗಿ ಯಾವತ್ತೂ ಕುಗ್ಗಲಿಲ್ಲ. ಕನ್ನಡಕ್ಕೆ ಅವರು ಕೊಟ್ಟಂಥ ಸೇವೆ ಅನನ್ಯವಾಗಿದೆ, ಅಪಾರವಾಗಿದೆ. ಅದನ್ನು ಕೆಲವರೆಲ್ಲ ನೋಡಿ ತಿಳ್ಕೊಂಡು ನಾವೆಲ್ಲ ಕಲ್ತ್ಕೊಂಡು ಮುಂದಕ್ಕೆ ಹೋದರೆ ನಮಗೂ ಸ್ವಲ್ಪ ಗೌರವ ಎಲ್ಲ ಸಿಗುತ್ತೆ. ಖಂಡಿತವಾಗೂ ಸಿಗುತ್ತೆ. ನಾವು ಅವ್ರು ಕಲಿತು ಮಾಡಿದ್ರೆ ಸಾಕು, ಖಂಡಿತವಾಗಿ ಗೌರವ ಸಿಗುತ್ತೆ. ಅವರು ಆ ವಿಷಯದಲ್ಲೆಲ್ಲ ಇದ್ದೇ ಇರ್ತಾರೆ. ಈಗ ನೀವು ನಿರೂಪಣೆ ಮಾಡೋಕ್ಕೆ ಹೋಗ್ತೀರಾ, ನಿಮಗೆ ಸ್ಫೂರ್ತಿ ಅಂತ ಕೇಳಿದ್ರೆ ಅಪರ್ಣ ಅವ್ರ ಹೆಸರು ಹೇಳಬೇಕು, ಅವರೇ ಮೊದಲು ಬರೋದು. ಸೊ ಹಾಗೆ ಬದುಕಿರ್ತಾರೆ ಅವರು. ನಮ್ಮ ಕೆಲಸಗಳೆಲ್ಲ ಅವರು ಬದುಕಿಸ್ಬೇಕು. ನಾವು ಒಳ್ಳೆ ಕೆಲಸಗಳಲ್ಲಿ, ಒಳ್ಳೆ ಮಾತುಗಳಲ್ಲಿ ಅಂಥವ್ರನ್ನೆಲ್ಲ ಬದುಕಿಸ್ಬೇಕು, ಅದು ಮುಖ್ಯ. ಸರ್, ಮತ್ತೇನಾದರೂ ಇಲ್ಲ. ನ್ಯಾಷನಲ್ ಟಿವಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಒಳ್ಳೆ ಕೆಲಸ, ಒಳ್ಳೆ ವಿಚಾರಗಳು ಯಾವುದೇ ಚಾನಲ್ ತೋರಿಸಿದ್ರು ಕೂಡ ಅದನ್ನು ಹೆಚ್ಚು ಇಷ್ಟಪಡಿ, ಅದನ್ನು ಹೆಚ್ಚು ಹಂಚೋದಕ್ಕೆ ಪ್ರಯತ್ನ ಪಡಿ. ಆ ರೀತಿ ಹಂಚೋದ್ರಿಂದ ಒಳ್ಳೆತನವನ್ನು ನಾವು ಬಹಳ ಸುಲಭವಾಗಿ ನಾವು ಮೊಬೈಲ್ನಲ್ಲೇ ಹಂಚೋವಂಥ ಕೆಲಸ ಆಗುತ್ತೆ. ನಾವು ಹೋಗಿ ಹೇಳೋದು ಬೇಡ, ಯಾರೋ ಒಬ್ಬರು ಒಳ್ಳೆಯ ವಿಷಯ ಹೇಳ್ತಾ ಇದ್ರೆ ಅದನ್ನು ಹಂಚಿದ್ರೆ ಸಾಕು, ಅದು ಇನ್ನೊಂದಷ್ಟು ಜನಕ್ಕೆ ಹೋಗುತ್ತೆ. ಹಾಗಾಗಿ ನನಗೆ ಈ ಒಂದು ಅದ್ಭುತವಾದ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿರುವಂಥ ನನ್ನ ಪ್ರತಿಯೊಂದು ಭಾವನೆಗಳಿಗೆ ಸ್ಪಂದಿಸಿ ಅದನ್ನು ಹೊರತೆಗೆದು ಅದರ ವಿಚಾರಧಾರೆಗಳನ್ನು ಬಹಳ ವಿಸ್ತಾರವಾಗಿ ಹೇಳುವಂಥ ಒಂದು ಸಾಮರ್ಥ್ಯ ತುಂಬಿದ್ದಕ್ಕೆ ಪಲ್ಲವಿಯವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ನ್ಯಾಷನಲ್ ಟಿವಿಯ ಸಮಸ್ತ ಟೆಕ್ನಿಷಿಯನ್ಸ್ ಆಗಿರ್ಬೋದು ಮತ್ತು ಇದರ ಮಾಲೀಕರಾಗಿರ್ಬೋದು, ವಿಶೇಷವಾಗಿ ನನಗೆ ಈ ಒಂದು ಅವಕಾಶ ಬರೋದಕ್ಕೆ ಕಾರಣ ಬಂದು ಮತ್ತೊಬ್ಬ ಅದ್ಭುತವಾದ ಹೃದಯವಂತ ಕಲಾವಿದ ಸಾಗರ್ ಅವರು, ಮಿಮಿಕ್ರಿ ಕಲಾವಿದ ಸಾಗರ್ ಅವರು ತುರುವೇಕೆರೆ, ಮತ್ತು ಮಿಮಿಕ್ರಿ ಗೋಪಿಯವ್ರಿಗೂ ನಾನು ಧನ್ಯವಾದಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ನಮ್ಮ ಬಳಗಕ್ಕೆ ಹಾರೈಸಿದ್ದಾರೆ. ನಾವು ಮಿಮಿಕ್ರಿ ಗೋಪಿಯವರು ಸ್ಕೂಲ್ಗೂ ಮಾಡೋದಕ್ಕೆ ಒಂದು ಶಾಲೆ ಅವರು ಆಯ್ಕೆ ಮಾಡಿದರು, ಅವ್ರ ಶಾಲೆಗೂ ಮಾಡಿದ್ವಿ. ಹಾಗಾಗಿ ಮಿಮಿಕ್ರಿ ಗೋಪಿಯವರಿಗೆ, ಸಾಗರ್ ಅವ್ರಿಗೆ ಮತ್ತು ಇದನ್ನು ವೀಕ್ಷಣೆ ಮಾಡ್ತಾರಂಥ ಸಮಸ್ತ ಹೃದಯವಂತ ಕನ್ನಡಿಗರಿಗೆ ರವಿ ಸಂತು ಬಳಗದ ಪರವಾಗಿ ಧನ್ಯವಾದಗಳು. ನೀವೇನಾದರೂ ಕನ್ನಡ ಶಾಲೆಗಳಿಗೆ ಸೇವೆ ಮಾಡಬೇಕು ಅಂದರೆ ನೀವು ನ್ಯಾಷನಲ್ ಟಿವಿ ಮೂಲಕ ಆದರೂ ನಮ್ಮನ್ನು ಸಂಪರ್ಕಿಸ್ಬೋದು, ಅಥವಾ ನೇರವಾಗಿ ಅವರ ನಂಬರ್ ತೊಗೊಂಡು ನೀವು ನನ್ನನ್ನು ಸಂಪರ್ಕಿಸ್ಬೋದು. ಯಾವುದೇ ಕಾರಣಕ್ಕೂ ನಾವು ಹಣವನ್ನು ತಗೊಳ್ಳೋದಿಲ್ಲ. ನೀವು ಕೊಡುವಂಥ ಸಲಕರಣೆಗಳು, ಉಪಕರಣಗಳನ್ನು ತಗೊಂಡು ಕನ್ನಡ ಶಾಲೆಗಳ ಸೇವೆಯಲ್ಲಿ ನಾವು ನಿರಂತರವಾಗಿ ದುಡಿತೀವಿ. ಕನ್ನಡ ಶಾಲೆಗಳ ಸೇವೆ ಅದು ಕನ್ನಡದ ಸೇವೆ ಅಂತ ನಮ್ಮ ಒಂದು ಮನೋಭಾವ. ಧನ್ಯವಾದಗಳು. ನಿಮ್ಮ ಜೊತೆಗೆ ವ್ಯಾಲ್ಯೂಯೇಬಲ್ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ನನಗೂ ಕೂಡ ಅನ್ನಿಸ್ತು. ಸರ್, ಹೇಳ್ತಿರೋ ಪ್ರತಿಯೊಂದು ಮಾತು ಕೂಡ ಪ್ರಸ್ತುತಕ್ಕೆ ಎಲ್ಲದೂ ಕೂಡ ಹೋಲುವ ರೀತಿಗೆ ಇತ್ತು. ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಹಾಗೆ ನಮ್ಮ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸೈನಿಂಗ್ ಆಫ್ ಬೈ ಪಲ್ಲವಿ ಎನ್ ರಾಜ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.